ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿರಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕಿ ಭವಪ್ರಸನ್ನ ವದಮೇ ಚ ಮೇ ಶ್ರೀಃ. ಧರ್ಮವಿಜ್ಞಾನ ವೈರಾಗ್ಯ ಪರಮೇಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾರ್ಚನ್ಮನೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸದ್ಧ್ಯಾನಪಾನ್ ಸತ್ಯಾಭಿಘ್ನಕರಾಬ್ಜೋತ್ತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರಹಂ ಪ್ರಾಪ್ತಂ ಮಾಂ ಪರಿಪಾರಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಾಗಮಾ ಕೃತಾ ಶ್ರೀ ಸತ್ಯಾತ್ಮಕರೋ ತ್ವದಂಗ್ರಿಯುಗರಂ ಹಿತ್ವಾ ನಮೇ ಸದ್ಗತಿಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರೋನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪರಿಣಯ ಕಥಾ ಮಾಲಿಕೆಯಲ್ಲಿ ಇವತ್ತು 4ನೇ ದಿನ. ಪ್ರಾರಂಭದಲ್ಲಿ ವೆಂಕಟೇಶ ಕಲ್ಯಾಣ, ರುಕ್ಮಿಣಿ ಕಲ್ಯಾಣ, ಗಿರಿಜಾ ಕಲ್ಯಾಣ, ಈ ಮೂರುಗರ ಕಲ್ಯಾಣ ಅನ್ನೋದು ನಿನ್ನೆ ಮೊನ್ನೆ ಆಗ್ಯದ. ಇನ್ನು ಮುಂದೆ ಇವತ್ತು ಜೀವೋತ್ತಮರಾದ ವಾಯುದೇವರ ಅವತಾರರಾದ ಭೀಮಸೇನ ದೇವರ ಹಾಗೂ ದ್ರೌಪದಿ ದೇವಿಯರ ಪರಿಣಯದ ಕಥಾಭಾಗವನ್ನು ಯಥಾಶಕ್ತಿ ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಲಾಕ್ಷಾಗೃಹದಿಂದಾಗಿ ತಪ್ಪಿಸಿಕೊಂಡ ನಂತರ ಈ ಕಡೆ ಪಾಂಡವರು ಮತ್ತು ತಾಯಿಯಾದ ಕುಂತಿದೇವಿ ಅರಣ್ಯಕ್ಕೆ ಬಂದಿದ್ದಾರೆ. ಅರಣ್ಯದಲ್ಲಿ ಭೀಮಸೇನ ದೇವರು ತಮ್ಮ ಒಂದು ಪರಾಕ್ರಮವನ್ನು ತೋರಿಸುತ್ತಾ ಅದೇ ರೀತಿಯಾಗಿ ಶುದ್ಧ ಭಾಗವತ ಧರ್ಮದಿಂದಾಗಿ ಆಚರಣೆ ಮಾಡುತ್ತಾ, ಅಂದರೆ ಅರಣ್ಯದಲ್ಲಿದ್ದಾಗ ಬ್ರಾಹ್ಮಣ ವೇಷಧಾರಿಗಳಾಗಿ ಎಲ್ಲರೂ ಇದ್ದರು. ಆವಾಗ ಪ್ರತಿನಿತ್ಯ ಒಬ್ಬೊಬ್ಬ ಪಾಂಡವರು ಭಿಕ್ಷಾಟನ ಮಾಡಿ ಅಂದು ಸಿಕ್ಕಿರುವಂತಹ ಊಟವನ್ನು ಎಲ್ಲರೂ ಕೂಡ ಊಟ ಮಾಡುವಂತಹ ಒಂದು ಪದ್ಧತಿ ಇಟ್ಟುಕೊಂಡಿದ್ದರು. ಎಲ್ಲರೂ ಕೂಡ ಭಿಕ್ಷಾಯಾಚನೆಯನ್ನು ಮಾಡುತ್ತಾ ಇದ್ದರೆ, ಇಲ್ಲಿ ಜೀವೋತ್ತಮರಾದ ಭೀಮಸೇನ ದೇವರು ತಮ್ಮ ಒಂದು ಶುದ್ಧ ಭಾಗವತ ಧರ್ಮವನ್ನು ತೋರಿಸುತ್ತಾ ಹುಂಕಾರದಿಂದಾಗಿ ಅನ್ನವನ್ನು ಸ್ವೀಕಾರ ಮಾಡುತ್ತಾ ಇದ್ದರು ಎಂಬುವಂತಹ ಕಥಾಭಾಗ ಅನ್ನೋದಿದೆ. ಆಗ ಆ ಅರಣ್ಯದ ಅಲ್ಲೇ ಇರುವಂತಹ ಬಕಾಸುರ, ಆಮೇಲೆ ಹಿಡಿಂಬಾಸುರ ಅವರಿಬ್ಬರ ಸಂಹಾರವನ್ನು ಮಾಡಿದ್ದರು. ಆಮೇಲೆ ಹಿಡಿಂಬನ ತಂಗಿಯಾದ ಹಿಡಿಂಬಿಯನ್ನು ಕೂಡ ವೇದವ್ಯಾಸ ದೇವರ ಒಂದು ಆಜ್ಞೆಗೆ ಅನುಗುಣವಾಗಿ ಒಪ್ಪಿ ಆಕೆಯ ಜೊತೆಗೆ ವಿವಾಹ ಅನ್ನೋದಾಗಿದೆ. ಅದೇ ರೀತಿಯಾಗಿ ಆ ಹಿಡಿಂಬಿಯಲ್ಲಿ ಘಟೋತ್ಕಚನ ಅವತಾರ ಅನ್ನೋದಾಗಿದೆ. ಹಾಗಿರುವಾಗ ಪಾಂಡವರಿಗೆ ಚಿತ್ರರಥ ಎಂಬುವಂತಹ ಒಬ್ಬ ಗಂಧರ್ವನ ಜೊತೆಗೆ ಸಮಾಗಮ ಅನ್ನೋದಾಗ್ತದೆ. ಆಗ ಆ ಚಿತ್ರರಥ ಎಂಬುವಂತಹ ಗಂಧರ್ವನಿಗೂ ಅರ್ಜುನನಿಗೂ ಮಧ್ಯೆ ಸಂವಾದ ಅನ್ನೋದು ಆಗಿದೆ. ಆ ಸಂವಾದದಲ್ಲಿ ಅನೇಕ ಕಥೆಗಳನ್ನು ಹೇಳ್ತಾ ವಸಿಷ್ಠರ ಒಂದು ಅವತಾರ, ಆಮೇಲೆ ಪರಾಶರ ಋಷಿಗರ ಅವತಾರ ಹೇಗಾಯಿತು, ಶಕ್ತಿಯ ಅವತಾರ ಏನಾಯಿತು, ಅವರ ಒಂದೆಲ್ಲ ಮಹಿಮಾ ವಿಶೇಷಗಳನ್ನು ಎಲ್ಲವನ್ನೂ ಕೂಡ ಹೇಳಿದ ನಂತರ ಆ ಗಂಧರ್ವನಿಗೆ ಆಗ್ನೇಯಾಸ್ತ್ರವನ್ನು ಕೂಡ ಉಪದೇಶ ಮಾಡಿದ್ದಾಯಿತು. ಹಾಗೆ ಅವರು ಬ್ರಾಹ್ಮಣ ಗೃಹದಲ್ಲಿರುವಾಗ ಬ್ರಾಹ್ಮಣರ ಬಾಯಿಂದ ಕೇಳಿಬಂದ ವಿಷಯ ಏನು, ಪಾಂಚಾಲ ದೇಶದಲ್ಲಿರುವಂತಹ ದ್ರುಪದ ರಾಜ ತನ್ನ ಮಗಳಾದ ದ್ರೌಪದಿ ದೇವಿಗೆ ಸ್ವಯಂವರವನ್ನು ಇಟ್ಟಿದ್ದಾನೆ ಎಂಬುವಂತಹ ಒಂದು ಸುದ್ದಿ ಅನ್ನೋದು ಆ ಪಾಂಡವರ ಕಿವಿಗೆ ಬಿತ್ತು. ಆಗ ವೇದವ್ಯಾಸ ದೇವರಿಗೆ
ನಮಸ್ಕಾರವನ್ನು ಮಾಡಿ ಅವರ ಆಜ್ಞೆಯನ್ನು ಪಡೆದು ಎಲ್ಲರೂ ಕೂಡ ಕುಂತಿದೇವಿ ಹಬ್ಬಕ್ಕೆ ಅಲ್ಲಿದ್ದಾರೆ. ಈ 5 ಜನ ಪಾಂಡವರು ಅಣ್ಣ ತಮ್ಮಂದರು ಆ ಪಾಂಚಾಲ ದೇಶಕ್ಕೆ ಹೋಗಿದ್ದಾರೆ. ಆ ಪಾಂಚಾಲ ದೇಶದಲ್ಲಿ ಅನೇಕ ರಾಜರ ಒಂದು ಸಮಾಗಮ ಅಂತನ್ನೋದು ಆಗಿದೆ. ಒಂದು ದೊಡ್ಡ ಸ್ವಯಂವರ ಅಂತನ್ನೋದು ಘೋಷಣೆ ಮಾಡಿದ್ದರಿಂದಾಗಿ ಅಲ್ಲಿ ಒಂದು ದೊಡ್ಡ ಸಭಾಗೃಹ ಅಂತನ್ನೋದು ನಿರ್ಮಾಣ ಮಾಡಿದರು. ಆ ಸಭಾಗೃಹದ ಮಧ್ಯದಲ್ಲಿ ಒಂದು ವೃಕ್ಷ, ಆ ವೃಕ್ಷದ ಕೆಳಗ ಸರೋವರ, ಆ ವೃಕ್ಷದ ಸಮೀಪ ಸರೋವರ, ಆ ವೃಕ್ಷಕ್ಕೆ ಒಂದು ಯಂತ್ರಮಯವಾದ ಒಂದು ನಿರ್ಮಾಣವನ್ನು ಅಲ್ಲಿ ಇಟ್ಟಿದ್ದಾರೆ. ಅಂದರೆ ಒಂದು ಶಿಂಶುಮಾರಾಕೃತಿ, ಅಂದರೆ ಮತ್ಸ್ಯದ ಒಂದು ಯಂತ್ರವನ್ನು ಇಟ್ಟಿದ್ದಾರೆ. ಆ ಮತ್ಸ್ಯದ ಯಂತ್ರ ಅಂತನ್ನೋದು ಕ್ಲಾಕ್ ವೈಸ್ ಆಗಿ ತಿರುಗುತ್ತಾ ಇದೆ. ಆ ಮತ್ಸ್ಯದ ಕಣ್ಣಿಗೆ ಬಾಣವನ್ನು ಪ್ರಯೋಗ ಮಾಡಬೇಕು. ಹೇಗೆ ಮಾಡಬೇಕು? ನೋಡ್ತಾ ಅಲ್ಲ, ತಲೆಯನ್ನು ಕೆಳಗೆ ಬಾಗಿ ಆ ನೀರಿನಲ್ಲಿ ಆ ಒಂದು ಯಂತ್ರದ ಒಂದು ಪ್ರತಿಕೃತಿ, ರಿಫ್ಲೆಕ್ಷನ್, ಪ್ರತಿಬಿಂಬ ಅಂತನ್ನೋದು ಬಿದ್ದಾಗ ಆ ಪ್ರತಿಬಿಂಬವನ್ನು ನೋಡುತ್ತಾ ಆ ಒಂದು ಮತ್ಸ್ಯದ ಕಣ್ಣಿಗೆ ಬಾಣದಿಂದ ಪ್ರಹಾರ ಮಾಡಬೇಕು. ಬಾಣಗರು ಮತ್ತು ಎಷ್ಟು ಬಾಣಗರು ಅಂದರೆ 5 ಬಾಣಗರು ಅಂತ ಹೇಳ್ತಾ ಇದ್ದಾರೆ. 5 ಬಾಣಗರಿಂದಾಗಿ ಆ ಮತ್ಸ್ಯದ ಕಣ್ಣುಗರಿಗೆ ಬಾಣ ಪ್ರಯೋಗವನ್ನು ಮಾಡಬೇಕು. ಯಾರು ಹಾಗೆ ಪ್ರಯೋಗ ಮಾಡ್ತಾರೋ ಅವರಿಗೆ ಆ ದ್ರೌಪದಿ ದೇವಿಯ ಒಂದು ಪಾಣಿಗ್ರಹಣ ಮಾಡುವ ಅವಕಾಶ ಇದೆ. ಈ ಒಂದು ಥೀಮಿನಲ್ಲಿ ಸ್ವಯಂವರ ಅನ್ನೋದು ಘೋಷಣೆ ಮಾಡಿದ್ದಾರೆ. ಆ ಒಂದು ಸ್ವಯಂವರಕ್ಕೆ ಅನೇಕ ಜನ ರಾಜರುಗಳು ಬಂದಿದ್ದಾರೆ, ಅನೇಕ ಜನ ಬ್ರಾಹ್ಮಣರು ಸೇರಿದ್ದಾರೆ, ಅನೇಕ ಜನ ಪೌರರು, ಆ ಊರಿನಲ್ಲಿರುವಂತಹ ಆ ರಾಜ್ಯದಲ್ಲಿರುವಂತಹ ಅನೇಕ ಜನರು ಕೂಡ ಸೇರಿದ್ದಾರೆ. ಸೇರಿದಾಗ ಆ ಒಂದು ಧನುಸ್ಸನ್ನು ಆ ಒಂದು ಬಾಣವನ್ನು ಪ್ರಯೋಗ ಮಾಡಬೇಕಂದ್ರೆ ಧನುಸ್ಸು ಬೇಕು. ಆ ಧನುಸ್ಸು ಕೂಡ ಅಲ್ಲಿ ಬಂದಿದೆ. ಅದು ಎಂತಹ ಧನುಸ್ಸಂದರೆ ಅದನ್ನು ಹೇಳ್ತಾ ಇದ್ದಾರೆ. ತದ್ಧನು ಕಿಂಧುನಂ ನಾಮ ದೇವದತ್ತಮುಪಾನಯತ್ ಆಯಸಿ ತಸ್ಯಜ್ಯಾಸೀತ್ ಪ್ರತಿಬದ್ಧ ಮಹಾಬಲ. ಅದು ಸಾಕ್ಷಾತ್ ರುದ್ರದೇವರ ಧನಸ್ಸು. ಈ ದೃಪದ ರಾಜ ರುದ್ರದೇವರ ತಪಸ್ಸನ್ನು ಮಾಡಿ ಅವರನ್ನು ಒಲಿಸಿಕೊಂಡಿದ್ದ ಆ ಕಾರಣ ರುದ್ರದೇವರು ತಮ್ಮ ಒಂದು ಧನುಸ್ಸು ಕಿಂಧುರ ಎಂಬುವಂತಹ ಒಂದು ಧನುಸ್ಸನ್ನು ಕೊಟ್ಟಿದ್ದರು. ಆ ಧನುಸ್ಸಿಗೆ ಅಂದರೆ ಹಗ್ಗ. ಅದು ಎಂತಹ ಹಗ್ಗ ಅಂತಂದರೆ ದಾರದಿಂದ ನಿರ್ಮಿತವಾದದ್ದಲ್ಲ, ಕಬ್ಬಿಣದಿಂದ ನಿರ್ಮಿತವಾದ ಐರನ್ನಾದ ಅಂತಹ ಬಂಧನವನ್ನು ಮಾಡಿ ಆ ಧನುಸ್ಸಿನಿಂದ ಪ್ರಹಾರ ಮಾಡಬೇಕು. ಅಂತಹ ಸಾಕ್ಷಾತ್ ರುದ್ರದೇವರ ಒಂದು ಧನಸ್ಸು ಅಲ್ಲಿ ಇತ್ತು. ಶಂಕರೇನ ವರಂ ದತ್ತಂ ಪ್ರೀತೇನ ಚ ಮಹಾತ್ಮನ. ರುದ್ರದೇವರು ಯಾಕೆ ಕೊಟ್ಟಿದ್ರು ಅಂತಂದರೆ ಇದಕ್ಕೆ ಮಹಾಭಾರತದಲ್ಲಿ ಬಂದಿರುವಂಥ ಕಥೆ ಏನು? ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿರುತ್ತಾನೆ. ಯಾಕೆ? ಅರ್ಜುನನನ್ನು ಸಂಹಾರ ದ್ರೋಣಾಚಾರ್ಯರನ್ನು ಸಂಹಾರ ಮಾಡಬೇಕು ಅಂತ ಹೇಳಿದಾಗ ಶಿಖಂಡಿ ಅವತಾರ ಅನ್ನೋದು ಆಗುತ್ತದೆ ಎಂಬುದಾಗಿ ರುದ್ರದೇವರು ವರವನ್ನು ಕೊಟ್ಟಿರುತ್ತಾರೆ. ಆದರೆ ಹುಟ್ಟಿದ್ದು ಸ್ತ್ರೀ, ಅಂಬೆ ಶಿಖಂಡಿಯಾಗಿ ಹುಟ್ಟಿರುತ್ತಾರೆ. ಆಗ ರುದ್ರದೇವರು ಕೊಟ್ಟಿರುವಂತಹ ವರದಿಂದಾಗಿ ಈಗ ಬಾಣ ಅನ್ನೋದು ಕೂಡ ಪ್ರಾಪ್ತವಾಗಿದೆ. ಹಾಗೆ ರುದ್ರದೇವರ ಒಂದು ಪ್ರೀತಿಪಾತ್ರನಾಗಿದ್ದ ಕಾರಣ ಆ ದೃಪದ ರಾಜನಿಗೆ ರುದ್ರದೇವರ ಒಂದು ಧನಸ್ಸು ಅನ್ನೋದು ಪ್ರಾಪ್ತವಾಗಿತ್ತು. ಹೀಗೆ ಸ್ವಯಂವರ ಅನ್ನೋದು ಘೋಷಣೆ ಮಾಡಿದ್ದಾರೆ. ಆ ಸ್ವಯಂವರಕ್ಕೆ ಅನೇಕ ರಾಜರುಗಳು ಬಂದಿದ್ದಾರೆ, ಬ್ರಾಹ್ಮಣರು ಬಂದಿದ್ದಾರೆ. ಆ ಒಂದು ಸ್ವಯಂವರಕ್ಕೆ ಪಾಂಡವರು ಕೂಡ ಬ್ರಾಹ್ಮಣ ವೇಷಧಾರಿಗರಾಗಿ ಬ್ರಾಹ್ಮಣರ ಗುಂಪಿನಲ್ಲಿ, ಅಂದರೆ ಬ್ರಾಹ್ಮಣರಿಗಾಗಿ ಯಾವ ಒಂದು ಸ್ಥಳ ಅನ್ನೋದು ಇರಬೇಕೋ ಆ ಸ್ಥಳದಲ್ಲಿ ಅವರೆಲ್ಲರೂ ಕೂಡ ಕುಳಿತುಕೊಂಡಿದ್ದಾರೆ. ಆಗ ಆ ಒಂದು ವೇದಿಕೆಯ ಮಧ್ಯದಲ್ಲಿ
ದೃಷ್ಟದ್ಯುಮ್ನನು ತನ್ನ ತಂಗಿಯಾದ ದ್ರೌಪದಿಯನ್ನು ಕರೆದುಕೊಂಡು ಹೋಗಿದ್ದಾನೆ. ಆ ದ್ರೌಪದಿ ದೇವಿಯ ಕೈಯಲ್ಲಿ ಒಂದು ಮಾಲೆ ಅಂತ ಅನ್ನೋದಿದೆ. ಆಕೆ ದ್ರೌಪದಿ ಸರ್ವಾಭರಣ ಭೂಷಿತಲಾಗಿದ್ದಾರೆ. 32 ಲಕ್ಷಣಗಳಿಂದ ಸಂಪನ್ನಲಾಗಿದ್ದಾರೆ. ಸಾಕ್ಷಾತ್ ಸರಸ್ವತೀ ದೇವಿಯ ಒಂದು ರೂಪ. ಆ ದ್ರೌಪದಿ ದೇವಿಯನ್ನು ಆ ವೇದಿಕೆಯ ಮಧ್ಯದಲ್ಲಿ ಕರೆದುಕೊಂಡೊಯ್ದು ತನ್ನ ತಂಗಿಯನ್ನು ಎಲ್ಲ ರಾಜರುಗಳು, ಎಲ್ಲ ಬ್ರಾಹ್ಮಣರು, ಎಲ್ಲ ಪೌರರ ಮುಂದೆ ತೋರಿಸುತ್ತಾ ಏತನ್ಮಹತ್ಕರ್ಮ ಕರೋತಿ ಯೋ ವೈ ಕುಲೇನ ರೂಪೇಣ ಬಲೇನ ಯುಕ್ತಃ ತಸ್ಯಾದ್ಯ ಭಾರ್ಯ ಭಗಿನಿ ಮಮೇಯಂ ಕೃಷ್ಣಾ ಭವಿತ್ರೀ ಚ ಮೃಷಾಬ್ರವೀಮಿ ಅಂತ ಹೇಳಿದ್ದಾನೆ. ನನ್ನ ತಂಗಿಯಾದ ದ್ರೌಪದಿ ಇದ್ದಾರೆ, ಆಕೆಯನ್ನು ಮದುವೆ ಮಾಡ್ಕೋಬೇಕು ಅಂತಂದರೆ ಈ ಕಂಡೀಷನ್ಸ್, ಮತ್ಸ್ಯಯಂತ್ರವನ್ನು ಅದನ್ನು ನೋಡದೆ ಸರೋವರದಲ್ಲಿ ಅದರ ಒಂದು ಪ್ರತಿಬಿಂಬವನ್ನು ನೋಡುತ್ತಾ ಯಾರು ಆ ಯಂತ್ರವನ್ನು ಭೇದನ ಮಾಡುತ್ತಾರೆಯೋ ಅವರಿಗೆ ನನ್ನ ತಂಗಿಯಾದ ದ್ರೌಪದಿಯನ್ನು ಕೊಡುತ್ತೇವೆ. ಅವರ ಕುಲ, ಅವರ ಗೋತ್ರ ಯಾವುದನ್ನು ಕೂಡ ವಿಚಾರ ಮಾಡೋದಿಲ್ಲ. ಬ್ರಾಹ್ಮಣರೇ ಆಗಿರ್ರಿ, ಕ್ಷತ್ರಿಯರೇ ಆಗಿರ್ರಿ, ವೈಶ್ಯರೇ ಆಗಿರ್ರಿ, ಅದೇ ರೀತಿಯಾಗಿ ಶೂದ್ರರೇ ಆಗಿರ್ರಿ, ಯಾರೇ ಬಂದು ಈ ಕ್ರೈಟೀರಿಯಾಕ್ಕೆ ಯಾರು ಮ್ಯಾಚ್ ಆಗ್ತಾರೋ ಅವರಿಗೆ ನನ್ನ ತಂಗಿಯಾದ ದ್ರೌಪದಿಯನ್ನು ಕೊಟ್ಟು ವಿವಾಹ ಮಾಡುತ್ತೇವೆ ಎಂಬುದಾಗಿ ದ್ರುಪದ ರಾಜನ ಮಗನಾದ ದೃಷ್ಟದ್ಯುಮ್ನನು ಎಲ್ಲರ ಮಧ್ಯದಲ್ಲಿ ಈ ರೀತಿಯಾಗಿ ಘೋಷಣೆ ಮಾಡಿದ್ದಾನೆ. ಈ ರೀತಿಯಾಗಿ ಘೋಷಣೆ ಮಾಡಿದ ನಂತರ ಅಲ್ಲಿ ಎಲ್ಲ ರಾಜರುಗಳು ಕೂಡ ನಾವು ಆ ಯಂತ್ರವನ್ನು ಭೇದನ ಮಾಡುತ್ತೇವೆ ಎಂಬುದಾಗಿ ಎಲ್ಲರೂ ಕೂಡ ತಯಾರಾಗಿದ್ದಾರೆ. ಇಲ್ಲಿ ಒಂದು ಅಧ್ಯಾಯದಲ್ಲಿ ಎಷ್ಟು ರಾಜರುಗಳು ಬಂದಿದ್ದಾರೆ ಎಂಬುದನ್ನು ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಸಂಕ್ಷಿಪ್ತವಾಗಿ ತಿಳಿಯೋಣ. ದುರ್ಯೋಧನ ಮತ್ತು ಅವನ 100 ಜನ 99 ಜನ ತಮ್ಮಂದರು ಅವರೆಲ್ಲರೂ ಕೂಡ ಸೇರಿದ್ದಾರೆ. ಶಕುನಿ ಸೇರಿದ್ದಾನೆ, ಆಮೇಲೆ ಕರ್ಣ ಸೇರಿದ್ದಾನೆ, ಆಮೇಲೆ ಜಯದ್ರಥ ಸೇರಿದ್ದಾನೆ, ಭಗದತ್ತ ಸೇರಿದ್ದಾನೆ, ಆಮೇಲೆ ಈ ಕಡೆ ಯಾದವರು ಕೃಷ್ಣ, ಬಲರಾಮ, ಆಮೇಲೆ ಸಾತ್ಯಕಿ ಮೊದಲಾದ ಯಾದವರು, ವೃಷ್ಣಿಗರು ಎಲ್ಲರೂ ಕೂಡ ಸೇರಿದ್ದಾರೆ. ಅಂದರೆ ಬಾಂಧವರು ಸೇರಿದ್ದಾರೆ, ಆಮೇಲೆ ಶಲ್ಯರಾಜ ಸೇರಿದ್ದಾನೆ. ಹೀಗೆ ಅನೇಕ ರಾಜರುಗಳು ಕೂಡ ಆ ಒಂದು ಸ್ವಯಂವರಕ್ಕೆ ಬಂದಿದ್ದಾರೆ. ಅಕ್ರೂರ ಸೇರಾನ, ಕೃತವರ್ಮ, ಆಮೇಲೆ ಕಂಕ, ಶಂಕು, ಈ ರೀತಿಯಾಗಿ ಅನೇಕ ರಾಜರುಗಳು ಸುಮಾರು ಆ ಒಂದು ಭರತಖಂಡದಲ್ಲಿ ಎಷ್ಟೆಷ್ಟು ರಾಜರುಗಳು ಇರಬೇಕೋ ಎಲ್ಲ ರಾಜರುಗಳು ಕೂಡ ಈ ಒಂದು ಸ್ವಯಂವರಕ್ಕೆ ಸೇರಿದ್ದಾರೆ. ಇಷ್ಟೆಲ್ಲ ರಾಜರುಗಳನ್ನು ಉದ್ದೇಶಿಸಿಕೊಂಡು ದೃಷ್ಟದ್ಯುಮ್ನ ನನ್ನ ತಂಗಿಯಾದ ದ್ರೌಪದಿಯನ್ನು ಯಾರು ಈ ಯಂತ್ರವನ್ನು ಭೇದನೆ ಮಾಡುತ್ತಾರೆಯೋ ಅವರಿಗೆ ನನ್ನ ತಂಗಿಯ ಒಂದು ವಿವಾಹ ಅನ್ನೋದು ಮಾಡಿಸುತ್ತೇನೆ ಎಂಬುದಾಗಿ ಈ ರೀತಿಯಾಗಿ ಘೋಷಣೆ ಮಾಡಿದ್ದಾನೆ. ಈ ರೀತಿಯಾಗಿ ಘೋಷಣೆ ಮಾಡಿದಾಗ ಎಲ್ಲ ರಾಜರುಗಳು ಕೂಡ ನಾವು ಈ ಯಂತ್ರವನ್ನು ಮಾಡುತ್ತೇವೆ, ಭೇದನ ಮಾಡುತ್ತೇವೆ ಎಂಬುದಾಗಿ ಎಲ್ಲ ರಾಜರುಗಳು ಬಂದಿದ್ದರು. ಅದರೊಳಗೆ ಸಿಂಹಭಾಗ ರಾಜರುಗಳು ಎಲ್ಲರೂ ಕೂಡ ಆ ಒಂದು ಧನುಸ್ಸಿನ ತೇಜಸ್ಸು, ಅದರ ಒಂದು ವೈಶಿಷ್ಟ್ಯವನ್ನು ತಿಳಿದುಕೊಂಡು ಸ್ವಯಂವರ ಪ್ರಾರಂಭ ಆಗುವಕ್ಕಿಂತ ಪೂರ್ವದಲ್ಲೇನೆ ಅವರು ಹತಾಶರಾದರು. ಅಂದರೆ ಅವರು ರುದ್ರದೇವರ ಧನುಸ್ಸು ಅಂತ ಕೇಳಿದ ತಕ್ಷಣ ನಮ್ಮ ಕೇಳಿದ ಆಗೋದಿಲ್ಲ, ಬರೀ ಯಾರು ಈ ಯಂತ್ರವನ್ನು ಭೇದನ ಮಾಡ್ತಾರೋ ಅದನ್ನು ನೋಡೋಣ ಎಂಬುದಾಗಿಯೇ ಅವರ ಒಂದು ಮನಸ್ಥಿತಿ ಅಂತ ಅನ್ನೋದಿತ್ತು. ಆ ಕಾರಣ 75% ಎಲ್ಲರೂ ಕೂಡ ಆ ಒಂದು ಲಿಸ್ಟಿನಾಗ ಎಲ್ಲರೂ ಕೂಡ ಕನ್ಸಿಡರ್ ಮಾಡಿಬಿಟ್ರು, ನಮ್ಮ ಕೇರ್ ಆಗೋದಿಲ್ಲ ಅಂಥೇಳಿ. ಆಮೇಲೆ ಜರಾಸಂಧ, ಕರ್ಣ, ಶಲ್ಯ, ದುಶ್ಯಾಸನ ಮೊದಲಾದ ಅನೇಕ ದುರ್ಯೋಧನ ಮೊದಲಾದ ಎಲ್ಲರೂ ಕೂಡ ನಾವು ಈ ಯಂತ್ರವನ್ನು ಭೇದನೆ ಮಾಡುತ್ತೇವೆ ಎಂಬುದಾಗಿ ಅವರೆಲ್ಲರೂ ಕೂಡ ಎದ್ದಿದ್ದಾರೆ. ಯಾರ್ಯಾರಿಗೆ ಎಷ್ಟೆಷ್ಟಾಯಿತು ಎಂಬುದನ್ನು ಮಹಾಭಾರತಕಾರರು ಹೇಳ್ತಾ ಇದ್ದಾರೆ. ಫಸ್ಟ್ ಬಂದಿದ್ದ್ಯಾರು? ಜರಾಸಂಧ. ನಾನು ರುದ್ರದೇವರ ಭಕ್ತ, ನಾನು ಅವರ ಶಿಷ್ಯ, ಆ ಕಾರಣ ನಾನು ಫಸ್ಟ್
ಸೀತಾದೇವಿಯ ಸ್ವಯಂವರದಾಗ ನಾವು ಕೇಳ್ತೀವಿ, ಲಂಕಾಪುರಿಯಿಂದ ರಾವಣ ಬಂದಿದ್ದ ಸ್ವಯಂವರಕ್ಕೆ. ಯಾಕ? ರುದ್ರದೇವರ ಭಕ್ತ, ರುದ್ರದೇವರ ಭಕ್ತನಾದ ನಾನೇ ಅವರ ಧನುಸ್ಸು ಎತ್ತಬೇಕು, ಬೇರೆಯವ್ರಿಗನ ಅವಕಾಶನೇ ಕೊಡೋದಿಲ್ಲ ಅಂಥೇಳಿ ಆತ ಬಂದಿದ್ದ. ಹಾಗೆ ಇಲ್ಲೂ ಕೂಡ ಜರಾಸಂಧ ಫಸ್ಟ್ ಬಂದಿದ್ದಾನೆ. ಬಂದಾನ ಆ ಒಂದು ಧನುಸ್ಸನ್ನು ಎತ್ತಿದ್ದಾನೆ, ಜ್ಯಾವನ್ನು ಬಂಧನ ಮಾಡಬೇಕು. ಆದರೆ ಏನಾಗ್ಯದ, ಉದ್ದಿನ ಬೇಳೆ ಎಷ್ಟು ಗ್ಯಾಪ್ ಆಗ್ಯದ, ಮಿಕ್ಕ್ಯದ, ಪೂರ್ಣ ಕಟ್ಲಿಕ್ಕೆ ಆಗ್ತಿಲ್ಲ. ಆತನ ಕೆರೆ ಪೂರ್ಣ ಆಗಿಲ್ಲ. ಕೈಯಿಂದ ಧನುಸ್ಸು ಅನ್ನೋದು ಜಾರಿ ತಾನು ಕೆಳಗೆ ಬಿದ್ದು ಬಿಟ್ಟ. ಆತನ ಕೆರೆ ಆಗಿಲ್ಲ, ತಾನು ಹಿಂದೆ ಜರಿದ. ಅದಾಗಿದ್ದ ಮೇಲೆ ಶಿಶುಪಾಲ ಬಂದ. ಆತ ನಾ ಮಾಡ್ತೀನಿ ಎಂಬುದಾಗಿ ಹೇಳೋಣ. ಆತ ಹೆಸರು ಬೇರೆ, ಉದ್ದಿನ ಬೇರೆಕ್ಕಿಂತಲೂ ಹೆಸರು ಬೇರೆ ಸ್ವಲ್ಪ ಸಣ್ಣದು. ಆ ಕಾರಣ ಹೆಸರು ಬೇರೆ ಅಷ್ಟು ಗ್ಯಾಪ್ ಬಂತು. ಇನ್ನು ಪೂರ್ಣ ಆತಗ ಜಾಬಂಧನ ಮಾಡಲಿಕ್ಕೆ ಆಗೇ ಇಲ್ಲ, ಹಗ್ಗವನ್ನು ಕಟ್ಟಲಿಕ್ಕೆ ಆಗೇ ಇಲ್ಲ. ಆ ಕಾರಣ ಆತನೂ ಹತಾಶನಾಗಿ ಕೆಳಗೆ ಬಿದ್ದು ಬಿಟ್ಟ. ಆತನ ತರುವಾಯದಲ್ಲಿ ಬಂದವರು ಯಾರು? ಮದ್ರರಾಜ ಅಂದರೆ ಶಲ್ಯ. ಆತ ಬಂದಿದ್ದು ಯಾಕ? ಅದಕ್ಕೆ ತಾತ್ಪರ್ಯ ನಿರ್ಣಯದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮದ್ರರಾಜಶ್ಚ ವೀರ್ಯವಾನ್ ಅಂಥೇಳಿ ಆಚಾರ್ಯರು ಉತ್ತರವನ್ನು ಕೊಡ್ತಿದ್ದಾರೆ. ಮದ್ರರಾಜ ಬಂದಿದ್ದು ತನ್ನ ಒಂದು ಪರಾಕ್ರಮ ತೋರಿಸೋದಕ್ಕಾಗಿ, ತನ್ನ ಒಂದು ಪರಾಕ್ರಮ ಎಷ್ಟದ ಅಂತನ್ನೋದು ಲೋಕಕ್ಕೆ ಪ್ರಕಟಣೆ ಮಾಡುವುದಕ್ಕಾಗಿ ಬಂದಿದ್ದೇ ಹೊರತು ಜರಾಸಂಧ ಶಿಶುಪಾಲಕರಿಗಿದ್ದಂತೆ ಅವನಿಗೆ ಕಿಂಚಿತ್ತೂ ಕಾಮ ಇಲ್ಲ. ಅವರು ದ್ರೌಪದಿಯನ್ನು ವಿವಾಹ ಮಾಡಿಕೊಳ್ಳಬೇಕಂತನೋ ಒಂದು ದುರುದ್ದೇಶದಿಂದ ಬಂದಿದ್ದರು ಅವರು. ಆ ಕಾರಣ ಅವ್ರ ಆಗಿಲ್ಲ. ಆದರೆ ಇವರು ಮದ್ರರಾಜ ಮಾತ್ರ ನಮ್ಮ ಒಂದು ಪರಾಕ್ರಮವನ್ನು ಪ್ರಕಟಣೆ ಮಾಡುವುದಕ್ಕಾಗಿ ಬಂದಿದ್ದಾರೆ. ಅವರು ಧನಸ್ಸನ್ನು ಎತ್ತಿದ್ದಾರೆ, ಜಾಬಂಧನವನ್ನು ಮಾಡಬೇಕು. ಆದರೆ ಏನಾಗ್ಯದ, ಸರ್ಷಮಾತ್ರೇ ವ್ಯತಾಡಯತ್, ಸಾಸಿವೆಯಷ್ಟು ಮಿಕ್ಕಿತ್ತು, ಪೂರ್ಣ ಕಟ್ಟಲಿಕ್ಕೆ ಆಗಿಲ್ಲ. ಆ ಕಾರಣ ಆತನ ಕೈಲೂ ಆಗಿಲ್ಲ. ಈ ರೀತಿಯಾಗಿ ಜರಾಸಂಧ ಬಂದ, ಶಿಶುಪಾಲ ಬಂದ, ಶಲ್ಯ ಬಂದ, ಇವ್ರ ಕೇರ್ ಆಗಿಲ್ಲ. ಆಮೇಲೆ ದುರ್ಯೋಧನ ಬಂದ, ನಾ ಎತ್ತುತ್ತೀನಿ, ನನ್ನ ಕೈಲಾಗ್ತದ ಅಂತೇಳಿ ಬಂದ. ತಾನು ಬಲಿಷ್ಠ ಆ ಕಾರಣ ಭೀಮಶ್ಚ ಬಲಭದ್ರಶ್ಚ ಅಂತ ಹಿಂಗೆ ಶ್ಲೋಕ ಅದ ಮಹಾಭಾರತನಾಗ. ಲೋಕದಲ್ಲಿ ಬಲಶಾಲಿಗರು ಯಾರು ಅಂತ ಹೇಳಿದಾಗ ಇದನ್ನು ದುರ್ಯೋಧನ ಹೇಳ್ತಾನ. ಅತಿ ಬಲಶಾಲಿ ಭೀಮ, ನೆಕ್ಸ್ಟ್ ಭೀಮನ ತರುವಾಯ ಬಲಭದ್ರ, ಅದರ ತರುವಾಯ ನನ್ನ ತರುವಾಯ ಕೀಚಕ. ನಮ್ಮ 4 ಜನ ಬಿಟ್ಟರೆ ಇನ್ನು ಬಲಶಾಲಿಗರೇ ಇಲ್ಲ ಅಂಥೇಳಿ ಸಾಕ್ಷಾತ್ ದುರ್ಯೋಧನ ಹೇಳೋ ಮಾತು. ಆ ಕಾರಣ ಈಗ ಧೃತರಾಷ್ಟ್ರ ಬಂದಾನ, ಅತ್ಯಂತ ಬಲಿಷ್ಠ. ಆತನು ಧನಸ್ಸನ್ನು ಎತ್ತಾನ, ಜಾಬಂಧನ ಮಾಡಬೇಕು. ಆದರೆ ಏನಾಗಿದೆ, ತಿಲಭಾಗದಷ್ಟು ಮಿಕ್ಕ್ಯದ, ಕಟ್ಟಲಿಕ್ಕಾಗಿಲ್ಲ. ಆ ಕಾರಣ ಅವನು ಕೂಡ ಹಿಂದಕ್ಕೆ ಜರುಗಿದ. ಆತನಿಗೂ ಜಾಬಂಧನ ಮಾಡಲಿಕ್ಕಾಗಿಲ್ಲ. ಇದರ ತರುವಾಯ ಬಂದಿದ್ದವರು ಯಾರು? ಕರ್ಣ ಬಂದಾನ. ಕರ್ಣ ಯಾಕೆ ಬಂದಾನ? ತನಗೆ ಏನಾದರೂ ಇದೆಯಾ? ತನಗೂ ಕಾಮ ಇಲ್ಲ. ತಾನು ಯಾಕೆ ಬಂದಾನ? ದುರ್ಯೋಧನನಿಗೆ ನಾ ಕೊಡ್ತೀನಿ, ನನ್ನ ಒಂದು ಪರಾಕ್ರಮವನ್ನು ನಾ ತೋರಿಸುತ್ತೇನೆ. ಈ ಒಂದು ಸ್ವಯಂವರ ನಾ ಗೆದ್ದಿದ್ರೆ ದ್ರೌಪದಿ ಪರಿಣಯ ಆಗಬೇಕು, ನಾ ಮಾರ್ಕೋಂಗಿಲ್ಲ. ನಾನು ನನ್ನ ಸ್ನೇಹಿತನಾದ ದುರ್ಯೋಧನನಿಗೆ ಕೊಡ್ತೀನಿ ಅಂತ ಹೀಗೆ ಸಂಕಲ್ಪ ಮಾಡಿಕೊಂಡು ಕರ್ಣ ಬಂದಾನ. ಆ ಕಾರಣ ಕರ್ಣ ಏನು ಮಾಡ್ಯಾನ? ಜಾಬಂಧನ ಮಾಡಬೇಕು, ಆತನಿಗೂ ಆಗಿಲ್ಲ. ಆತನಿಗೆ ಎಷ್ಟು ಅಂತ ಹೇಳ್ತಿದ್ದಾರ? ರೋಮ ಮಾತ್ರೇ ವ್ಯತಾಡಯತ್, ರೋಮ ಕೂದಲಿನಷ್ಟು ಜಾಗ ಮಿಕ್ಕ್ಯದ, ಪೂರ್ಣ ಜಾಬಂಧನ ಮಾಡಲಿಕ್ಕಾಗಿಲ್ಲ. ಆ ಕಾರಣ ಅವನಿಗೂ ಕೂಡ ಆಗಿಲ್ಲ. ಹೀಗೆ ಎಲ್ಲ ಇಷ್ಟೊತ್ತು ತನಕ ಬಂದವರೆಲ್ಲರೂ ಬಲಶಾಲಿಗರು, ಅವ್ರಿಗೇ ಆಗಿಲ್ಲ. ಅದಾಮೇಲೆ ಬಂದವರು ಯಾರು? ಕರ್ಣ. ಅವ ಮಹಾರಥಿ, ವಿಲ್ಲು ವಿದ್ಯೆಯನ್ನು ಪಡೆದವರಲ್ಲಿ ಅವನು ಒನ್ ಆಫ್ ದಿ ಗ್ರೇಟೆಸ್ಟ್. ಅವನಿಗೂ ಆಗಿಲ್ಲ. ಇನ್ಯಾರಿಗಾಗ್ತದ? ಇನ್ನು ಉಳಿದವ ಒಬ್ಬನೇ, ಯಾರು? ಪಾರ್ಥ. ಆದರೆ ಅವ ಇಲ್ಲ. ಯಾಕ? ಮತ್ತೆ ಹಿಂದೆ ಕತೆಗೆ ಹೋಗಬೇಕು.
ಲಾಕ್ಷಾಗೃಹದಲ್ಲಿ ಅವರ ಎಲ್ಲರ ಸಂಹಾರ ಆಗ್ಯದ ಅಂಥೇಳಿ ಎಲ್ಲರ ಮನಸ್ಸಿನಲ್ಲಿತ್ತು. ಆ ಕಾರಣ ಈಗ ಈ ಒಂದು ಜಾವನ್ನು ಕಟ್ಟಿ ಆ ಒಂದು ಮತ್ಸ್ಯಯಂತ್ರದ ಭೇದನ ಮಾಡಬೇಕು ಅಂದರೆ ಯಾರಿದ್ದಾರ? ಮಹಾರಥಿಗರು ಯಾರಿಗೂ ಆಗ್ತಾ ಇಲ್ಲ. ಈ ಕಡೆ ಅರ್ಜುನ ಇಲ್ಲ, ಯಾರ ಕೈಲಾಗ್ತದ ಅಂಥೇಳಿ ಹೀಗೆ ಎಲ್ಲ ರಾಜರ ಗುಂಪಿನಲ್ಲಿ ಮತ್ತು ಬ್ರಾಹ್ಮಣರ ಗುಂಪಿನಲ್ಲಿ ಆ ಎಲ್ಲ ಪುರದಲ್ಲಿರುವಂತಹ ಜನರ ಒಂದು ಮನಸ್ಸಿನಲ್ಲಿ ಹೀಗೆ ಒಂದು ಶಂಕೆ ಬಂತು. ಹೀಗಿರುವಾಗ ದೃಷ್ಟದ್ಯುಮ್ನ ಇನ್ನು ರಾಜರ ಕೈಲಿ ಯಾರಿಗೂ ಆಗ್ತಿಲ್ಲ, ಇನ್ನು ನೆಕ್ಸ್ಟ್ ಕ್ಯಾಟಗಿರಿಗೆ ಹೋಗೋಣ, ಬ್ರಾಹ್ಮಣರೇ ನೀವಾದರೂ ಮಾಡ್ರಿ ಅಂಥೇಳಿ ಹೇಳ್ತಾ ಇದ್ದಾನೆ. ಹೀಗೆ ಹೇರಿದಾಗ ಈಗ ಬ್ರಾಹ್ಮಣ ವೇಷಧಾರಿಗರಾದ ಭೀಮಸೇನ ದೇವರು ಮತ್ತು ಅರ್ಜುನ ಇಬ್ಬರೂ ಕೂಡ ಎದ್ದು ನಿಂತಿದ್ದಾರೆ. ಎದ್ದು ನಿಂತು ಅವರು ಆ ಒಂದು ವೇದಿಕೆಯ ಮಧ್ಯದಲ್ಲಿ ಬರಬೇಕಾದಾಗ ಬ್ರಾಹ್ಮಣರ ಒಂದು ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಯತ್ಕರ್ಣಶರ್ಯ ಪ್ರಮುಖೈ ಕ್ಷತ್ರಿಯೈ ಲೋಕವಿಶ್ರುತೈ ನಾನತಂ ಬಲವದ್ಭಿರ್ಹಿ ಧನುರ್ವೇದ ಪರಾಯಣೈ ತತ್ಕಥಂ ತ್ವತ್ಕೃತಾಸ್ತ್ರೇಣ ಪ್ರಾಣತೋ ದುರ್ಬಲೀಯಸ ವಟುಮಾತ್ರೇಣ ಶಕ್ಯಂ ಹಿ ಸಜ್ಜಂ ಕರ್ತುಂ ಧನುರ್ದ್ವಿಜಾಃ. ಶಲ್ಯ ದುರ್ಯೋಧನ ಕರ್ಣ ಶಿಶುಪಾಲ ಮದ್ರ ಮೊದಲಾದ ಘಟಾನುಘಟಿಕರಿಂದಾಗಿಯೇ ಇಂತಹ ಒಂದು ಕಾರ್ಯ ಅನ್ನೋದು ಆಗದೇ ಇರುವಂತಹದ್ದು ಕೇವಲ ಬ್ರಾಹ್ಮಣರಿಂದನೇ ಆಗ್ತದೆ. ಯಾಕ? ಒಬ್ಬ ವಟು ತನ್ನ ಒಂದು ಸಾಮರ್ಥ್ಯದಿಂದಾಗಿ ಪರೀಕ್ಷಿತ್ ರಾಜ ಎಂತಹ ಪರೀಕ್ಷಿತ್ ರಾಜ ಭಾಗವತೋತ್ತಮ. ಯಾವ ಪರೀಕ್ಷಿತ್ ರಾಜನಿಗಾಗಿ ಪರಮಾತ್ಮ ಬ್ರಹ್ಮಾಸ್ತ್ರವನ್ನೇ ತಡೆದ. ಬ್ರಹ್ಮಾಸ್ತ್ರದಿಂದಾಗಿ ಆ ಒಂದು ಗರ್ಭದಲ್ಲಿರುವಂತಹ ಅಂಡಕ್ಕೆ ಹಾನಿ ಆದರೂ ಕೂಡ ಮತ್ತೆ ತನ್ನ ಒಂದು ಸಾಮರ್ಥ್ಯದಿಂದಾಗಿ ಆ ಅಂಡವನ್ನು ಪುನರುಜ್ಜೀವನ ಮಾಡಿರುವಂತಹ ಯಾವ ಪರೀಕ್ಷಿತ್ ರಾಜ, ಆ ಅಂಡದಿಂದ ಉತ್ಪನ್ನನಾದ ಪರೀಕ್ಷಿತ್ ರಾಜ, ಆ ಪರೀಕ್ಷಿತ್ ರಾಜಗೆ ಏನಾಯಿತು? ಒಬ್ಬ ವಟು ಮಾತ್ರೇನ, ಒಬ್ಬ ಬಾಲಕ ಜಸ್ಟ್ ಗಾಯತ್ರಿ ಸಿದ್ಧಿ ಮಾಡ್ಕೊಂಡಾನದ, ಆಗ ತಾನೇ ಮುಂಜಿವೆ ಆಗ್ಯದ, ಉಪನಯನ ಆಗ್ಯದ, ಮಾಡಿದ್ದೇನೂ ಇಲ್ಲ ಆತ. ಘೋರಾನುಘೋರ ವ್ರತಗಳಿಲ್ಲ, ಘೋರಾನುಘೋರ ತಪಸ್ಸಿಲ್ಲ, ಕೃಚ್ಛಚಾಂದ್ರಾಯನ ಏನೂ ಮಾಡಿಲ್ಲ. ಕೇವಲ ಒಂದು ಗಾಯತ್ರಿ ಜಪವನ್ನು ಮಾಡುವಂತಹ ಒಬ್ಬ ವಟುವಿನಿಂದಾಗಿ ಶಪ್ತನಾಗ್ಯನ. ಈ ಕಡೆ ಇನ್ನೊಂದು ಸಂದರ್ಭದಲ್ಲಿ ವಿಶ್ವಾಮಿತ್ರರ ಕಥೆಯನ್ನು ನಾವೆಲ್ಲರೂ ಕೂಡ ತಿಳಿದುಕೊಂಡಿದ್ದೇವೆ. ಎಂತಹ ವಿಶ್ವಾಮಿತ್ರ, ಅವರ ಒಂದು ಸಾಮರ್ಥ್ಯ, ಕ್ಷತ್ರಿಯೋತ್ತಮ, ವಸಿಷ್ಠರ ಒಂದು ತಪಪ್ರಭಾವ, ಅವರ ಒಂದು ಬ್ರಹ್ಮವರ್ಚಸ್ಸಿನಿಂದಾಗಿ ಎಷ್ಟೆಷ್ಟು ಅಸ್ತ್ರಗಳನ್ನು ಪ್ರಯೋಗ ಮಾಡಿದರೂ ಕೂಡ ತನ್ನ ಕಾರ್ಯಸಿದ್ಧಿ ಆಗಿಲ್ಲ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತೇಳಿ ಹೇರಿರುವಂತಹ ವಿಶ್ವಾಮಿತ್ರ. ಹೀಗೆ ಬ್ರಾಹ್ಮಣರಿಗೆ ಆಗದ ಕಾರ್ಯ ಅಂತ ಏನಿದೆ? ಯಾವ ಕಾರ್ಯನೂ ಆಗಿಲ್ಲ ಅಂತಿಲ್ಲ. ಬ್ರಾಹ್ಮಣರು ಅಂದ್ಕೊಂಡ್ರೆ ಅವರ ಮನಸ್ಸು, ಅವರ ಸಂಕಲ್ಪ ಮಾಡಿದರೆ ಸಾಕು, ಅವರಿಗೆ ಬೇಕಾಗಿರುವಂತಹ ಕಾರ್ಯ ಅನ್ನೋದು ಆಗುತ್ತದೆ. ಇಂತಹ ಬ್ರಾಹ್ಮಣರು ಆದರೂ ನನ್ನ ತಂಗಿಯ ಒಂದು ವಿವಾಹವನ್ನು ಮಾಡಿಕೊಳ್ಳಬೇಕು ಅಂಥೇಳಿ ದೃಷ್ಟದ್ಯುಮ್ನ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಆಗ ಭೀಮಸೇನ ದೇವರು ಮತ್ತು ಅರ್ಜುನ ಇಬ್ಬರುಗಳು ಕೂಡ ಎದ್ದು ಕೆಳಗೆ ಬರ್ತಾ ಇದ್ದಾರೆ. ಆಗ ಮತ್ತೆ ಹೇಳ್ತಾ ಇದ್ದಾನೆ, ಬ್ರಾಹ್ಮಣೋವಾತ ರಾಜನ್ಯೋ ವೈಶ್ಯೋವಾ ಶೂದ್ರ ಏವವಾ ಏತೇಷಾಂ ಯೋ ಧನುಶ್ರೇಷ್ಠಂ ಸಜ್ಜಂ ಕುರ್ಯಾತ್ ದ್ವಿಜೋತ್ತಮ. ಬ್ರಾಹ್ಮಣನೇ ಆಗಿರ್ರಿ, ಕ್ಷತ್ರಿಯನೇ ಆಗಿರ್ರಿ, ವೈಶ್ಯ ಆಗ್ರಿ, ಶೂದ್ರ ಆಗ್ರಿ, ಯಾರೇ ಆಗ್ರಿ, ಈ ಧನುಸ್ಸನ್ನು ಬಂಧನವನ್ನು ಮಾಡಿ ಮತ್ಸ್ಯಯಂತ್ರದ ಭೇದನ ಆದರೆ ಸಾಕು, ಅವರಿಗೆ ಪರಿಣಯ ಅಂತನ್ನೋದು ಖಂಡಿತವಾಗಿ ನಾ ಮಾಡುತ್ತೇನೆ ಎಂಬುದಾಗಿ ಹೇಳಿದಾಗ ಆಯಿತು ಅಂಥೇಳಿ ಅಣ್ಣನಾದ ಭೀಮಸೇನ ದೇವರ ಆಜ್ಞೆಯನ್ನು ತಗೊಂಡು ಈ ಕಡೆ ಅರ್ಜುನ ವೇದಿಕೆಯ ಮಧ್ಯದಲ್ಲಿ ಬಂದಿದ್ದಾನೆ. ಬಂದ ಕೂಡಲೇ ಆ ಒಂದು ಧನುಸ್ಸಿಗೆ ಪ್ರದಕ್ಷಿಣೆಯನ್ನು ಮಾಡಿದ್ದಾನೆ ಅರ್ಜುನ. ಪ್ರದಕ್ಷಿಣೆಯನ್ನು ಮಾಡಿ ಮನಸ್ಸಿನಲ್ಲಿ ಕೃಷ್ಣನ ಪ್ರಣಾಮವನ್ನು ಮಾಡ್ತಾ ಇದ್ದಾನೆ. ಇದೇ ಸಂದರ್ಭದಲ್ಲಿ ಆ ಸ್ವಯಂವರಕ್ಕೆ ಕೃಷ್ಣ ಬಲರಾಮರು ಬಂದಿದ್ದರು ಅಂತ ನಾವು ಕೇಳಿವೆ. ಆಗ ಕೃಷ್ಣ
ಆ ಬ್ರಾಹ್ಮಣರ ಗುಂಪಿನಲ್ಲಿರುವಂತಹ ಈ ಭೀಮಸೇನ ಮತ್ತು ಅರ್ಜುನರನ್ನು ನೋಡಿ ಇವರಿಬ್ಬರು ನಮ್ಮ ಭೀಮ ಮತ್ತು ಪಾರ್ಥರೆ ಎಂಬುದಾಗಿ ತಿರ್ಕೊಂಡು ತನ್ನ ಪಕ್ಕಕ್ಕಿರುವಂತಹ ಬಲರಾಮದೇವರಿಗೂ ಕೂಡ ಅವನು ತೋರಿಸಿದ್ದಾರೆ. ಆ ಕೃಷ್ಣದೇವರ ಆ ಕೃಷ್ಣನ ಒಂದು ಅನುಜ್ಞೆಯನ್ನು ಪ್ರಣಾಮವನ್ನು ಕೂಡ ಮನಸ್ಸಿನಿಂದಾಗಿ ಮಾಡಿ ರುದ್ರದೇವರ ಗೂ ಕೂಡ ನಮಸ್ಕಾರವನ್ನು ಮಾಡಿ ಆ ಧನುಸ್ಸನ್ನು ಎತ್ತಿದ್ದಾನೆ, ಬಂಧನವನ್ನು ಮಾಡಿದ್ದಾನೆ. ಲೀಲಾಜಾಲವಾಗಿ ಕಿಂಚಿತ್ತೂ ಪ್ರಯಾಸ ಪಡದೆ ಆ ಜಲದಲ್ಲಿ ಬಿದ್ದಿರುವಂತಹ ರಿಫ್ಲೆಕ್ಷನನ್ನು ನೋಡುತ್ತಾ 5 ಬಾಣಗಳನ್ನು ಕೂಡ ಅದೇ ಕಣ್ಣಿಗೆ ಪ್ರಹಾರ ಮಾಡಿದ್ದಾನೆ. ಮತ್ಸ್ಯಯಂತ್ರದ ಅದು ಭೇದ ಅನ್ನೋದು ಆಗಿದೆ. ಇಲ್ಲಿ ಅರ್ಜುನ ಯಾರು? ಇಂದ್ರ. ಧನುಸ್ಸು ಯಾರಿದು? ರುದ್ರದೇವರದು. ರುದ್ರದೇವರ ಕಕ್ಷಾ ಅಂತನ್ನೋದಕ್ಕಿಂತಲೂ ಇಂದ್ರನ ಕಕ್ಷಾ ಅನ್ನೋದು ಕೆಳಗಿನ ಕಕ್ಷಾ. ಹಾಗಿರುವಾಗ ರುದ್ರದೇವರ ಧನುಸ್ಸನ್ನು ಅರ್ಜುನ ಹೇಗೆ ಎತ್ತಿದ, ಹೇಗಾಯಿತು ಅಂತಂದರೆ ಇದಕ್ಕೆ ತಿಳಿಯಬೇಕಾದದ್ದು ಏನು ಅಂತಂದರೆ ರುದ್ರದೇವರ ಧನುಸ್ಸೇ ಆಗಿರ್ಬೋದು, ಆದರೆ ಪಾರ್ಥನಲ್ಲಿ ನರನಾಮಕನಾದ ಪರಮಾತ್ಮನ ಒಂದು ಆವೇಶ ವಿಶೇಷ ಸನ್ನಿಧಾನ ಅಂತನ್ನೋದು ಇದೆ. ಆ ಕಾರಣ ಪರಮಾತ್ಮನ ಒಂದು ಸನ್ನಿಧಾನ ವಿಶೇಷದಿಂದಾಗಿ ಆ ಒಂದು ಧನುಸ್ಸನ್ನು ಎತ್ತುವಂತಹ ಸಾಮರ್ಥ್ಯ ಅಂತನ್ನೋದು ಇವನಿಗೆ ಬಂದಿದೆ. ಕಿಂಧುರ ಎಂಬುವಂತಹ ಧನುಸ್ಸನ್ನು ಎತ್ತುವಂತಹ ಸಾಮರ್ಥ್ಯ ಅಂತನ್ನೋದು ಅರ್ಜುನನಿಗೆ ಪ್ರಾಪ್ತವಾಯಿತು ಎಂಬುದಾಗಿ ನಿರ್ಣಯದಿಂದಾಗಿ ತಿಳಿದುಕೊಳ್ಳಬೇಕು. ಕೃತಂನ ಸಜ್ಜಂ ಮಹತೋಪಿ ಯತ್ನಾತ್. ಕಿಂಚಿತ್ತೂ ಯತ್ನವನ್ನು ಪಡೆದೆ ಲೀಲಾಜಾಲವಾಗಿ ಆ ಒಂದು ಧನುಸ್ಸನ್ನು ಎತ್ತಿದ್ದಾನೆ. ಈ ರೀತಿಯಾಗಿ ಧನುಸ್ಸನ್ನು ಎತ್ತಿದ್ದಾನೆ. ಮತ್ಸ್ಯಯಂತ್ರದ ಭೇದನ ಅನ್ನೋದಾಗಿದೆ. ಆಗ ಆ ಬ್ರಾಹ್ಮಣ ವೇಷಧಾರಿಯಾಗಿರುವಂತಹ ಅವನ ಮೇಲೆ ಪುಷ್ಪವೃಷ್ಟಿ ಅಂತನ್ನೋದು ಆಗ್ತಾ ಇದೆ. ಎಲ್ಲ ಪುರದ ಜನರು ಎಲ್ಲರೂ ಕೂಡ ಆ ಪುರುಷನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಬ್ರಾಹ್ಮಣರ ಗುಂಪು ನಮ್ಮ ಬ್ರಾಹ್ಮಣ ಮಾಡ್ಯಾನ ಅಂಥೇಳಿ ಅವರಿಗೆ ಒಂದು ಹೆಮ್ಮೆಯ ವಿಷಯ ಕಾರಣ ಅವರೆಲ್ಲರೂ ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ಹೀಗೆ ಇರುವಾಗ ದ್ರೌಪದಿ ದೇವಿ ತನ್ನ ಕೈಯಲ್ಲಿರುವಂತಹ ಹಾರವನ್ನು ತಂದು ಅರ್ಜುನನ ಕೊರಳಲ್ಲಿ ಹಾಕಿದ್ದಾರೆ. ಆಗ ಅಲ್ಲಿರುವಂತಹ ಎಲ್ಲ ರಾಜರಿಗರಿಗೆ ಸಿಟ್ಟು ಬಂತು. ಸ್ವಯಂವರ ಅಂತ ನಮ್ಮೆಲ್ಲರಿಗೂ ಕೂಡ ಕರೆದು ನಮಗೆ ಅವಮಾನ ಮಾಡಿಬಿಟ್ಟ ದೃಪದ ರಾಜ. ನಮ್ಮ ಸ್ವಯಂವರಕ್ಕೆ ಕರೆದಾಗ ಅಸಾಧ್ಯವಾದ ಕರ್ಮವನ್ನು ಎಂದಿಗೂ ಕೂಡ ಪರೀಕ್ಷೆಗಾಗಿ ಇಡಬಾರದು. ಫಸ್ಟ್ ಕ್ಲಾಸ್ನಲ್ಲಿರುವಂತಹ ಹುಡುಗಗ SSLC ಅಥವಾ ICSE ಪರೀಕ್ಷೆದ ಪ್ರಶ್ನೆಪತ್ರವನ್ನಿಟ್ಟರೆ ಅವರಿಗೆ ಹೇಗಾಗಬೇಕು, ಹಾಗೆ ರುದ್ರದೇವರ ಧನುಸ್ಸನ್ನು ಇಟ್ಟು ಅದನ್ನು ಎತ್ತಬೇಕು, ಜಾಬಂಧನವನ್ನು ಮಾಡಬೇಕು, ಆಮೇಲೆ ಪ್ರತಿಫಲನವನ್ನು ನೋಡ್ತಾ ಪ್ರತಿಬಿಂಬವನ್ನು ನೋಡ್ತಾ ಅದರ ಮತ್ಸ್ಯಯಂತ್ರದ ಮಾಡಬೇಕು. ಇಷ್ಟೆಲ್ಲ ಕಷ್ಟವಾದ ಕರ್ಮವನ್ನು ಇಟ್ಟುಬಿಟ್ರೆ ಹೇಗಾಗ್ತದ? ನಮ್ಮೆಲ್ಲರನ್ನು ಕರೆದು ನಮಗೆ ಗೌರವವನ್ನು ಮಾಡದೆ ಅವಮಾನವನ್ನು ಮಾಡಿದ್ದಾನೆ ದೃಪದ ರಾಜ ಅಂಥೇಳಿ ದೃಪದ ರಾಜನ ಮೇಲೆ ಎಲ್ಲ ರಾಜರಿಗೂ ಕೂಡ ಸಿಟ್ಟು ಬಂದಿದೆ. ಆ ಕಾರಣ ಎಲ್ಲರೂ ಕೂಡ ಯುದ್ಧಕ್ಕಾಗಿ ಎಲ್ಲರೂ ಕೂಡ ಪ್ರವೃತ್ತರಾಗಿದ್ದಾರೆ. ಆ ಕಾಲದಲ್ಲಿ ಆ ದೃಪದ ರಾಜನಿಗೆ ಏನು ಮಾಡಬೇಕು ತೋಚ್ತಾ ಇಲ್ಲ. ಹೀಗಿರುವಾಗ ಭೀಮಸೇನ ದೇವರು ಮತ್ತು ಅರ್ಜುನ ಇಬ್ಬರಿಗೂ ಕೂಡ ಆ ಎಲ್ಲ ರಾಜರನ್ನು ಕೂಡ ಸೋಲಿಸುತ್ತಾ ಇದ್ದಾರೆ. ಭೀಮಸೇನ ದೇವರು ಏನು ಮಾಡಿಬಿಟ್ರು, ಅಲ್ಲಿ ಒಂದು ಗಿಡ ಇತ್ತಲ್ಲ, ಆ ಗಿಡವನ್ನೇ ಬೇರು ಸಹಿತವಾಗಿ ಎತ್ತಿ ಯಾರ್ಯಾರು ದೃಪದ ರಾಜನನ್ನು ಸಂಹಾರ ಮಾಡಬೇಕು ಎಂಬುದಾಗಿ ಬಂದರೋ ಆ ರಾಜರಗರ ಮೇಲೆ ಆ ಒಂದು ಗಿಡವನ್ನೇ ಎತ್ತಿ ಬಿಸಾಗಿಬಿಟ್ಟಿದ್ದಾನೆ. ಆಮೇಲೆ ಈ ಕಡೆ ಪಾರ್ಥ ತನ್ನ ಅದೇ ಧನುಸ್ಸಿನಿಂದಾಗಿ ಈ ಧನುರ್ಪ್ರಹಾರವನ್ನು ಬಾಣಪ್ರಹಾರವನ್ನು ಮಾಡ್ತಾ ಇದ್ದಾನೆ. ತನ್ಮಧ್ಯೆ ಅಲ್ಲಿ ಅರ್ಜುನನಿಗೂ ಮತ್ತು ಕರ್ಣನಿಗೂ
ಯುದ್ಧ ಅಂತ ಅನ್ನೋದಾಗಿದೆ. ಆಮೇಲೆ ಶಲ್ಯನಿಗೂ ಮತ್ತು ಭೀಮಸೇನ ದೇವರಿಗೂ ಯುದ್ಧ ಆಗಿದೆ. ಆಗ ಕರ್ಣ ಮತ್ತು ಅರ್ಜುನ ಇಬ್ಬರುಗಳು ಕೂಡ ಸುಮಾರು ಹೊತ್ತು ಯುದ್ಧವಾದಿದ ನಂತರ ಕರ್ಣನಿಗೆ ಸಾಕಾಯಿತು. ಯಾರು ನೀನು ಅಂತ ಕೇಳ್ತಾ ಇದ್ದಾನೆ ಕರ್ಣ. ನನ್ನ ಸಮಸಮವಾಗಿ ಬಾಣಪ್ರಯೋಗ ಮಾಡೋರು ಒಬ್ಬ ಅರ್ಜುನ ಒಬ್ಬನೇ ಇದ್ದಾನೆ. ಅವನಾದರೂ ಲಾಕ್ಷಾಗೃಹದಲ್ಲಿ ಅವನು ಬೆಂಕಿಯಲ್ಲಿ ಭಸ್ಮನಾಗಿ ಬಿಟ್ಟಿದ್ದಾನೆ. ನೀ ಯಾರು ನೀನು? ನನ್ನ ಸಮವಾಗಿ ಯುದ್ಧ ಆಗ್ತಿದ್ದೀನಿ, ಯಾರು ಅಂತ ಕೇಳ್ತಾ ಇದ್ದಾನೆ. ಆಗ ಬ್ರಾಹ್ಮಣ ವೇಷದಲ್ಲಿರುವಂತಹ ಈ ಅರ್ಜುನ ಹೇಳ್ತಾ ಇದ್ದಾನೆ, ಜಗಳ ಆಡಬೇಕಾದಾಗ ನಮ್ಮ ಕೈ ಕೆಲಸ ಮಾಡಿದರೆ ಸಾಕು, ಬಾಯಿ ಕೆಲಸ ಮಾಡಬೇಕಾಗಿಲ್ಲ. ಆ ಕಾರಣ ಒಂದ ಬಾಣಪ್ರಯೋಗ ಆದರೂ ಮಾಡು ಅಥವಾ ಹಿಂದೋಬಿರು ಎಂಬುದಾಗಿ ಹೇಳಿದಾಗ ಆತನಿಗೆ ರಾಗಿಲ್ಲ. ಕರ್ಣನ ಪರಾಭವ ಅಂತ ಅನ್ನೋದು ಆಗಿದೆ. ಈ ಕಡೆ ಭೀಮಸೇನ ದೇವರು ಕೂಡ ಯಾರ್ಯಾರು ಬಂದರೋ ಎಲ್ಲರನ್ನೂ ಕೂಡ ಫಸ್ಟ್ ಗಿಡ ಇತ್ತು, ಗಿಡವನ್ನೇ ಎತ್ತಿ ಬಿಸಾಕಿಬಿಟ್ಟಿದ್ರು. ಖರೆ ಭೀಮಸೇನ ದೇವರು ಒನ್ ಮ್ಯಾನ್ ಆರ್ಮಿ, ಅವರಿಗೆ ಆಯುಧದ ಅವಶ್ಯಕತೆಯೇ ಇಲ್ಲ. ಬಂದವರೆಲ್ಲರಿಗೂ ಕೂಡ ಕೈಯಿನಿಂದಾಗಿಯೇ ಅವರು ತಡೆದು ಎಲ್ಲರನ್ನೂ ಕೂಡ ಎತ್ತಿ ಬಿಸಾಕ್ತಾ ಇದ್ದಾರೆ. ಆಗ ಕೃಷ್ಣ ಮತ್ತು ಬಲರಾಮರು ನ್ಯೂಟ್ರಲ್, ಅವರು ಯಾರಿಗೂ ಸಪೋರ್ಟ್ ಮಾಡಿಲ್ಲ. ಈ ಕಡೆ ಬ್ರಾಹ್ಮಣರು ಹೇಳಬೇಕಾದಾಗ ಸಂತೋಷಪಟ್ಟರು. ರಾಜರುಗಳು ಯುದ್ಧಕ್ಕೆ ಬಂದಾಗ ಅವರು ತಡಲಿಕ್ಕೂ ಹೋಗಿಲ್ಲ. ಅವರು ಜಸ್ಟ್ ಸ್ಪೆಕ್ಟೇಟರ್ಸ್ ಆಗಿ ಬಂದಿದ್ದರು. ಇನ್ನೊಂದು ಸಂದರ್ಭ ಇದೆ, ಲಕ್ಷಣ, ಕೃಷ್ಣನ ಮಡದಿ ಲಕ್ಷಣ. ಅಕಿಯ ಸ್ವಯಂವರ ಕಾಲದಲ್ಲಿಯೂ ಕೂಡ ಇಂತಹದ್ದೇ ಒಂದು ಕಥಾ ಅಂತನ್ನೋದು ಆಗಿದೆ. ಅಲ್ಲೂ ಕೂಡ ಇದೇ ರೀತಿಯಾಗಿ ಮತ್ಸ್ಯಯಂತ್ರ ಅದನ್ನು ಕೂಡ ಭೇದನ ಮಾಡಬೇಕು. ಆ ಒಂದು ಸಂದರ್ಭದಲ್ಲಿ ಈ ಪಾಂಡವರೆಲ್ಲರೂ ಕೂಡ ಭೀಮಾರ್ಜುನರು ಕೂಡ ಅಲ್ಲಿ ಹೋಗಿರುತ್ತಾರೆ. ಕೃಷ್ಣ ಅಲ್ಲಿ ಮತ್ಸ್ಯಯಂತ್ರದ ಭೇದನ ಮಾಡಿದಾಗ ಮತ್ತು ರಾಜರುಗಳು ಜಗಳಕ್ಕೆ ಬರ್ತಾರ. ರಾಜರುಗಳು ಜಗಳಕ್ಕೆ ಬಂದಾಗ ಇವರು ಏನು ಮಾಲಿಕ್ ಹೋಗಲ್ಲ. ತಮ್ಮ ಒಂದು ಸ್ಥಾನಗಳಲ್ಲಿ ಅವರವರಿಗೆ ಯೋಗ್ಯವಾದ ಕೀರ್ತಿ ಸಂಪಾದನೆ ಅನ್ನೋದು ಆಗಬೇಕಾಗ್ಯದ. ಕೃಷ್ಣನಿಗೆ ಏನು ಆ ಒಂದು ರಾಜರುಗಳ ಜಗಳ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲವ? ಹಾಗೇ ಆಗುತ್ತದೆ. ಆದರೂ ಕೂಡ ಈ ಭೀಮಾರ್ಜುನರಿಗೆ, ಬ್ರಾಹ್ಮಣ ವೇಷದಲ್ಲಿರುವಂತಹ ಭೀಮಾರ್ಜುನರಿಗೆ ಕೀರ್ತಿ ತಂದುಕೊಡೋದಕ್ಕಾಗಿ ಕೃಷ್ಣ ಬಲರಾಮರು ಏನೂ ಮಾಡ್ತಾ ಇಲ್ಲ. ಆಗ ಕೃಷ್ಣ ಹೇಳೋ ಮಾತು, ಕೃಷ್ಣ ತನ್ನ ಸಮೀಪದಲ್ಲಿ ತನ್ನ ಪಕ್ಕಕ್ಕಿರುವಂತಹ ಬಲರಾಮನನ್ನು ನೋಡ್ತಾ ಹೇಳ್ತಾ ಇದ್ದಾನೆ, ಅಲ್ಲಿ ನೋಡು ಗಿಡವನ್ನು ಬಿಸಾಕ್ತಾ ಇದ್ದಾರೆ ಅಲ್ಲ, ಸಿಂಹದಂತೆ ಪರಾಕ್ರಮಿಯಾಗಿದ್ದಾರಲ್ಲ, ಅವರು ಬೇರೆ ಯಾರೂ ಅಲ್ಲ, ನಮ್ಮ ಭೀಮ. ಆಮೇಲೆ ಬಾಣಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ತನ್ನ ಒಂದು ಬಾಣದಿಂದ ಅನೇಕ ರಾಜರುಗಳನ್ನು ತಡೆತಾ ಇದ್ದಾನೆ ಅಲ್ಲ, ಇವ ಬೇರೆ ಯಾರೋ ಅಲ್ಲ, ಇವ ಪಾರ್ಥ, ಅರ್ಜುನ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆ ಬ್ರಾಹ್ಮಣರ ಗುಂಪಿನಲ್ಲಿ ಮಧ್ಯಾಹ್ನ ಕುಳಿತಾರ ನೋಡಲ್ಲ, ಅವರು ಯಾರೂ ಅಲ್ಲ, ಅವನು ನಮ್ಮ ಯುಧಿಷ್ಠಿರ. ಆಮೇಲೆ ಅಕ್ಕಡಿ ಇಬ್ಬರು ಅವಳಿ ಜವಳಿಗರು ಕೂತಿದ್ದಾರೆ ಅಲ್ಲ, ಅವರು ನಮ್ಮ ನಕುಲ ಸಹದೇವರು ಎಂಬುದಾಗಿ ಬಲರಾಮ ದೇವರಿಗೆ ಕೃಷ್ಣ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾನೆ. ಇವರು ಬೇರೆ ಯಾರೋ ಅಂತ ತಿಳಿಯಬೇಡ್ರಿ, ಇವರು ಪಾಂಡವರೇ, ಅವರಿಗೆ ಏನೂ ಅಪಾಯ ಆಗಿಲ್ಲ ಎಂಬುದಾಗಿ ಬಲರಾಮನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಹೀಗೆ ಎಲ್ಲ ರಾಜರುಗಳ ಒಂದು ಪ್ರಯತ್ನ ಅನ್ನೋದು ನಿಷ್ಫಲವಾದಾಗ ಕೊನೆಗ ಕೃಷ್ಣ ಬಂದು ಸಂಧಾನ ಮಾಡ್ತಾ ಇದ್ದಾನೆ. ಸಾಕಿನ್ನ ನಿಮ್ಮ ಸತ್ತ ಅಂತನ್ನೋದು ಮುಗಿದದ, ನಿಮ್ಮ ಜಯ ಏನಿಲ್ಲ, ಆಗೋದಿಲ್ಲ. ಸುಮ್ಮನೆ ಯಾರೋ ಮಾಡಿದ್ದಕ್ಕೆ ರಾಜನಿಗೆ ನೀವು ಹೀಗೆ ಪ್ರಹಾರ ಮಾಡೋದು ಸರಿಯಲ್ಲ. ಯಾಕೆ? ಸ್ವಯಂವರದಲ್ಲಿ ಬಾಣಪ್ರಯೋಗ ಮಾಡಿದ್ದ್ಯಾರೋ ಆ ಬ್ರಾಹ್ಮಣ. ನೀವು ಬಾಣಪ್ರಯೋಗ ಮಾಡೋದು ಯಾರ ಮೇಲೆ? ದೃಪದ ರಾಜನಿಗೆ. ಕಿಂಕೇನ ಸಂಗತಂ, ಯಾರೋ ಮಾಡಿದ್ದಕ್ಕೆ ಬೇರೆ ಯಾರೋ ಯಾಕೆ ಅನುಭವಿಸಬೇಕು? ರಾಜ ಮೊದಲಿಗೇನೆ ಕಂಡೀಷನ್ ಕೊಟ್ಬಿಟ್ಟಿದ್ದ, ಯಾರೇ ಮಾಡ್ತೀವಿ ಅಂತ ಹೇಳಿದ್ದ. ಬರೇ ರಾಜರ ಅಂತ ರಾಜ ಏನು ಹೇಳಿಲ್ಲ. ಆ ಕಾರಣ ಹೀಗೆ ನೀವು ವಿನಾಕಾರಣೇನ ಯುದ್ಧವನ್ನು ಪ್ರಾರಂಭ ಮಾಡೋದು ಸರಿಯಲ್ಲ ಅಂತ ಹೇಳಿ ಕೃಷ್ಣ ಹೇಳಿ ಸಂಧಾನವನ್ನು ಮಾಡ್ತಾ ಇದ್ದಾನೆ. ಆಗ
ಕೃಷ್ಣ ಈ ರೀತಿಯಾಗಿ ಹೇರಿದ ಮೇಲೆ ಇನ್ನು ಕೃಷ್ಣನ ಎದುರು ಹೋಗುವಂತಹ ಸಾಮರ್ಥ್ಯ ಯಾರಿಗೂ ಇಲ್ಲ. ಕಾರಣ ಕೃಷ್ಣನ ಮಾತನ್ನು ಕೇಳಿ ಆ ಎಲ್ಲ ರಾಜರುಗಳು ಕೂಡ ಆಯಿತು ಎಂಬುದಾಗಿ ಹೇಳಿ ಎಲ್ಲರೂ ಕೂಡ ತಮ್ಮ ತಮ್ಮ ಪುರಕ್ಕೆ ಹೋಗಿದ್ದಾರೆ. ತಮ್ಮ ತಮ್ಮ ಪುರಕ್ಕೆ ಹೋದಾಗ ಈ ಕಡೆ ಬ್ರಾಹ್ಮಣ ವೇಷಧಾರಿಗರಾದ ಈ ಭೀಮಾರ್ಜುನರು ಕೂಡ ಯುಧಿಷ್ಠಿರ ನಕುಲ ಸಹದೇವರಿಂದ ಸಹಿತರಾಗಿ ತಮ್ಮ ತಾಯಿಯಾದ ಕುಂತಿ ಇರುವಂತಹ ಬ್ರಾಹ್ಮಣನ ಗೃಹಕ್ಕೆ ಅವರು ಕೂಡ ತೆರಳಿದ್ದಾರೆ. ತೆರೆದಿದ್ದಾಗ ಆಗ ಅರ್ಜುನ ತಾಯಿಯನ್ನು ಕುರಿತು ತಾಯಿ ಮನೆ ಒಳಗೆ ಇರುತ್ತಾರೆ. ಆಗ ಮನೆ ಹೊರಗೆ ಇವರೆಲ್ಲ ಬಂದು ತಾಯಿಯಾದ ಕುಂತಿಯನ್ನು ಕುರಿತು ಹೇಳ್ತಾ ಇದ್ದಾರೆ. ತಾಯಿ, ನಮಗೆ ಭಿಕ್ಷೆ ಸಿಕ್ಕಿದೆ, ಏನು ಮಾಡಬೇಕು ಅಂತ ಕೇಳ್ತಾರೆ. ತಾಂ ಯಾಜ್ಞಸೇನೀಂ ಪರಮಪ್ರತೀತೋ ಭಿಕ್ಷೇತ್ಯತಾ ವೇದ ಯತಾಂ ನರಾಗ್ರ್ಯವು. ಭಿಕ್ಷೆ ಸಿಕ್ಕಿದೆ, ಏನು ಮಾಡಬೇಕು ಎಂಬುದಾಗಿ ಆ ಭೀಮಾರ್ಜುನರು ತಾಯಿಯನ್ನು ಕುರಿತು ಕೇಳಿದಾಗ ಒಳಗೆ ಈ ಕಡೆ ದ್ರೌಪದಿ ಬಂದಿದ್ದಾರೆ ಅನ್ನೋದು ಆಕೆ ನೋಡಿಲ್ಲ, ಆಕೆಗೆ ಏನೂ ಗುರುತಿಲ್ಲ. ಆಕೆ ಹೇಳ್ತಾರ, ಭಿಕ್ಷೆಯ ಕಾರಣ 5 ಜನರು ಕೂಡ ಸಮವಾಗಿ ಸ್ವೀಕಾರ ಮಾಡಬೇಕು ಎಂಬುದಾಗಿ ಕೇಳ್ತಾರೆ. ಎಲ್ಲರಿಗೇನು ಮಾಡಬೇಕು ಗುರುತಾಗಿಲ್ಲ, ಯಾರು ಸುಮ್ಮನೆ ಕೂತಾರ. ಆಗ ಯಾರು ಏನು ಮಾತಾಡ್ತಿಲ್ಲ ಅಂತೇಳಿ ಈ ಕಡೆ ಒಳಗಿನಿಂದ ತಾಯಿ ಬಂದಿದ್ದಾರೆ. ತಾಯಿ ಆಕೆಗೂ ತೋಚ್ತಾ ಇಲ್ಲ. ನಾ ಹೇಳಿಬಿಟ್ಟೀನಿ ನೋಡ್ರೆ, ನಾನು ಅಂದ್ಕೊಂಡ ಭಿಕ್ಷೆಗೂ ಇವರು ತಂದಿರುವ ಭಿಕ್ಷೆಗೂ ಏನೂ ಪೊಂತನೇ ಇಲ್ಲ. ಭಿಕ್ಷೆ ಅಂದರೆ ಏನೋ ಹಣ್ಣು ತಂದಿರ್ತಾರೋ ಅಥವಾ ಏನೋ ಬೇರೆ ಏನೋ ಕಾಯಿ ತಂದಿರ್ತಾರೋ ಏನೋ ತಂದಾರ ಅಂತ ಅಂದ್ಕೊಂಡೆ. ಇವ್ರು ನೋಡ್ರಿ ಒಬ್ಬ ಹುಡುಗಿಯನ್ನೇ ತಂದುಬಿಟ್ಟಾರಲ್ಲ, ಏನು ಮಾಡೋದಿದು ಅಂಥೇಳಿ ತಾಯಿಗೆ ಧರ್ಮ ಸಂಕಟ ಆಗ್ಬಿಟ್ಟದ. ಆಗ ತಾಯಿ ಕೇಳ್ತಿದ್ದಾರ. ತಾಯಿ ಈ ಯಾರು ಅಂತ ಕೇಳಿದಾಗ ದ್ರುಪದ ರಾಜನ ಮಗಳು ಅಂತ ಹೇಳಿದಾಗ, ಇಯಂತು ಕನ್ಯಾ ದ್ರುಪದಸ್ಯ ರಾಜಸ್ತವಾನುಜಾಭ್ಯ ಮಯಿ ಸನ್ನಿಸೃಷ್ಟ ಯಥೋಚಿತಂ ಪುತ್ರ ಮಯಾಪಿ ಚೋಕ್ತಂ ಸಮೇತ್ಯ ಪುಂಕ್ಷೇತಿ ನೃಪ ಪ್ರಮಾದಾತ್. ಏನೋ ಗುರುತಾಗಿಲ್ಲ. ಈಗ ನೋಡ್ರಿ, ದ್ರುಪದ ರಾಜನ ಮಗಳು ಪಾಂಚಾಲಿ, ಈಕೆನು ಭಿಕ್ಷೆ ಅಂತ ನೀವು ಹೇರಿದ್ದೀರಿ. ಖರೆ, ನೀವು ಹೇರಿದ್ದಕ್ಕಂತ ಖರೇನೆ. ಯಾಕ? ಕನ್ಯಾಭಿಕ್ಷೆ ಅಂತೆ ಕರೆದಿದ್ದಾರೆ. ಆ ಕಾರಣ ಕನ್ಯಾರನ್ನು ಭಿಕ್ಷೆಯಿಂದಾಗಿ ಭಿಕ್ಷೆ ಅಂತ ನೀವು ತಂದಿದ್ದೀರಿ. ಆದರೆ ನಾನು ಎಚ್ಚರವಿಲ್ಲದೆ ಏನು ತಿಳ್ಕೊಳ್ಳಾರದೆ ಸಮವಾಗಿ ಎಲ್ಲರೂ ಕೂಡ ಸ್ವೀಕಾರ ಮಾಡಬೇಕು ಅಂತ ಹೇಳಿಬಿಟ್ಟೆ. ಏನು ಮಾಡಬೇಕಿದು ಅಂತ ಹೇಳಿದಾಗ ಯುಧಿಷ್ಠಿರ ಅಂತಾನ, ತಾಯಿ ಹೇರಿದ್ದೀರಿ, ಆ ಕಾರಣ ನಾವು ಮಾಡಿಬಿಡ್ತೀವಿ. 5 ಜನರು ಕೂಡ ಈ ಕನ್ಯಾಮಣಿಯನ್ನು ನಾವು ಪರಿಣಯ ಮಾಡಿಕೊಳ್ಳುತ್ತೇವೆ, ವಿವಾಹ ಮಾಡಿಕೊಳ್ಳುತ್ತೇವೆ ಎಂಬುದಾಗಿ ಯುಧಿಷ್ಠಿರ ಆಯಿತು ಅಂತ ಹೇಳಿಬಿಟ್ಟಾನ. ಇಷ್ಟು ಹೇರಾನ ಆದರೆ ಮಹಾಭಾರತನಾಗ ಇನ್ನೂ ಸಂವಾದವನ್ನು ಭಾಳ ಚಲೋ ಹೇರಿದ್ದಾರೆ. ಅಲ್ಲಿ ಫಸ್ಟ್ ಯುಧಿಷ್ಠಿರ ಅಂತಾರ, ಹಂಗಿಲ್ಲ, ಸ್ವಯಂವರದಲ್ಲಿ ಗೆದ್ದವರು ಯಾರು? ಅರ್ಜುನ. ಆ ಕಾರಣ ಅರ್ಜುನನೇ ಸ್ವೀಕಾರ ಮಾಡಬೇಕು. ಆ ಕಾರಣ ಅರ್ಜುನ ನೀನೇ ಸ್ವೀಕಾರ ಮಾಡಬೇಕು ಅಂಥೇಳಿ ಯುಧಿಷ್ಠಿರ ಅಂದಾಗ, ಇಲ್ಲ, ಅರ್ಜುನ ಒಪ್ಪೋದಿಲ್ಲ. ಯಾಕ? ನನಕ್ಕಿಂತರೂ ಮೇಲೆ ಇನ್ನು ಇಬ್ಬರಿದ್ದಾರೆ, ಯುಧಿಷ್ಠಿರ, ಆಮೇಲೆ ಭೀಮಸೇನ ದೇವರು, ಆಮೇಲೆ ನಾನು. ಆ ಕಾರಣ ಅಣ್ಣನಾದ ಯುಧಿಷ್ಠಿರನಿಗೆ ಇನ್ನೂ ವಿವಾಹನೇ ಆಗಿಲ್ಲ. ಅಣ್ಣನಾದ ಯುಧಿಷ್ಠಿರನಿಗೆ ವಿವಾಹವಾಗದ ಹೊರತು ನಾ ಹೇಗೆ ಮಾಡಿಕೊಳ್ಳಬೇಕು? ನಾ ಮಾಡಿಕೊಳ್ಳೋದಿಲ್ಲ. ಭೀಮಸೇನ ದೇವರು ಮಾಡಿಕೊಂಡಾರಲ್ಲ, ಇಲ್ಲ, ಅದು ಅಪವಾದ. ಅಲ್ಲಿ ಕಥಾದಲ್ಲಿ ಬರ್ತದೆ, ಹಿಡಿಂಬಿಯನ್ನು ಮದುವೆ ಮಾಡಿಕೊಡಬೇಕು ಅಂಥೇಳಿ ಅಕ್ಕಿ ಕೇಳಿದಾಗ ಒಪ್ಪೋದಿಲ್ಲ ಭೀಮಸೇನ ದೇವರು. ಶುದ್ಧ ಭಾಗವತ ಧರ್ಮ ಅಲ್ಲ. ಅಣ್ಣನ ಮದುವೆ ಆಗದ ಹೊರತು ತಮ್ಮ ಮಾಡಿಕೊಳ್ಳೋ ಹಂಗೆ ಇಲ್ಲ. ಆಗ ವೇದವ್ಯಾಸ ದೇವರು ತಕ್ಷಣದಲ್ಲಿ ಅವರು ಪ್ರತ್ಯಕ್ಷರಾಗಿ, ಇಲ್ಲ, ನಾ ಹೇಳ್ತೀನಿ, ಮದುವೆ ಮಾಡ್ಕೊ, ನಿಮ್ಗೆ ನಿಮ್ಮ ಭಾಗವತ ಧರ್ಮಕ್ಕೆ ಯಾವ ಧಕ್ಕೆ ಅನ್ನೋದು ಬರೋದಿಲ್ಲ ಅಂಥೇಳಿ ವೇದವ್ಯಾಸ ದೇವರು ಆಜ್ಞೆಯನ್ನು ಮಾಡಿದಾಗ ಆ ಆಜ್ಞೆಯನ್ನು ಮೀರಬಾರದು, ಪರಿಪಾಲನೆ ಮಾಡಬೇಕು ಅಂಥೇಳಿ ಭೀಮಸೇನ ದೇವರು ಹಿಡಿಂಬಿಯನ್ನು ವಿವಾಹ ಮಾಡಿದ್ದಾಯಿತು. ಆ ಕಾರಣ ಅಣ್ಣನಾದ ಯುಧಿಷ್ಠಿರ, ಅಣ್ಣನಾದ ಭೀಮಸೇನ ದೇವರು ಮದುವೆ ಮಾಡಿಕೊಳ್ಳದ ಹೊರತು ಈಕೆಯನ್ನು ನಾ ಹೇಗೆ ಮದುವೆ ಮಾಡಿಕೊಳ್ಳಬೇಕು? ನಾ ಮಾಡ್ಕೊಂಗಿಲ್ಲ. ನಾ ಮಾಡ್ಕೊಂಡಿಲ್ಲ ಅಂದರೆ ನನ್ನ ತಮ್ಮಂದರಾದ ನಕುಲ ಸಹದೇವರು ಕೂಡ ಮಾಡಿಕೊಳ್ಳೋದಿಲ್ಲ. ಆ ಕಾರಣ ಇಲ್ಲ, ನಾ ಮಾಡಿಕೊಳ್ಳೋದಿಲ್ಲ ಅಂತ ಹೀಗೆಲ್ಲ ಈ ರೀತಿಯಾಗಿ ಸಂಭಾಷಣೆ ಅನ್ನೋದು ಆಗಿದ ಮೇಲೆ
ಯುಧಿಷ್ಠಿರ ಹೇಳೋ ಮಾತು ತಾತ್ಪರ್ಯದಲ್ಲಿ ಬರುವಂತಹ ಮಾತು ಆಯಿತು, ತಾಯಿಯ ಮಾತನ್ನು ನಾವು ಕೇಳೋಣ, ತಾಯಿ ಹೇರಿದ್ದಾರೆ, ಆ ಕಾರಣ 5 ಜನರನ್ನು ಕೂಡ ನಾವು 5 ಜನರು ಕೂಡ ಈ ಒಬ್ಬ ಸ್ತ್ರೀಯನ್ನು ವಿವಾಹ ಮಾಡಿಕೊಳ್ಳೋಣ ಎಂಬುದಾಗಿ ಯುಧಿಷ್ಠಿರ ಹೇಳೋ ಮಾತು. ಇಷ್ಟು ಸಂವಾದ ಆಗ್ಯದ. ಈ ಕಡೆ ದೃಪದ ರಾಜ ತನ್ನ ಮಗನಾದ ದೃಷ್ಟದ್ಯುಮ್ನಿಗೆ ಹೇಳ್ತಾ ಇದ್ದಾನೆ, ಬ್ರಾಹ್ಮಣ ಬಂದಾನ, ಬ್ರಾಹ್ಮಣ ಮತ್ಸ್ಯಯಂತ್ರವನ್ನು ಭೇದನ ಮಾಡ್ಯಾನ, ಆಕೆಯ ವಿವಾಹವನ್ನು ಮಾಡಿಕೊಂಡಾನ, ಅಂದರೆ ಆಕೆಯನ್ನು ಸ್ವೀಕಾರ ಮಾಡ್ಕೊಂಡು ಹೋಗೇ ಬಿಟ್ಟಾನ. ನಾ ಕನ್ಯಾದಾನ ಮಾಡುವವ ಯಾರನ್ನೋದೇ ಗುರುತಿಲ್ಲ, ನಾ ಹೇಗೆ ಕನ್ಯಾದಾನ ಮಾಡಬೇಕು? ಆ ಕಾರಣ ನೀ ಹೋಗಿ ನೀ ಅವರನ್ನು ಹಿಂಬಾಲಿಸು, ಎಲ್ಲಿ ಹೋಗಿದ್ದಾರೆ, ಎಲ್ಲಿದ್ದಾರ, ಅವರ ಒಂದು ಇತಿ ವಿಚಾರವನ್ನೆಲ್ಲವನ್ನೂ ಕೂಡ ಮಾಡಬೇಕು ಅಂತ ಹೇಳಿದಾಗ ಆಗ ದೃಪದ ರಾಜನ ಮಗನಾದ ದೃಷ್ಟದ್ಯುಮ್ನ ಆಯಿತು ಅಂತ ಹೇಳಿ ಈ ಬ್ರಾಹ್ಮಣ ವೇಷದಲ್ಲಿರುವಂತಹ ಪಾಂಡವರ ಏನು ಕುಟೀರ ಇದೆಯಲ್ಲ, ಆ ಕುಟೀರದ ಒಂದು ಸ್ವಲ್ಪ ದೂರದಲ್ಲಿ ಇದ್ದು ಅವರ ಜಾಸೂಸಿಯನ್ನು ಮಾಡ್ತಾ ಇದ್ದಾನೆ. ಅವರಿಗೆ ಗುರುತಿರದಾರದೆ ಜಾಸೂಸಿಯನ್ನು ಮಾಡ್ತಾ ಇದ್ದಾನೆ. ಅವನಿಗೆ ಇವರ ಒಂದು ದೇಹವನ್ನು ನೋಡಿದರೆ, ಇವರ ಮಾತನಾಡುವಂತಹ ಶೈಲಿಯನ್ನು ನೋಡಿದರೆ, ಇವರ ಒಂದು ವರ್ತನೆಯನ್ನು ನೋಡಿದರೆ ಇವರು ಬ್ರಾಹ್ಮಣರಂತೆ ಅನ್ನಿಸ್ತಾನೇ ಇಲ್ಲ. ಬ್ರಾಹ್ಮಣರು ಮಾಡುವಂತಹ ಕಾರ್ಯವನ್ನು ಇವರು ಮಾಡ್ತಾನೇ ಇಲ್ಲ. ಯಾರಿರಬೇಕು ಇವರು? ಅವರ ಒಂದು ಫಿಸಿಕ್ ಅನ್ನೋದು ಬ್ರಾಹ್ಮಣರಿದ್ದಂತೆ ಕಾಣಿಸ್ತಾನೇ ಇಲ್ಲ. ಭೀಮಸೇನ ದೇವರನ್ನು ನೋಡಿದ ಮೇಲೆ ಇವರು ಬ್ರಾಹ್ಮಣರು ಅಂತನ್ನುವ ಭಾವ ಯಾರಿಗೂ ಬರೋದೇ ಇಲ್ಲ. ಅಂತಹ ಒಂದು ಫಿಸಿಕನ್ನು ಪಡೆದಿದ್ದಾರೆ ಭೀಮಸೇನ ದೇವರು. ಆ ಕಾರಣ ಇನ್ನು ಇವರೆಲ್ಲರ ಒಂದು ವಿಚಾರವನ್ನು ಮಾಡಿದಾಗಲೂ ಕೂಡ ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ ಸಾಮಾನ್ಯರಲ್ಲ, ಇವರು ದೇವತೆಗರು. ತತ್ರಾಪಿ ಕ್ಷಾತ್ರ ತೇಜಸ್ಸು ಅನ್ನೋದವರಲ್ಲಿ ಪ್ರಜ್ವಲಿಸುತ್ತಾ ಇದೆ. ಬ್ರಾಹ್ಮಣರ ತೇಜಸ್ಸು ಒಂದಾದರೆ ಕ್ಷಾತ್ರ ತೇಜಸ್ಸು ಪ್ರಖರ, ಬ್ರಾಹ್ಮಣರ ತೇಜಸ್ಸು ಸೌಮ್ಯ. ಚಂದ್ರನಂತೆ ಬ್ರಾಹ್ಮಣರ ತೇಜಸ್ಸಾದರೆ ಕ್ಷಾತ್ರ ತೇಜಸ್ಸು ಸೂರ್ಯನ ಒಂದು ಕಿರಣಗಳಂತೆ ಇದ್ದಂತೆ ಪ್ರಖರ. ಆ ಕಾರಣ ಇವರ ತೇಜಸ್ಸು ಪ್ರಖರವಾಗ್ಯದ, ಇವರು ಬ್ರಾಹ್ಮಣರ ಆಗುವ ಅಂತ ಅನಿಸೋದಿಲ್ಲ ಅಂತೇಳಿ ಆತ ತಿರುಗಿ ಬಂದು ತಂದೆಯಾದ ದೃಪದ ರಾಜನಿಗೆ ಹೇಳಿದ್ದಾರೆ. ಬ್ರಾಹ್ಮಣರಿದ್ದಂಗೆ ಇದ್ದಾರಾ, ಆದರೆ ಬ್ರಾಹ್ಮಣರು ಅಂತ ಅನ್ನಿಸ್ತಾ ಇಲ್ಲ ಅಂಥೇಳಿ ಈ ಕಡೆ ದೃಪದ ರಾಜನಿಗೆ ದೃಷ್ಟದ್ಯುಮ್ನ ಹೇರಿದಾಗ ಆಯಿತು, ಅವರನ್ನು ಅರಮನೆಗೆ ಕರೆಸು, ಕನ್ಯಾ ವರಪೂಜೆಯನ್ನು ಮಾಡಿ ಕನ್ಯಾದಾನವನ್ನು ಮಾಡುತ್ತೇನೆ ಅಂತ ಹೇಳಿದಾಗ ಆಗ ದೃಷ್ಟದ್ಯುಮ್ನ ಮತ್ತು ಅದೇ ರೀತಿಯಾಗಿ ಆತನ ಪುರೋಹಿತರನ್ನು ಕೂಡ ಕರೆದುಕೊಂಡು ಅವರು ಆ ಒಂದು ಕುಟೀರಕ್ಕೆ ಹೋಗಿದ್ದಾರೆ. ಕುಟೀರಕ್ಕೆ ಹೋದಾಗ ಬ್ರಾಹ್ಮಣರು ಬಂದಿದ್ದಾರೆ ಅಂತ ಹೇಳಿ ಈ ಕಡೆ ಯುಧಿಷ್ಠಿರ, ಭೀಮ ಮೊದಲಾದ ಎಲ್ಲ ಪಾಂಡವರು ಕೂಡ ಬ್ರಾಹ್ಮಣರಿಗೆ ಮಾಡಬೇಕಾದ ಎಲ್ಲ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟಿದ್ದಾರೆ. ಯೋಗ್ಯವಾದ ಆಸನವನ್ನು ಕೊಟ್ಟು ಕುಶಲ ಪ್ರಶ್ನವನ್ನೆಲ್ಲವನ್ನು ಕೂಡ ಮಾಡಿ ಯಾಕೆ ಬಂದಿದ್ದೀರಿ ಎಂಬುದಾಗಿ ರೀತಿಯಾಗಿ ಹೇಳಿದಾಗ ಇವರು ಹೇಳಿದ್ದಾರೆ, ಇಲ್ಲ, ನೀವು ಕನ್ಯೆಯನ್ನು ಸ್ವೀಕಾರ ಮಾಡಿದ್ದೀರಿ, ಆದರೆ ರಾಜ ಕನ್ಯಾದಾನವನ್ನು ಮಾಡಬೇಕು ಅನ್ಕೊತಿದ್ದಾನೆ, ಆ ಕಾರಣ ನೀವೆಲ್ಲರೂ ಕೂಡ ಬರಬೇಕು ಅಂತ ಹೇಳಿದ್ದಾರೆ. ಹೇರಿ ಅಷ್ಟೇ ಬರಬೇಕು ಅಂಥೇಳಿ ನರ್ಕೊಂಡು ಬರ್ರಿ ಅಂತೇಳಿ ಬಿಟ್ಟಿಲ್ಲ. 2 ರಥಗಳನ್ನು ಕೂಡ ಕೊಟ್ಟು ಕಳಿಸಿದ್ದ ರಾಜ. ಒಂದು ರಥದಲ್ಲಿ ಈ 5 ಜನ ಅಣ್ಣ ತಮ್ಮಂದರು ಕುಳಿತಿದ್ದರೆ, ಇನ್ನೊಂದು ರಥದಲ್ಲಿ ಎಕ್ಸ್ಕ್ಲೂಸಿವ್ಲಿ ಸ್ತ್ರೀಯರಿಗಾಗಿ ಈ ಕಡೆ ಕುಂತಿದೇವಿಗೂ ಅದೇ ರೀತಿಯಾಗಿ ದ್ರೌಪದಿ ದೇವಿಗೂ ಕೂಡ ಇಬ್ಬರಿಗಾಗಿಯೇ ಇನ್ನೊಂದು ರಥವನ್ನು ಕೂಡ ಮಾಡಿದ್ದಾರೆ. ಇದರಿಂದ ಹಿಂಗೆ ಯಾಕೆ ಹೇಳ್ತಿದ್ದಾರಾ ಅಂದರೆ, ಮದುವೆಗಿಂತ ಪೂರ್ವದಲ್ಲಿ ಅವರ ಸಮಾಗಮ ಅಂತನ್ನೋದು ಆಗಬಾರದು. ಗಂಡು ಮತ್ತು ವಧೂವರರ ಒಂದು ಸಮಾಗಮ ಅಂತನ್ನೋದು ಮದುವೆಗಿಂತ ಪೂರ್ವದಲ್ಲಿ ಆಗಬಾರದು ಅಂತನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹೀಗೆ 2 ರಥಗಳನ್ನು ಕೂಡ ಕೊಟ್ಟು ಕಳಿಸಿದ್ದಾನೆ. ಹಾಗೆ ಅವರೆಲ್ಲರೂ ಕೂಡ ದೃಪದ ರಾಜನ ಪಾಂಚಾಲ ದೇಶಕ್ಕೆ ಮತ್ತೆ ಬಂದಿದ್ದಾರೆ. ಈ ಕಡೆ ದೃಪದ ರಾಜ ಏನು ಮಾಡಿದ್ದಾನೆ, ತಾನು ಇವರು ಯಾರು ಎಂಬುದನ್ನು ತಿಳ್ಕೊಳ್ಬೇಕು ಅಂಥೇಳಿ ಪರೀಕ್ಷೆ ಮಾಡುವುದಕ್ಕಾಗಿ ಅವರನ್ನು ಇಳಿಸುವುದಕ್ಕಾಗಿ 4 ಮಣಿಗರನ್ನು ನಿರ್ಮಾಣ ಮಾಡಿದ್ದಾನೆ. ನೇರವಾಗಿ ಅವರನ್ನು ರಾಜನ ತನ್ನ ಅರಮನೆಗೆ ಕರ್ಕೊಂಡು ಹೋಗೋದು ಸರಿಯಲ್ಲ. ಕಾರಣ ಅವರಿಗಾಗಿ ಒಂದು ಗೆಸ್ಟ್ ರೂಮ್ 4 ಪ್ರಕೋಷ್ಠಗಳನ್ನು ತಾನು ನಿರ್ಮಾಣ ಮಾಡಿಸಿದ್ದಾನೆ. ಹೆಂಗೆ ಮಾಡಿಸಿದ್ದಾನೆ? ಒಂದು
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ಜಾತಿಗರ ಕಾರಣ 4 ರೂಮುಗಳು, ಪ್ರಕೋಷ್ಠಗಳು. 4 ರೂಮುಗಳಲ್ಲಿ ಆಯಾ ಜಾತಿಗೆ ಬೇಕಾಗಿರುವಂತಹ ಸಾಮಾನುಗಳನ್ನು ಇಟ್ಟಿದ್ದಾನೆ. ಬ್ರಾಹ್ಮಣರ ರೂಮಿನಲ್ಲಿ ದರ್ಬೆ, ಆಮೇಲೆ ಆಸನ, ಆಮೇಲೆ ಮೃಗತ್ವಕ, ಜಿಂಕಿ ಚರ್ಮ, ಬ್ರಾಹ್ಮಣರಿಗೆ ಏನೇನೋ ಅವಶ್ಯಕವಾದ ಸಾಮಗ್ರಿಗಳು ಆ ಎಲ್ಲ ಸಾಮಗ್ರಿಗಳನ್ನು ಆ ಒಂದು ಪ್ರಕೋಷ್ಠದಲ್ಲಿ ಇಟ್ಟಿದ್ದಾನೆ. ಈ ಕಡೆ ಕ್ಷತ್ರಿಯರಿಗಾಗಿರುವಂತಹ ರೂಮಿನಲ್ಲಿ ಎಲ್ಲ ಆಯುಧಗಳನ್ನು, ಗದಾ ಮೊದಲಾದ ಅಸ್ತ್ರಗಳನ್ನು, ಆಯುಧಗಳನ್ನು ಇಟ್ಟಿದ್ದಾನೆ. ವೈಶ್ಯರ ಒಂದು ರೂಮಿನಲ್ಲಿ ಅವರಿಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಇಟ್ಟಿದ್ದಾನೆ. ಆಮೇಲೆ ಶೂದ್ರರಿಗೆ ಬೇಕಾಗಿರುವಂತಹ ಪದಾರ್ಥಗಳನ್ನು ಆ ರೂಮಿನಲ್ಲಿಟ್ಟು ಹೀಗೆ 4 ರೂಪಗಳನ್ನು ತಯಾರು ಮಾಡಿಸಿ ಹೇಳ್ತಾನ, ಈ 4 ಕೋಣೆಗಳಲ್ಲಿ ಯಾವುದೋ ಒಂದರಲ್ಲಿ ನೀವಿರಬೇಕು ಅಂತ ಹೇಳಿದಾಗ ಎಲ್ಲರೂ ಒಂದು ರೂಮನ್ನು ಅವರು ಆಯ್ಕೆ ಮಾಡಿಕೊಂಡು ನೋಡ್ತಾರ. ಅದು ಕ್ಷಾತ್ರ ಸಂಬಂಧಿಯಾದ ರೂಮ್. ಎಲ್ಲ ಅಸ್ತ್ರಗಳಿವೆ, ಎಲ್ಲ ಸಿಂಹಾಸನ, ಅಸ್ತ್ರ, ಗದಾ, ಖಡ್ಗ ಮೊದಲಾದ ಪದಾರ್ಥಗಳಿವೆ. ಅಂತಹ ರೂಮಿನಲ್ಲಿ ಎಲ್ಲರೂ ಇದ್ದಾಗ ರಾಜನಿಗೆ ಗುರುತಾಗಿದ್ದೇನು, ಇವರು ಬ್ರಾಹ್ಮಣರಲ್ಲ, ಕ್ಷತ್ರಿಯರೇ. ಈಗ ಹೆಂಗೆ ಮ್ಯಾಗ್ನೆಟ್ ಅನ್ನೋದು ಅಯಸ್ಕಾಂತವನ್ನು ಯಾವ ರೀತಿಯ ಕಬ್ಬಿಣ ಪದಾರ್ಥ ಅನ್ನೋದು ಅದು ಸ್ವೀಕಾರ ಮಾಡುತ್ತದೆಯೋ ಹಾಗೆ ಇವರು ಕೂಡ ಆ ಒಂದು ಪ್ರಕೋಷ್ಠವನ್ನೇ ಅವರು ಸ್ವೀಕಾರ ಮಾಡ್ಯಾರ. ಕಾರಣ ಅವರು ಬ್ರಾಹ್ಮಣರಾಗಿದ್ದರೆ ಅವರಿಗೆ ಬೇಕಾದದ್ದನ್ನು ಅವರು ತೊಗೊತಿದ್ರು. ಆದರೆ ಅವರು ಈ ಒಂದು ರೂಮನ್ನೇ ತೊಗೊಂಡಾರ, ಆಯ್ಕೆ ಮಾಡಿಕೊಂಡಾರ. ಆ ಕಾರಣ ಅವರು ನಿಶ್ಚಿತವಾಗಿಯೂ ಕೂಡ ಕ್ಷತ್ರಿಯರೇ, ಬ್ರಾಹ್ಮಣರಂತರೂ ಅಲ್ಲ ಅಂತ ಅನ್ನೋದು ರಾಜನಿಗೆ ನಿಶ್ಚಯ ಆಗ್ಯದ. ಆದರೆ ಎಲ್ಲಿವರೆಗೆ ಇವರು ನಾವು ಬ್ರಾಹ್ಮಣರಲ್ಲ ಅಂತ ಅನ್ನೋದು ಹೇರೋದಿಲ್ಲವೋ ಅಲ್ಲಿವರೆಗೆ ಒಪ್ಪೋ ಹಂಗಿಲ್ಲ. ಆ ಕಾರಣ ರಾಜನಿಗೆ ಗುರುತಾದರೂ ಸುಮ್ಮನಿದ್ದಾನ. ಆಮೇಲೆ ತನ್ನ ಅರಮನೆಗೆ ಕರ್ಕೊಂಡು ಬಂದಿದ್ದಾನೆ. ಎಲ್ಲ ಕುಶಲ ಪ್ರಶ್ನವನ್ನೆಲ್ಲವನ್ನು ಕೂಡ ಮಾಡಿ ಕೊನೆಗೆ ಕೇಳ್ತಾ ಇದ್ದಾನೆ, ರಾಜ ನೀವಂತರೂ ಬ್ರಾಹ್ಮಣರಲ್ಲ, ಅದಂತೂ ನನಗೆ ಗುರುತಾಗ್ಯದ. ನೀವು ಯಾರು ಹೇಳಬೇಕು, ನನ್ನ ಮಗಳನ್ನು ಕೊಡ್ತೀನಿ, ವಿವಾಹ ಮಾಡುತ್ತೇನೆ ಅಂತ ಹೇಳಿದಾಗ ನಾವ್ಯಾಕೆ ಬ್ರಾಹ್ಮಣರಲ್ಲ ಅಂಥೇಳಿ ಈ ಕಡೆ ಯುಧಿಷ್ಠಿರನು ಕೂಡ ನರ್ಮವನ್ನು ಚೇಷ್ಟೆಯನ್ನು ಮಾಡ್ತಾ ಇದ್ದಾನೆ. ಆಗ ಕೊನೆಗೆ ರಾಜ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಇಲ್ಲ ಮದುವೆಯನ್ನು ಮಾಡಬೇಕು, ಆ ಕಾರಣ ಅನುಗ್ರಹವನ್ನು ಮಾಡಿ ಹೇರಬೇಕು, ಯಾರು ನೀವು ಅಂತ ಹೇಳಿದಾಗ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ಮಹಾರಾಜನ್ ವಿಮನಾಭೂಸ್ತ್ವಂ ಪಾಂಚಾಲ್ಯ ಪ್ರೀತಿರಸ್ತುತೆ ಈಪ್ಸಿತಸ್ತೆ ಧ್ರುವಃ ಕಾಮಃ ಸಂವೃತೋಯಂ ಅಸಂಶಯಂ ವಯಂ ಹಿ ಕ್ಷತ್ರಿಯ ರಾಜನ್ ಪಾಂಡೋಃ ಪುತ್ರಾಃ ಮಹಾತ್ಮನಃ. ರಾಜ ಚಿಂತೆ ಪಡಬೇಡ, ನಾವು ಬ್ರಾಹ್ಮಣರಲ್ಲ, ನಿನಗೆ ಬೇಕಾದವರೇ ನಾವು. ಆ ಕಾರಣ ನಿನಗೆ ಅಭೀಪ್ಸಿತವಾದ ಎಲ್ಲವೂ ಕೂಡ ದೊರಕಿದೆ ಅಂತಲೇ ನೀನು ತಿಳಿದುಕೋ. ನಾವು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪಾಂಡುರಾಜನ ಮಕ್ಕಳೇ ನಾವು ಎಂಬುದಾಗಿ ಯುಧಿಷ್ಠಿರ ದೃಪದ ರಾಜನಿಗೆ ತಮ್ಮ ಒಂದು ವೃತ್ತಾಂತವನ್ನು ಕೂಡ ತಿಳಿಸಿದ್ದಾನೆ. ಇಲ್ಲಿ ಯುಧಿಷ್ಠಿರ ಹೇಳಿದ್ದೇನು, ಈಪ್ಸಿತಸ್ತೆ ಧ್ರುವಃ ಕಾಮಃ, ನಿನಗೆ ಬೇಕಾಗಿದ್ದೇ ಗಟ್ಟಿಯಾಗಿದೆ ಅಂತ ಹೇಳಿದ್ದಾನೆ. ಏನು ಹಿಂಗ್ಯಾಕೆ ಹೇಳೋಣ ಅಂತಾರೆ, ಮತ್ತೆ ದ್ರೌಪದಿಯ ಒಂದು ಉತ್ಪತ್ತಿಯ ಕಥಾವನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಏನಾಗಿರುತ್ತದೆ, ದೃಪದ ರಾಜ ಮತ್ತು ದ್ರೋಣಾಚಾರ್ಯರು ಇಬ್ಬರೂ ಕೂಡ ಸ್ನೇಹಿತರು. ಇಬ್ಬರೂ ಕೂಡ ಭರದ್ವಾಜ ಋಷಿಗರ ಹತ್ತಿರ ವಿದ್ಯಾಭ್ಯಾಸ, ಅಸ್ತ್ರಾಭ್ಯಾಸಗಳನ್ನು ಮಾಡಿದಾಗ ಆಗ ಏನಾಗಿರುತ್ತದೆ, ದೃಪದ ರಾಜ ತನ್ನ ಅರ್ಧ ರಾಜ್ಯವನ್ನು ದ್ರೋಣಾಚಾರ್ಯರಿಗೆ ಕೊಡ್ತೀವಿ ಅಂತ ಹೇಳಿದಾಗ ಇವರು ಆಮೇಲೆ ಬರುತ್ತಾರೆ. ಅಶ್ವತ್ಥಾಮಾಚಾರ್ಯರಿಗೆ ಹಾಲು ಬೇಕಾಗಿರುತ್ತದೆ, ಆದರೆ ಹಾಲಿಲ್ಲ ಅಂಥೇಳಿ ದೃಪದ ರಾಜನಿಗೆ ಹೋದಾಗ ನೀ ಯಾರು ಅಂಥೇಳಿ ಅವಮಾನ ಮಾಡಿ ಕಳಿಸಿದಾಗ ಆ ಒಂದು ಸಿಟ್ಟಿರ್ತದೆ. ಸಿಟ್ಟಿದ್ದಾಗ ಈ ಎಲ್ಲ ಪಾಂಡವರಿಗೂ ಕೌರವರಿಗೂ ವಿದ್ಯಾಭ್ಯಾಸವನ್ನೆಲ್ಲವನ್ನು ಮಾಡಿದ ನಂತರ ಗುರುದಕ್ಷಿಣೆ ಏನು ಅಂತ ಕೇಳಿದಾಗ ದೃಪದ ರಾಜನ ತಲೆ ನನ್ನ ಕಾಲಿಗೆ ಬಿರಬೇಕು ಅಂತ ಹೇಳಿದಾಗ ಕೌರವರಿಗೆ ಸಾಧ್ಯ ಆಗಿಲ್ಲ. ಈ ಕಡೆ ಪಾಂಡವರು
ದ್ರುಪದ ರಾಜನನ್ನು ಸೋಲಿಸಿ ದ್ರೋಣಾಚಾರ್ಯರ ಪಾದಕ್ಕೆ ಈತನನ್ನು ಹಾಕಿದಾಗ ದ್ರುಪದ ರಾಜನಿಗೆ ಈ ಕಡೆ ಸಿಟ್ಟು, ದ್ರೋಣಾಚಾರ್ಯನು ಸಂಹಾರ ಮಾಡುವಂಥ ಮಗ ಬೇಕು. ಇನ್ನೊಂದು ಕಡೆ ಪಾಂಡವರ ಒಂದು ಪಾಂಡವರು ನನ್ನ ಹಳೆಯನಾಗಬೇಕು ಅಂತನೋ ಒಂದು ಈಪ್ಸೆ, ಯಾಕೆ ನನ್ನನ್ನು ಸೋಲಿಸ್ಯಾರ ಇವರು, ಆ ಕಾರಣ ಹೀಗೆ ಅವನಿಗೆ ಇಚ್ಛೆ ಇತ್ತು. ಈ ಇಚ್ಛೆಯನ್ನು ಇಟ್ಕೊಂಡೇ ಅವರು ಯಾಜೋಪಯಾಜರನ್ನು ಕರೆಸಿಸಿ ಯಾಗವನ್ನು ಮಾಡಿದ್ದು. ಆ ಕಾರಣ ದ್ರೋಣಾಚಾರ್ಯರ ಸಂಹಾರಕ್ಕಾಗಿ ಹುಟ್ಟಿ ಬಂದಿದ್ದು ದೃಷ್ಟದ್ಯುಮ್ನ, ಪಾಂಡವರ ಒಂದು ಮದುವೆ ಆಗುವುದಕ್ಕಾಗಿ ಬಂದಿದ್ದು ದ್ರೌಪದೀ ದೇವಿ ಅಂತೆ. ಹೀಗೆ ಅವನಿಗೆ ಇಚ್ಛೆ ಇತ್ತು. ಆದರೆ ಲೋಕದಲ್ಲಿ ಪಾಂಡವರು ಸತ್ತಿದ್ದಾರೆ ಅಂತನ್ನೋದೇ ಪ್ರಚಾರ ಆಗಿತ್ತ ಕಾರಣ ಅದನ್ನಿಟ್ಟುಕೊಂಡು ಈ ಕಡೆ ಯುಧಿಷ್ಠಿರ ಹೇಳೋ ಮಾತು, ನೀನು ಬಯಸಿದ್ದೆಲ್ಲವೂ ಕೂಡ ನಿಶ್ಚಿತವಾಗ್ಯದ, ಸಿಕ್ಕ್ಯದ ಅಂತೆ ತಿರುಕೋ ಅಂತೇಳಿ ಹೀಗೆ ಆಶಂಸನವನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ಹೀಗೆ ತಿಳಿಬೇಕು. ಹೀಗೆ ಯುಧಿಷ್ಠಿರ ತಾನು ಮತ್ತು ತನ್ನ ತಮ್ಮಂದಿರ ಎಲ್ಲ ಪರಿಚಯವನ್ನು, ಅದೇ ರೀತಿಯಾಗಿ ತನ್ನ ತಾಯಿಯಾದ ಕುಂತಿಯ ಪರಿಚಯವನ್ನೆಲ್ಲವನ್ನು ಕೂಡ ಮಾಡಿಸಿದ ನಂತರ ರಾಜ ಹೇಳ್ತಾ ಇದ್ದಾನೆ, ಪಾಂಡವರು ಬಂದಿದ್ದಾರೆ, ನನಗೆ ಬಹಳ ಸಂತೋಷವಾಗ್ಯದ ಅಂತ ಹೇಳಿ ನಿಮ್ಮರಲ್ಲಿ ಯಾರಾದರೂ ನನ್ನ ಮಗಳನ್ನು ಮದುವೆ ಮಾಡ್ಕೊಳ್ಬೇಕು. ನೀ ಮಾಡ್ಕೋ, ಭೀಮಸೇನ ದೇವರು, ಅರ್ಜುನ, ನಕುಲ ಸಹದೇವ, ಪಾಂಡವರು ನನಗೆ ಹಳೆಯನಾಗಬೇಕು ಅಂತ ನನ್ನ ಬರ. ಆ ಕಾರಣ ನಿಮ್ಮರಲ್ಲಿ ಯಾರಾದರೂ ನನ್ನ ಮಗಳನ್ನು ಪರಿಣಯವನ್ನು ಮಾಡಿಕೊಳ್ಳಬೇಕು ಅಂಥೇಳಿ ದ್ರುಪದ ರಾಜ ಹೇಳಿದ್ದಾನೆ. ಅದಕ್ಕೆ ಯುಧಿಷ್ಠಿರ ಹೇಳೋ ಮಾತು, ಸರ್ವೇಷಾಂ ಮಹಿಷಿ ರಾಜನ್ ದ್ರೌಪದೀನೋ ಭವಿಷ್ಯತಿ ಏವಂ ಪ್ರವ್ಯಾಹತಂ ಪೂರ್ವಂ ಮಮ ಮಾತ್ರ ವಿಶಾಂಪತೆ. ನಮ್ಮ ಎಲ್ಲರ ಪತ್ನಿ ಆಗಿರುತ್ತಾರೆ ದ್ರೌಪದಿ ಅಂಥೇಳಿ ಬಾಂಬ್ ಹಾಕೇ ಬಿಟ್ಟ. ಇಷ್ಟೊತ್ತಂಗೆ ಚಲೋ ಇತ್ತು, ಈಗ ಬಾಂಬ್ ಹಾಕಿಬಿಟ್ಟ. ನನ್ನ ತಮ್ಮಂದಿರ ಎಲ್ಲರ ಪತ್ನಿ ಯಾರು? ದ್ರೌಪದಿ ಅಂತ ಅಂದ್ಬಿಟ್ಟ. ಯಾಕ ಅಂತಂದರೆ ನಮ್ಮ ತಾಯಿ ಹೇರಿಬಿಟ್ಟಾರೆ. ನಮ್ಮ ತಾಯಿ ಎಂದು ತಪ್ಪು ಮಾತಾಡೋಂಗಿಲ್ಲ, ಮಾತಾಡೋದಿಲ್ಲ. ಆ ಕಾರಣ ನಮ್ಮ ತಾಯಿ ಹೇರಿದ್ದಾರೆ. ಆ ಕಾರಣ ನಮ್ಮ ತಾಯಿ ಮಾತನ್ನು ನಾವು ಕೇಳ್ತೀವಿ. ತಾಯಿ ಹೇರಿದ್ದಾರೆ. ಆ ಕಾರಣ ನಾವು 5 ಜನರು ಕೂಡ ದ್ರೌಪದಿಯ ಒಂದು ವಿವಾಹವನ್ನು ಮಾಡಿಕೊಳ್ಳುತ್ತೇವೆ ಅಂಥೇಳಿ ಈ ರೀತಿಯಾಗಿ ಹೇರಿದ. ರಾಜನಿಗೆ ತೋಚಿಲ್ಲ ಅಂದರೆ ಒಂದು ಕ್ಷಣ ಆತನಿಗೆ ಏನು ಮಾತಾಡಬೇಕು ಅರ್ಥ ಆಗ್ತಿಲ್ಲ. ಹೆಸರು ನೋಡ್ರೆ ಧರ್ಮರಾಜ, ಮಾತನಾಡಿದ್ದೇನೋ ಅಧರ್ಮ, ಈತ ಹೇಗೆ ಧರ್ಮರಾಜ ಆಗಬೇಕು ಅಂಥೇಳಿ ಅಂದಿಲ್ಲ, ಆದರೆ ಮನಸ್ಸಿನಾಗ ಬಂತು. ಆತನಿಗೆ ಭಾರ ಇದೆಂಥ ಧರ್ಮ ಸಂಕಟ ಅಂತೇಳಿ ವಿಚಾರ ಮಾಡಿ ಕೇಳೇ ಬಿಟ್ಟ. ಲೋಕದಲ್ಲಿ ಏನದ, ಒಬ್ಬ ಗಂಡಸಿಗೆ ಅನೇಕ ಜನರು ಸ್ತ್ರೀಯರು ಅಥವಾ ಒಬ್ಬ ಸ್ತ್ರೀ ಅಂತ ಕಂಡದ, ವೇದದಲ್ಲೇನೇ ಹೇರಿದ್ದಾರೆ, ಪುರಾಣದಲ್ಲೂ ಅದ, ಹಿಂದಿನವರೆಲ್ಲ ಮಾಡ್ತಾ ಬಂದಾರ. ಆಯಿತು, ಒಬ್ಬ ಸ್ತ್ರೀಗೆ ಅನೇಕ ಜನ ಗಂಡಂದ್ರಂದ್ರೆ ಏನಿದು, ಸರಿ ಅಲ್ಲಲ್ಲ ಇದು ಅಂತ ಹೇಳ್ತಿದ್ದಾರೆ. ಹೇಳ್ತಾರೆ ಇಲ್ಲೇ ಮುಂದೆ ಒಂದು ಕಥಾ ಸಂದರ್ಭದಾಗ ಒಂದು ಮಾತು ಬರ್ತದೆ. ಒಬ್ಬ ಸ್ತ್ರೀಗೆ 5 ಪತಿಯಂದ್ರಾದರೆ ಏನು ದೋಷ ಬರ್ತದ ಅಂತನ್ನೋದನ್ನು ಹೇಳಬೇಕಾದಾಗ ಒಂದು ಮಾತು ಬರ್ತದೆ. ಆ ಕಾರಣ ಹೀಗೆ ಒಬ್ಬ ಸ್ತ್ರೀಗೆ ಒಬ್ಬ ಪತಿ ಇರಬೇಕೇ ಹೊರತು ಅನೇಕ ಜನ ಪತಿಯಂದ್ರಿರೋದು ಏನಿದು, ಲೋಕವೇದ ವಿರುದ್ಧವಾದದ್ದಲ್ಲ ಅಂಥೇಳಿ ದ್ರುಪದ ರಾಜ ಕೇಳ್ತಾ ಇದ್ದಾನೆ. ಏಕಸ್ಯ ಬಹವೋ ವಿಹಿತಾಃ ಮಹಿಷ್ಯಃ ಕುರುನಂದನ ನೈಕಸ್ತಾ ಬಹವ ಪುಂಸಃ ಶ್ರೂಯಂತೆ ಪತಯ ಕ್ವಚಿತ್ ಸೋಯಂ ನ ಲೋಕೆ ವೇದೇವ ಜಾತುಧರ್ಮ ಪ್ರಶಸ್ಯತೆ ಲೋಕವೇದ ವಿರುದ್ಧತ್ವಂ ನಾಧರ್ಮಂ ಧರ್ಮವಿಚ್ಯುಚಿ. ಧರ್ಮವನ್ನು ತಿಳಿದುಕೊಂಡಿರುವಂತಹ ನೀನು ಅಧರ್ಮದ ಒಂದು ಬಯಕೆಯನ್ನು ಇಚ್ಛೆಯನ್ನು ಯಾಕೆ ಮಾಡ್ತಾ ಇದ್ದಿ ಎಂಬುದಾಗಿ ಈ ರೀತಿಯಾಗಿ ಯುಧಿಷ್ಠಿರನಿಗೆ ದ್ರುಪದ ರಾಜ ಕೇಳಿದಾಗ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ಸೂಕ್ಷ್ಮೋ ಧರ್ಮೋ ಮಹಾರಾಜ ನಾಸ್ಯ ವಿದ್ಮೋ ವಯಂ ಗತಿಂ ಪೂರ್ವೇಶಾಮಾನಪೂರ್ವೇನ ಯಾತಂ ವರ್ತಮಾನು ಯಾಮಹೇ ನಮೇವಾಗನೃತಂ ಪ್ರಾಹ ನಾಧರ್ಮೇ ಧೀಯತೆ ಮತಿಃ ಏವಂ ಚೈವ ವದತ್ಯಂಬ ಮಮ ಚೈತನ್ ಮನೋಗತಂ. ಏನು ಧರ್ಮ ಅಂತನ್ನೋದು ಅತೀ ಸೂಕ್ಷ್ಮ.
ಅದನ್ನು ನಾವೆಲ್ಲರೂ ಕೂಡ ತಿಳಿಲಿಕ್ಕೆ ಶಕ್ಯವೇ ಇಲ್ಲ. ನಮ್ಮ ಮನಸ್ಸಿಗೆ ಅದು ಸೀಮಿತವಲ್ಲ, ಮನೋವಾಚ ಅಗೋಚರವಾಗಿದೆ. ಆ ಕಾರಣ ಧರ್ಮವನ್ನು ಹೇಗೆ ಮಾಡೋದು ನಾವು? ಪೂರ್ವೇಶಾಂ ಅನುಪೂರ್ವೇನ ಯಾತಂ, ಹಿಂದಿನವರು ಹೇಗೆ ಮಾಡ್ಕೊತ ಬಂದಿದ್ದಾರೆ ಅದನ್ನು ಹಾಗೆ ನಾವು ಮಾಡಬೇಕು ಹೊರತು ಇದು ಯಾಕೆ ಅದು ಯಾಕೆ ನಾವು ವಿಚಾರ ಮಾಡತಕ್ಕಂಥದ್ದಲ್ಲ. ಆ ಕಾರಣ ನಮ್ಮ ತಾಯಿ ಹೇರಿದ್ದಾರೆ ಒಂದು, ನನಗೂ ಇದೇ ಇದೆ, ನನ್ನ ಮನಸ್ಸಿಗೂ ಇದೇ ತೋರುತ್ತಾ ಇದೆ. ನಮೇವಾಗನೃತಂ ಪ್ರಾಹ, ನಾ ಎಂದಿಗೂ ಸುಳ್ಳು ಮಾತನಾಡೋದಿಲ್ಲ. ಆ ಕಾರಣ ನಾವು 5 ಜನರು ಕೂಡ ನಾವು ಈಕೆಯ ವಿವಾಹವನ್ನು ಮಾಡಿಕೊಳ್ಳುತ್ತೇವೆ. ಇದು ಅಧರ್ಮ ಅಂತ ಆಗೋದಿಲ್ಲ, ಧರ್ಮವೇ ಆಗುತ್ತದೆ ಎಂಬುದಾಗಿ ಈ ರೀತಿಯಾಗಿ ಹೇರಿದಾಗ ರಾಜನಿಗೆ ಮನವರಿಕೆ ಆಗೋದಿಲ್ಲ. ಆಗ ರಾಜನಿಗೆ ಒಪ್ಪಿಸೋದಕ್ಕಾಗಿ ಸಾಕ್ಷಾತ್ ವೇದವ್ಯಾಸ ದೇವರೇ ಮಹಾಬದರಿಯಿಂದಾಗಿ ಇಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ವೇದವ್ಯಾಸ ದೇವರು ಬಂದಾಗ ಆ ವೇದವ್ಯಾಸ ದೇವರಿಗೆ ಈ ಎಲ್ಲ ದೃಪದ ರಾಜ, ದೃಷ್ಟದ್ಯುಮ್ನ, ಈ ಕಡೆ ಕುಂತಿ, ಎಲ್ಲ ಪಾಂಡವರು ಎಲ್ಲರೂ ಕೂಡ ನಮಸ್ಕಾರವನ್ನು ಮಾಡಿದ್ದಾರೆ. ಸಕಲ ಆದರಗಳು ಕೂಡ ಮಾಡಿದ್ದಾರೆ. ಎಲ್ಲ ಆಗಿದೆ. ವೇದವ್ಯಾಸ ದೇವರಿಗೆ ಆಸನವನ್ನು ಕೊಟ್ಟಿದ್ದಾರೆ. ಇವರು ವೇದವ್ಯಾಸ ದೇವರ ಒಂದು ಅನುಜ್ಞೆಯನ್ನು ಪಡೆದು ಎಲ್ಲರೂ ತಮಗೆ ಯೋಗ್ಯವಾದ ಆ ಆಸನದಲ್ಲಿ ಕುಳಿತಿದ್ದಾರೆ. ಹೀಗೆ ಕುಳಿತ ನಂತರ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ಅಸ್ಮಿನ್ ಧರ್ಮೇ ವಿಪ್ರಲಬ್ಧೆ ಲೋಕವೇದ ವಿರೋಧಕ್ಕೆ ಯಸ್ಯ ಮತಂ ಯತ್ತತ್ ಶ್ರೋತುಮಿಚ್ಛಾಮಿ ತಸ್ಯ ತತ್. ಇದು ಧರ್ಮ ಅಂತ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ದೃಪದ ರಾಜ ಅಧರ್ಮ ಅಂತ ಹೇಳ್ತಾ ಇದ್ದಾನೆ. ಆ ಕಾರಣ ಎಲ್ಲರಿಗೂ ಕೂಡ ಸಂದೇಹ ಬಂದಿದೆ. ಯಾರ್ಯಾರ ಮನಸ್ಸಿನಲ್ಲಿ ಏನೇನಿದೆ ಎಲ್ಲರೂ ಕೂಡ ಮೊದಲಿಗೆ ಹೇಳ್ರಿ, ಯಾವುದು ಧರ್ಮವೋ ಯಾವುದು ಅಧರ್ಮವೋ ನಾನು ಅದನ್ನು ನಿಶ್ಚಯ ಮಾಡುತ್ತೇನೆ ಎಂಬುದಾಗಿ ಜಡ್ಜಿನಂತೆ ವೇದವ್ಯಾಸ ದೇವರು ಇದ್ದಾರೆ. ಅವರು ಈ ರೀತಿಯಾಗಿ ಹೇಳಿದಾಗ ದೃಪದ ರಾಜ ಹೇಳ್ತಾ ಇದ್ದಾನೆ, ಇಲ್ಲ ಇದು ಅಧರ್ಮನೇ ಅಂಥೇಳಿ ತನ್ನ ಒಂದು ಧರ್ಮದಲ್ಲಿ ತಾನು ನಿಶ್ಚಯನಾಗಿ ಗಟ್ಟಿಯಾಗಿ ಇದ್ದಾನೆ. ಲೋಕವೇದ ವಿರೋಧ ಬರ್ತದೆ, ಎಲ್ಲೂ ಕೂಡ ಹೀಗೆ ಕಂಡಿಲ್ಲ. ಕಾರಣ ಒಬ್ಬರಿಗೆ ಅನೇಕ ಸ್ತ್ರೀಯರಿದ್ದಾರೆ ಹೊರತು ಒಬ್ಬ ಸ್ತ್ರೀಗೆ ಅನೇಕ ಪತಿಯಂದರು ಅಂತ ಅನ್ನೋದು ಇಲ್ಲವೇ ಇಲ್ಲ. ಆ ಕಾರಣ ಹೀಗೆ ಮಾಡೋದು ಸರಿಯಲ್ಲ ಅಂತೇಳಿ ದೃಪದ ರಾಜ ತನ್ನ ಹಿಂದೆ ಹೇರಿರುವಂತಹ ಒಂದು ವಾದನವನ್ನೇ ಮತ್ತೆ ತಾನು ಗಟ್ಟಿಯಾಗಿ ಮಾಡಿದ್ದಾನೆ. ಆಗ ದೃಪದ ರಾಜನ ಮಗನಾದ ದೃಷ್ಟದ್ಯುಮ್ನ ಅಂತ ಇದ್ದಾನೆ, ಧರ್ಮರಾಜ ಹೇರಿದ್ದೇ ಸರಿ, ಧರ್ಮರಾಜ ಏನು ಮಾಡ್ತಾನ ಮಾಡಲಿ ಅಂಥೇಳಿ ಆತ ಧರ್ಮರಾಜನ ಪಕ್ಷವನ್ನು ತಾನು ಸ್ವೀಕಾರ ಮಾಡಿದ್ದಾನೆ. ಈ ಕಡೆ ಆಯಿತು ಅಂಥೇಳಿ ವೇದವ್ಯಾಸ ದೇವರು ಯುಧಿಷ್ಠಿರನಿಗೆ ಕೇಳ್ತಾ ಇದ್ದಾನೆ, ನಿನ್ನ ಇಚ್ಛೆ ಏನದ, ನಿನ್ನ ಪ್ರಕಾರ ಧರ್ಮ ಏನು ಅಂತ ಹೇಳಿದಾಗ ಯುಧಿಷ್ಠಿರ ತನ್ನ ಒಂದು ವಿಷಯವನ್ನು ಹೇಳ್ತಾ ಇದ್ದಾನೆ. ನಮೇವಾಗನೃತಂ ಪ್ರಾಹ ನಾಧರ್ಮೇ ಧೀಯತೆ ಮತಿ ವರ್ತತೆ ಹಿ ಮನೋಮೇತ್ರ ನೈಷೋ ಧರ್ಮ ಕಥಂಚನ. ನನ್ನ ಮಾತು ಎಂದಿಗೂ ಕೂಡ ಸುಳ್ಳಾಗೋದಿಲ್ಲ, ನನ್ನ ಬುದ್ಧಿ ಅಂತನೋ ಎಂದಿಗೂ ಕೂಡ ದುಷ್ಟ ವಿಚಾರಗಳಲ್ಲಿ ಅದು ಇರೋದೇ ಇಲ್ಲ. ಆ ಕಾರಣ ನಾ ಹೇರಿದ್ದು ಧರ್ಮ, ಇದು ಎಂದಿಗೂ ಅಧರ್ಮ ಅಂತ ಆಗೋದೇ ಇಲ್ಲ. ಇದರಿಂದ ನಾವೇನು ತಿಳ್ಕೊಳ್ಬೇಕು, ಎಷ್ಟು ಗಟ್ಸಿರಬೇಕು, ಹಿಂಗೆ ಹೇರಬೇಕು ಅಂತಂದರೆ ನಾ ಹೇರಿದ್ದೇ ಧರ್ಮ, ನಾ ಎಂದೂ ಸುಳ್ಳು ಮಾತನಾಡಿಲ್ಲ. ನಮಗೆ ಯಾರಿಂದರಾದರೂ ಹಂಗೆ ಹೇರ್ಲಿಕ್ಕೆ ಆಗ್ತದಾ? ಹೇರ್ಲಿಕ್ಕೆ ಆಗೋದಿಲ್ಲ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಂಬೋ ತನಕ ಸುಳ್ಳೇ. ಕಾಯಿಕವಾಗಿಯೋ ವಾಚಿಕವಾಗಿಯೋ ಮಾನಸಿಕವಾಗಿಯೋ ನಾವು ಸದಾ ಅಧರ್ಮವನ್ನು ಮಾಡ್ತಾನೇ ಇರ್ತೀವಿ. ಆ ಕಾರಣ ಹೀಗೆ ಹೇರಬೇಕು ಅಂತಂದರೆ ಶುದ್ಧ ಭಾಗವತರಾದರೇನೇ ಆಗ್ತದೆ ಹೊರತು ನಮ್ಮಂಥವರಿಂದ ಸರ್ವತಾ ಆಗೋದಿಲ್ಲ. ಇಂತಹ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ನಾ ಹೇರಿದ್ದೇ ಧರ್ಮ, ಅಧರ್ಮ ನನ್ನಿಂದ ನಾ ಮಾತನಾಡೋದಿಲ್ಲ, ಅಧರ್ಮದ ವಿಚಾರ ನನ್ನಲ್ಲಿ ಬರೋದೇ ಇಲ್ಲ. ಆ ಕಾರಣ ಇದು ಧರ್ಮವೇ. ಲೋಕವೇದ ವಿರುದ್ಧ ಅಂತೆ ಏನು ರಾಜ ಅಂದಾನ ಅದು ಸರ್ವತಾ ತಪ್ಪು. ಯಾಕ ಕಂಡದ ಅಂಥೇಳಿ 2 ದೃಷ್ಟಾಂತವನ್ನು ಕೊಡ್ತಾ ಇದ್ದಾನೆ. ಒಬ್ಬ ಸ್ತ್ರೀಗೆ ಅನೇಕ ಜನ ಪತಿಯಂದ್ರಿದ್ದಾರ ಅಂತನ್ನೋದು ಕಂಡದ ಅಂತೇಳಿ ಹೇಳ್ತಾ ಇದ್ದಾನೆ. ಶ್ರೂಯತೆ ಹಿ ಪುರಾಣೇಪಿ ಜಟಿಲಾ ನಾಮ ಗೌತಮಿ ಋಷೀನಧ್ಯಾಸಿತವತಿ ಸಪ್ತಧರ್ಮಭೃತಾಂಬರ. ಗೌತಮ ಕುಲದಲ್ಲಿ ಹುಟ್ಟಿರುವಂತಹ ಜಟಿಲ ಎಂಬುವಂತಹ ಸ್ತ್ರೀ 7 ಜನ ಪತಿಯಂದ್ರನ್ನು ತಾನು ಮದುವೆ ಮಾಡಿಕೊಂಡಳು ಎಂಬುದಾಗಿ ಪುರಾಣದಲ್ಲಿ ನಮಗೆ ಕೇಳಿ ಬರುತ್ತಾ ಇದೆ.
ಆ ಕಾರಣ ಲೋಕವೇದ ವಿರುದ್ಧ ಅಂತ ಹೆಂಗಾಯ್ತಿದು? ಸರ್ವತಾ ಅಲ್ಲ. ಲೋಕದ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನೊಂದು ಭಾಗವತದ ಚತುರ್ಥ ಸ್ಕಂದದಲ್ಲಿ ಬರ್ತದೆ, ಪ್ರಚೇತಸ್ಸಿನ ಮಕ್ಕಳು ಪ್ರಾಚೇತಸರು, ಅವರು 10 ಜನ. ಆ 10 ಜನ ಪ್ರಾಚೇತಸರಿಗೆ ಒಬ್ಬಳೇ ಹೆಂಡತಿ ವಾರ್ಕ್ಷಿ. ಅದನ್ನು ಇಲ್ಲೇ ಹೇಳ್ತಾ ಇದ್ದಾರೆ. ತಥೈವ ಮುನಿಜಾ ವಾರ್ಕ್ಷಿ ತಪೋಭಿಃ ಭಾವಿತಾತ್ಮನಃ ಸಂಗೃತಾಭೂತ್ ದಶಭ್ರಾತॄನ್ ಏಕೇನಾಮ್ನಃ ಪ್ರಚೇತಸಃ. ಪ್ರಚೇತಸ್ಸಿನ ಮಕ್ಕಳಾದ 10 ಜನ ಪ್ರಾಚೇತಸರು. ಅವರು 10 ಜನ ಅಣ್ಣ ತಮ್ಮಂದಿರನ್ನು ವಾರ್ಕ್ಷಿ ವೃಕ್ಷದಿಂದ ಹುಟ್ಟಿರುವಂತಹ ವಾರ್ಕ್ಷಿ ಎಂಬುವಂತಹ ಸ್ತ್ರೀ ಮದುವೆ ಮಾಡಿಕೊಂಡಾರ ಎಂಬುದಾಗಿ ವೇದವ್ಯಾಸ ದೇವರೇ, ಅಂದರೆ ಈ ಸಾಕ್ಷಾತ್ ಪರಮಾತ್ಮನೇ ಹೇಳಿದ್ದಾನೆ. ಆ ಕಾರಣ ಲೋಕವೇದ ವಿರುದ್ಧ ಅಂತ ಸರ್ವತಾ ತಿಳಿಬೇಡಿರಿ. ಗುರೋರ್ಹಿ ವಚನಂ ಪ್ರಾಹು ಧರ್ಮ್ಯಂ ಧರ್ಮಜ್ಞ ಸತ್ತಮ ಗುರುಣಾಂ ಚೈವ ಸರ್ವೇಷಾಂ ಮಾತಾ ಪರಮಕೋ ಗುರು ಸಾಚಾಪ್ಯುಕ್ತವತೀ ವಾಚಂ ಭೈಕ್ಷವದ್ ಭುಜ್ಯತಾಮಿತಿ ತಸ್ಮಾದೇತದಹಂ ಮನ್ಯೆ ಪರಂ ಧರ್ಮೇ ದ್ವಿಜೋತ್ತಮ. ಈಗ 3ನೇ ಕಾರಣವನ್ನು ಹೇಳ್ತಾ ಇದ್ದಾನೆ. ಒಟ್ಟು 3 ಸಾಧಕ ಪ್ರಮಾಣಗಳನ್ನು ಹೇಳಿದ್ದಾನೆ. ಒಂದು, ನನ್ನ ಮಾತು ಇದು ಅಲ್ಟಿಮೇಟ್. 2ನೇ ಮಾತು, ಲೋಕವೇದ ವಿರುದ್ಧ ಅಲ್ಲ, ಲೋಕದಲ್ಲಿ ಕಂಡದ, ಪುರಾಣದಲ್ಲೂ ಕಂಡದ. 3ನೇದೇನು, ಗುರುಗಳ ಮಾತನ್ನು ಸರ್ವತಾ ಮೀರತಕ್ಕದ್ದು. ಮೀರಿದರೆ ಅನರ್ಥಕ್ಕೆ ನಾವು ನೇರವಾಗಿ ನಾವೇ ಆ ಒಂದು ಹಾದಿಯನ್ನು ನಾವು ಸ್ವೀಕಾರ ಮಾಡಿದಂತೆ ಆಗುತ್ತದೆ. ಗುರುಗಳು ಯಾರಿಲ್ಲಿ? ತಾಯಿನೇ. ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಹೇಳಿದ್ದಾರೆ. ಆ ಕಾರಣ ಮೊದಲನೇ ಗುರುಗಳು ಯಾರು? ತಾಯಿ. ಆ ಕಾರಣ ಪ್ರಥಮ ಗುರುವಾಗಿರುವಂತಹ ತಾಯಿಯೇ ಹೇಳಿದ್ದಾರೆ. 5 ಜನರು ಕೂಡ ಭಿಕ್ಷೆ ಇದ್ದಂತೆ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಕಾರಣ ತಾಯಿ ಹೇಳಿದ್ದರಿಂದಲೂ ಕೂಡ ನಾವು ಸ್ವೀಕಾರ ಮಾಡುತ್ತೇವೆ ಎಂಬುದಾಗಿ ಈ ರೀತಿಯಾಗಿ ಯುಧಿಷ್ಠಿರ ತನ್ನ ಒಂದು ಸ್ಟ್ಯಾನ್ಸನ್ನು ತಾನು ಗಟ್ಟಿಯಾಗಿ ಹೇರಿದಾಗ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ಹೌದು, ಯುಧಿಷ್ಠಿರ ಹೇಳಿದ್ದೇ ಸರಿ, ಇದು ಧರ್ಮವೇ ಎಂಬುದಾಗಿ ವೇದವ್ಯಾಸ ದೇವರು ತಮ್ಮ ಒಂದು ಅಲ್ಟಿಮೇಟ್ ಆದ ಒಂದು ತಮ್ಮ ಒಂದು ಅಲ್ಟಿಮೇಟಮನ್ನು ಕೊಟ್ಟಿದ್ದಾರೆ. ಇಷ್ಟು ಆಗಿದ ಮೇಲೂ ಕೂಡ ದ್ರುಪದ ರಾಜನಿಗೆ ನಿಶ್ಚಯ ಆಗ್ತಾ ಇಲ್ಲ. ಹಂಗೆಂಗ ಅದು ಇರೋದೇ ಅದು. ಅವ್ರು ಹೇಳ್ಯಾರ ಅಂದ ಮಾತ್ರಕ್ಕೆ ನಾವ್ಯಾಕೆ ಕೇಳಬೇಕು ಅಂತ ಅನ್ನೋದು ಒಂದು ಇರೋದೇ. ಪುರಾಣದಲ್ಲಿ ಹೆರಿದ ಮಾತ್ರಕ್ಕೆ ಆಗ್ತದಾ? ಒಂದು ಸಂದರ್ಭ ಅಂತಂತೂ ಒಂದು ಮಾತು ಹೇಳ್ತೀನಿ. ಏನು, ಒಬ್ಬ ಪುರುಷ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯ ಬಗ್ಗೆ ಹೀನವಾಗಿ ಮಾತನಾಡಿದ. ಏನಂತ? ಗಣಪತಿ ಬರೆದಾನಂತ ಮಹಾಭಾರತ. ಆ ಗಣಪತಿ ಯಾರು ಅಂದ್ಕೊಂಡಿರಿ? ಮನುಷ್ಯ ದೇಹ ಆನೆಯ ಮಾರಿ ಮನುಷ್ಯ ಆನೆ ಹೆಂಗಾಗ್ತದ, ಏನನ್ನ ಕ್ಲೋನಿಂಗ್ ಅಥವಾ ಹೈಬ್ರಿಡೈಸೇಷನ್ ಏನನ್ನ ಆಗ್ಯದೇನು ಅಂತ ಹಿಂಗೆ ಹೀಯಾಲವಾಗಿ ಮಾತನಾಡಿದ್ದುಂಟು. ಇದಕ್ಕೆ ಒಬ್ಬರು ಉತ್ತರ ಕೊಟ್ಟಿದ್ದು ಹೇಗೆ ಅಂತಂದರೆ ಭಾಳ ಚಲೋ ಉತ್ತರ ಅದ. ಒಂದು ಪ್ರಾಂತದಲ್ಲಿ ಇದ್ದಾನ, ಸೆಕ್ಲೂಡಾದ ಒಂದು ಪ್ರದೇಶದಲ್ಲಿದ್ದಾನ, ಬಾಹ್ಯಲೋಕದ ಪರಿಚಯನೇ ಇಲ್ಲ. ತಾನು ನೋಡಿರುವಂತಹ ಪ್ರಾಣಿಗಳಂದರೆ ಯಾವುವು? ಹುಲಿ, ಸಿಂಹ, ಚಿರತೆ, ಜಿಂಕಿ, ಆಮೇಲೆ ಭಲ್ಲೋಕ ಮೊದಲಾದ ಕೆಲವು ಪ್ರಾಣಿಗಳಷ್ಟೇ. ಅಂತಹ ಪುರುಷನನ್ನು ನೀವು ಆಫ್ರಿಕಾ ಕರ್ಕೊಂಡು ಹೋಗ್ರಿ, ಅವನಿಗೆ ಹಿಪ್ಪೋಪೋಟಮಸ್ ಕಾಣಿಸ್ತದ, ಅವನಿಗೆ ಜಿಬ್ರಾ ಕಾಣಿಸ್ತದ, ಅವನಿಗೆ ಇನ್ನೊಂದು ಯಾವುದೋ ಪ್ರಾಣಿ ವಿಶೇಷ ಕಾಣಿಸ್ತದ, ಆ್ಯಂಟಿಲೋಪ್ ಕಾಣಿಸ್ತದ. ಅಂದರೆ ಇಷ್ಟು ದಿನ ಅವ ತಿಳ್ಕೊಂಡೇ ಇಲ್ಲ ಅಂದ ಮಾತ್ರಕ್ಕೆ ಅವು ಇಲ್ಲ ಅಂತ ಹೇರೋದಾ? ಇಲ್ಲ ಅಂತ ಹೇರಿಗೆ ಬರೋದಿಲ್ಲ. ಅದು ನಮಗೆ ಅದು ಗುರುತಾಗಿಲ್ಲವೇ ಹೊರತು ನಮಗೆ ಗುರುತಾಗದಂತಹ ನಮ್ಮ ಬುದ್ಧಿಗೆ ಸಿಲುಕದ ಅನೇಕ ವಿಷಯಗಳು ಲೋಕದಲ್ಲಿ ವೇದದಲ್ಲಿ ಇದ್ದೇ ಅವ. ಹಂಗೆ ಧರ್ಮ ಈಗ ರಾಜನಿಗೆ ಅದು ಮನವರಿಕೆ ಆಗ್ತಾ ಇಲ್ಲ ಅಂದ ಮಾತ್ರಕ್ಕೆ ಅದು ಅಧರ್ಮ ಅಂತ ತಿರಿಬಾರ್ದು, ಅದು ಧರ್ಮವೇ. ನಮ್ಮ ಬುದ್ಧಿಗೆ ಅದು ಗೋಚರವಾಗ್ತಾ ಇಲ್ಲ ಅಂದ ಮಾತ್ರಕ್ಕೆ ಅದು ಅಧರ್ಮ ಅಂತ ಆಗೋದೇ ಇಲ್ಲ. ಅದನ್ನೇ ಈಗ ವೇದವ್ಯಾಸ ದೇವರು ಆ ದ್ರುಪದ ರಾಜನಿಗೆ ಸಮರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ ಇದು ಧರ್ಮ, ಹಿಂಗ್ಯಾಕೆ ಆಗ್ಯದ? ಲೋಕದ ಪ್ರಕಾರ ವಿಚಾರ ಮಾಡಿದರೆ
ಇಂತಹ ಸ್ತ್ರೀಯನ್ನು ಕರಿಬೇಕಾದ್ರೆ ಪ್ರಾಸ್ಟಿಟ್ಯೂಟ್ ಅಂತ ಅಂತಾರೆ. ಒಂದು ಮಾತನ್ನ ಹೇಳೋದಾದರೆ ವ್ಯಭಿಚಾರಿಣಿ ಅಂತ ಕರಿಬೇಕು. ಒಬ್ಬ ಪುರುಷನ ಜೊತೆಗೆ ಇರಬೇಕಾದ ಸ್ತ್ರೀ ಅನೇಕ ಜನರ ಜೊತೆಗೆ ಇದ್ದಳು ಅಂದರೆ ಆಕೆಯನ್ನು ವ್ಯಭಿಚಾರಿಣಿ, ಪ್ರಾಸ್ಟಿಟ್ಯೂಟ್ ಅಂತ ಕರಿಬೇಕು. ಈಕಿ ನೋಡ್ರೆ ಭಾರತೀ ದೇವಿ, ಶುದ್ಧ ಭಾಗವತೋತ್ತಮರಾದ ವೇದವ್ಯಾಸ ದೇವರ ವಾಯುದೇವರ ಪತ್ನಿ. ಈಕಿಯನ್ನು ಹಾಗೆ ಕರೆದರೆ ಕರೆಯೋದರ ಮುಂದಿಂದು ಹಾಗೆ ವಿಚಾರ ಮಾಡಿದರೆ ಅಂಧನ್ ತಮಸ್ಸಿಗೆ ನಾವು ಬಿಡ್ತೀವಿ. ಆದರೆ ಲೋಕದಲ್ಲಿ ಇಂತಹ ಸ್ತ್ರೀಯನ್ನು ಹೇಗೇಗೋ ಕರೀತಾ ಇದ್ದಾರೆ. ಇದು ಹೇಗೆ ಧರ್ಮ? ರಾಜನ ಪ್ರಕಾರ ನಾವು ವಿಚಾರ ಮಾಡೋಣ. ತನ್ನ ಮಗಳಿಗೆ ಹೀಗೆ ಎಲ್ಲರೂ ಕರೀತಾರ ಅಂತ ರಾಜನಿಗೆ ಭಯ ಇರೋದಿಲ್ಲವೇ? ವೆನ್ ಇಟ್ ಕಮ್ಸ್ ಟು themselves, there is no dharma, there is no ಪುರಾಣ, there is no ವೇದ. ತಮ್ಮ ತನಕ ಬಂದಾಗ ಯಾವುದು ಪ್ರಮಾಣ್ಯ ಅಲ್ಲ. ವೇದಾಗಿರೋ ನಾಯನ್ ಮಾಡ್ರಿ ಅಂತಂತಾರೆ. ಒಂದೇ ಮಾತು ವೇದನಾಗ ಹೇಳಿದ್ರೆ ಅವ್ರು ಹೇರಿದ್ದೆಲ್ಲ ನಮ್ಗೆ ಮಾಡ್ಲಿಕ್ಕಾಗ್ತದ? ಮಾಡೋದಿಲ್ಲ ನಾವು, ಅದು ತಪ್ಪದು. ಈಗಿನ ಕಾರಣ ಅವೆಲ್ಲ ಹೇಗಾಗ್ತದ? ವೇದನಾಗ 100 ಹೇಳ್ತಾರ, ಭಾವಿ ಸ್ಥಾನ ಮಾಡ್ಬೇಕಂತ ಹೇಳ್ತಾರ, ಹಿಂಗೆ ಮಾಡ್ಬೇಕಂತ ಹೇಳ್ತಾರ, ಹಂಗೆ ಮಾಡ್ಬೇಕಂತ ಹೇಳ್ತಾರೆ. ಹೆಂಗಾಗ್ತದ? ಬದಲಾವಣೆಗೆ ತಕ್ಕಂತೆ ನಾವು ಧರ್ಮದಲ್ಲಿ, ಲೋಕದ ಬದಲಾವಣೆಗೆ ತಕ್ಕಂತೆ ಧರ್ಮದಲ್ಲಿ ನಾವು ಬದಲಾವಣೆ ಮಾಡಬೇಕು. ಆಗಿನ ಕಾರಣ ಅವೆಲ್ಲ ಧರ್ಮ, ಈಗಿನ ಕಾರಣ ಇವೇ ಧರ್ಮ ಅಂತೆಲ್ಲ ಹೀಗೆಲ್ಲ ಪ್ರಾರಂಭ ಆಗ್ತದ. ಇದು ಧರ್ಮ ಅಂತ ವಿಚಾರ ಮಾಡೋದು ಹೇಗೆ? ಒಪ್ಪಿಸಬೇಕು. ಆ ಒಂದು ಒಪ್ಪಿಸುವಂತಹ ಹೊಣೆ, ಜವಾಬ್ದಾರಿ ಯಾರಿಗೆ ಇದೆ? ವೇದವ್ಯಾಸ ದೇವರಿಗೆ ಇದೆ. ಯಾಕ? ಈ ಒಂದು ಕಥೆಯನ್ನು ಬರೆಯೋರು ಯಾರು? ಬರೆಯೋರು ಅಂತ ಅನ್ಬಾರ್ದು, ಹೇಳುವವರು ಯಾರು? ಆಗಿದ್ದೇ ಆ ಕಾರಣ. ಈ ಕಥೆಯನ್ನು ಹೇಳುವವರು ಯಾರು? ಅವರೇ ಸಾಕ್ಷಾತ್ ವೇದವ್ಯಾಸ ದೇವರು. ಆ ಕಾರಣ ವೇದವ್ಯಾಸ ದೇವರಿಗೆ ಈ ಒಂದು ಹೊಣೆ, ಜವಾಬ್ದಾರಿ ಅದ. ಆ ಕಾರಣ ವೇದವ್ಯಾಸ ದೇವರೇ ದೃಪದನನ್ನು ಉದ್ದೇಶಿಸಿಕೊಂಡು ನಮ್ಮೆಲ್ಲರಿಗೆ ಧರ್ಮವನ್ನು ಹೇಳ್ತಾ ಇದ್ದಾರೆ. ಈಕಿ ದ್ರೌಪದಿ, ಈಕಿ ಒಬ್ಬ ಸ್ತ್ರೀ ಅಂತ ತಿಳಿಬ್ಯಾಡ್ರಿ. ಈಕಿ ಒಬ್ಬ ಸ್ತ್ರೀ 5 ಜನರು ಅನ್ನು ಮದುವೆ ಮಾಡಿಕೊಂಡ್ರೆ ಲೋಕದ ವಿರೋಧ ಬರ್ತದ. ಹೌದು, ಒಬ್ಬ ಸ್ತ್ರೀ ಅಂತ ನೀವ್ಯಾಕೆ ತಿರ್ಕೊತಾ ಇದ್ದೀರಿ? ಈಕಿ ಒಬ್ಬ ಸ್ತ್ರೀ ಅಂತ ಸರ್ವತಾ ತಿಳಿಬೇಡ್ರಿ. ಈಕಿಯಲ್ಲಿ 5 ಜನರ ಒಂದು ಸಮಾಗಮನೇ ದ್ರೌಪದಿ. 5 ಜನರ ಒಂದು ಸಮಾಗಮನೇ ದ್ರೌಪದಿ. ಆ ಕಾರಣ 5 ಜನರಿಗೆ 5 ಜನರ ಜೊತೆಗೆ ವಿವಾಹ ಆಗ್ತಾ ಇದೆ. ಆ ಕಾರಣ ಹಾಗೆ ತಿಳಿಬೇಕು ಅಂಥೇಳಿ ರಾಜನಿಗೆ ದ್ರೌಪದಿಯ ಒಂದು ವೃತ್ತಾಂತವನ್ನು ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಏನು? ಈಕಿ ದ್ರೌಪದಿ ಅಂತ ತಿಳಿಬ್ಯಾಡ್ರಿ. ಈಕಿ ಹಿಂದೆ ಯಾರಾಗಿದ್ದರು? ಇಂದ್ರಸೇನ ಅಂತ ಒಬ್ಬ ಸ್ತ್ರೀ. ಆಕಿಗಿಂತರೂ ಹಿಂದೆ ಈಕಿ ಆ ಅವತಾರಕ್ಕಿಂತರೂ ಪೂರ್ವದಲ್ಲಿ ನಾಲಾಯನಿ ಅಂತ ಆಗಿದ್ರು. ಆ ನಾಲಾಯನಿ ಅಂತನ್ನೋದಕ್ಕಿಂತರೂ ಪೂರ್ವದಲ್ಲಿ ವಿಪ್ರಕನ್ಯೆಯಾಗಿ ಒಟ್ಟು 4 ಜನ್ಮಗಳನ್ನು ಈಕಿ ಪಡೆದಿದ್ದಾರೆ. ಮೊದಲನೇ ಜನ್ಮ ವಿಪ್ರಕನ್ಯೆಯಾಗಿ, 2ನೇ ಜನ್ಮ ನಾಲಾಯನಿ, ಅದನ್ನೇ ತಾತ್ಪರ್ಯದಾಗ ನಲನಂದಿನಿ ಎಂಬುದಾಗಿ ಆಚಾರ್ಯರು ಹೇಳಿದ್ದಾರೆ. ನಾಲಾಯನಿ ನಲನಂದಿನಿ ಎರಡೂ ಒಂದೇ. ನಲನ ಮಗಳು, ಆ ಕಾರಣ ನಾಲಾಯನಿ ಅಂತ ಇಲ್ಲಿ ಮಹಾಭಾರತದಲ್ಲಿ ಹೇಳಿದ್ದಾರೆ. ತಾತ್ಪರ್ಯದಲ್ಲಿ ನಲನಿಗೆ ನಂದಿನಿ, ಸಂತೋಷವನ್ನು ಕೊಡೋರು ಯಾರು? ಮಗಳು ನಾಲಾಯನಿ. ಆಮೇಲೆ ದ್ರೌಪದಿ. ಹೀಗೆ 4 ಜನ್ಮಗಳು. ಇದಕ್ಕೆ ಮತ್ತೆ ನಿರ್ಣಯವನ್ನು ಆಚಾರ್ಯರು ಬರೀತಾ ಇದ್ದಾರೆ. ಏನಾಗಿತ್ತು ಹಿಂದೆ ಅಂತಂದರೆ, ಉಮಾದೇವಿ, ಶಚೀದೇವಿ, ಶ್ಯಾಮಲಾದೇವಿ ಮತ್ತು ಉಷಾದೇವಿ 4 ಜನರು. ಅಂದರೆ ರುದ್ರಪತ್ನಿಯಾದ ಉಮಾದೇವಿ, ಇಂದ್ರಪತ್ನಿಯಾದ ಶಚಿ, ಆಮೇಲೆ ಯಮಪತ್ನಿಯಾದ ಶ್ಯಾಮಲ, ಅಶ್ವಿನಿ ದೇವತೆಗರ ಪತ್ನಿಯಾದ ಉಷಾ. ಈ 4 ಜನರು ಕೂಡ ತಮ್ಮ ಗಂಡಂದಿರಿಂದ ಸಹಿತರಾಗಿ ಒಮ್ಮೆ ಬ್ರಹ್ಮದೇವರ ಸಭೆಗೆ ಹೋಗಿದ್ದರು. ಬ್ರಹ್ಮದೇವರ ಸಭೆಗೆ ಹೋದಾಗ ಆ ಒಂದು ಸಭೆಯಲ್ಲಿ ಸ್ವಲ್ಪ ವಿಹಾರವನ್ನು ಮಾಡ್ತಾ ಇದ್ದರು. ವಿಹಾರ ಮಾಡೋದು ಸರಿ, ಆದರೆ ಎಷ್ಟು ಮಾಡಬೇಕು ಅದಕ್ಕಿಂತಲೂ ಹೆಚ್ಚಿನ ವಿಹಾರವನ್ನು ಮಾಡ್ತಾ ಇದ್ದರು. ಸಭೆಗೆ ಅನುಗುಣವಾಗದೇ ಇದ್ದಂತೆ ವಿಹಾರವನ್ನು ಮಾಡಿದಾಗ
ಬ್ರಹ್ಮದೇವರಿಗೆ ಸಿಟ್ಟು ಬಂದು ಶಾಪವನ್ನು ಕೊಡ್ತಾ ಇದ್ದಾರೆ. ನಿಮಗೆ ಪರಪುರುಷ ಸಂಘ ಅಂತ ಅನ್ನೋದಾಗಲಿ ಎಂಬುದಾಗಿ ಆ 4 ಜನ ಸ್ತ್ರೀಯರಿಗೆ ಶಾಪವನ್ನು ಕೊಟ್ಟಿದ್ದಾರೆ. ಆಗ ಈ 4 ಜನ ಸ್ತ್ರೀಯರು ಉಮಾ, ಶಚಿ, ಶ್ಯಾಮಲಾ ಮತ್ತು ಉಷಾದೇವಿ ಅಂದರು ತಪಸ್ಸನ್ನು ಮಾಡಿದ್ದಾರೆ. ಯಾರನ್ನು ಕುರಿತು? ಭಾರತೀ ದೇವಿಯನ್ನು ಕುರಿತು ತಪಸ್ಸು ಮಾಡಿದ್ದಾರೆ. ಎಷ್ಟು ವರ್ಷ? 1000 ವರ್ಷ ತಪಸ್ಸು ಮಾಡಿದ್ದಾರೆ. 1000 ವರ್ಷ ತಪಸ್ಸು ಮಾಡಿದ ಮೇಲೆ ಭಾರತೀ ದೇವಿ ಪ್ರತ್ಯಕ್ಷರಾದಾಗ ಇವರೆಲ್ಲರೂ ಕೂಡ ತಮಗೆ ಆಗಿರುವಂತಹ ಶಾಪವನ್ನು ಹೇಳಿಕೊಂಡಿದ್ದಾರೆ. ಹೇರಿ ತಾವೇನು ಹೇಳ್ತಾ ಇದ್ದಾರೆ? ಪರಪುರುಷ ಸಂಘ ಅಂತ ಅನ್ನೋದಂತರೂ ಹಾಗೇ ಆಗ್ತದೆ. ಆ ಪರಪುರುಷ ಯಾರೂ ಅಲ್ಲ, ನಿಮ್ಮ ಗಂಡನೇ ಆಗಬೇಕು. ವಾಯುದೇವರ ಸಂಘ ಅಂತ ಅನ್ನೋದೇ ನಮಗೆ ಆಗಬೇಕು ಹೊರತು ಇತರ ನಮಕ್ಕಿಂತರೂ ನೀಚರ ಸಂಘ ಅಂತ ಅನ್ನೋದು ಆಗಬಾರದು ಅಂಥೇಳಿ ಕೇಳಿದಾಗ ಆಯಿತು ಅಂತ ಹೇಳ್ತಾರೆ. ತನ್ಮಧ್ಯೆ ಇನ್ನೊಂದು ಕಥೆ ಅಂತ ಅನ್ನೋದು ಆಗಿರುತ್ತದೆ. ಮತ್ತು ಇವರೇ 4 ಜನ, ಶಚಿದೇವಿ, ಉಮಾದೇವಿ, ಶ್ಯಾಮಲಾದೇವಿ ಮತ್ತು ಉಷಾದೇವಿ ಎಂದರು ಬ್ರಹ್ಮದೇವರು ತಪಸ್ಸು ಮಾಡ್ತಾ ಇರಬೇಕಾದಾಗ ಏನು ಮಾಡ್ತಾರ? ಈ 4 ಜನರು ಕೂಡ ಒಂದೇ ದೇಹದಲ್ಲಿ ಪ್ರವೇಶವನ್ನು ಮಾಡಿ ಬ್ರಹ್ಮದೇವರಿಗೆ ಕೇಳ್ತಾರೆ, ನಾವು ಯಾರು ಅಂಥೇಳಿ. ಬ್ರಹ್ಮದೇವರು ಒಂದು ಸರ್ತಿ ಸುಮ್ಮನೆ ಕೂತರು, 2ನೇ ಸರಿ ಸುಮ್ಮನೆ ಕೂತರು, 3 ಸರಿ ಸುಮ್ಮನೆ ಕೂತರು, 4ನೇ ಸರ್ತಿ ಹಿಂಗೆ ಆಗಬಾರ್ದು ಅಂಥೇಳಿ ಅವರಂತಾರ ಶಾಪ ಕೊಟ್ಟು ಬಿಡ್ತಾರೆ. ನೀವು ನಮ್ಗೆ 3 ಸರ್ತಿ ನೀವು ನಮ್ಗೆ ಹಿಂಗೆ ಕೇಳಿರಲ್ಲ, 3 ಸರ್ತಿ ಹುಟ್ಟ್ರಿ. 3 ಸರ್ತಿ ಬರೀ ಹುಟ್ಟೋದಲ್ಲ, 3 ಸರ್ತಿ ಒಂದೇ ದೇಹದಲ್ಲಿ ಹುಟ್ಟ್ರಿ ನೀವೆಲ್ಲರೂ ಅಂಥೇಳಿ ಹಿಂಗೆ ಶಾಪ ಕೊಡ್ತಾರೆ. ಹಾಗಾಗಿ ಏನಾಗ್ಯದ, ಆಗ ಆ ಶಾಪದ ಪ್ರಕಾರ 3 ಸರ್ತಿ ಈ 4 ಜನ ಸ್ತ್ರೀಯರು ಉಮಾದೇವಿ, ಶಚಿದೇವಿ, ಉಷಾದೇವಿ, ಶ್ಯಾಮಲಾದೇವಿ ಅಂದರು 4 ಜನ 3 ಜನ್ಮಗಳಲ್ಲಿ ಒಂದೇ ದೇಹದಲ್ಲಿ ಇರಬೇಕು ಅಂತ ಅನ್ನೋದೊಂದು ಶಾಪ. ಮತ್ತೊಮ್ಮೆ ಬ್ರಹ್ಮದೇವರು ಉತ್ತಮ ಪುರುಷನ ಸಂಘ ಆಗಬೇಕು ಅಂತೇನು ಶಾಪ ಕೊಟ್ಟಿದ್ರು, ಅದು ಇನ್ನೊಂದು. ಒಟ್ಟು 4 ಸಲ ಇವರ ಉತ್ಪತ್ತಿ ಅನ್ನೋದು ಆಗಬೇಕಾಗ್ಯದ. ಹಾಗಾಗಿ ಅವರು ಭಾರತೀ ದೇವಿಯನ್ನು ಕುರಿತು ತಪಸ್ಸು ಮಾಡಿ ಕೇಳ್ಕೊತಾರ, 4 ಸಲ ನಿನ್ನ ಜೊತೆಗೇ ನಾವು ಹುಟ್ಟುತ್ತೇವೆ, 4 ಸಲ ನಿನ್ನ ಜೊತೆಗೇ ನಾವು ಹುಟ್ಟುತ್ತೇವೆ. ಆ 4 ಸಲಗಳಲ್ಲಿ ನಮಗೆ ನಿಮ್ಮ ಪತಿಯಾದ ವಾಯುದೇವರ ಸಂಘ ಅಂತ ಅನ್ನೋದೇ ಆಗಬೇಕು ಹೊರತು ಬೇರೆಯವರ ಸಂಘ ಆಗಬಾರದು ಅಂಥೇಳಿ ಕೇಳ್ಕೊತಾರೆ. ಹೀಗಿದ್ದದ್ದರಿಂದಾಗಿ ದ್ರೌಪದಿ ದೇವಿ ಆಗಿದ್ದಾಗ ಆಯಿತು. ಇದಕ್ಕಿಂತಲೂ ಪೂರ್ವದಲ್ಲಿ ನಲನಂದಿನಿ ಅಂಥೇಳಿ ಅವತಾರ ಆಗಿತ್ತಲ್ಲ, ಆಗ ವಿವಾಹ ಆಗಿಲ್ಲ. ಸೊ ಹಾಗೂ ಏನು ತೊಂದರೆ ಆಗಿಲ್ಲ. ಅದಕ್ಕಿಂತಲೂ ಪೂರ್ವದಲ್ಲಿ ಇಂದ್ರಸೇನ, ಹಾಗೂ ಏನು ತೊಂದರೆ ಆಗಿಲ್ಲ, ಪರಪುರುಷ ಸಂಘ ಆಗಿಲ್ಲ, ಹಾಗೇ ಆಗ್ಯದ. ಆಗ ಪರಪುರುಷ ಯಾರು ಅಂತಂದರೆ ಮುದ್ಗಲ ಋಷಿಗರು. ಈ ಇಂದ್ರಸೇನ ಅಂತ ಅವರೆಲ್ಲರೂ ಹುಟ್ಟಿದಾಗ ಅವರ ಪತಿ ಯಾರು? ಮುದ್ಗಲ ಋಷಿಗರು. ಆ ಮುದ್ಗಲ ಋಷಿಗರ ಸಂಘ ಅಂತ ಅನ್ನೋದು ಆಗ್ಯದ. ಇಲ್ಲೂ ಮತ್ತು ಇನ್ನೊಂದು ನಿರ್ಣಯ ಹೇಳ್ತಾರೆ, ವಾಯುದೇವರ ಸಂಘ ಆಗಬೇಕು ಹೊರತು ಬೇರೆ ಪುರುಷರ ಸ್ಪರ್ಶ ಆಗಬಾರ್ದು ಅಂತ ಕೇಳಿರಿ. ಮುದ್ಗಲ ಋಷಿಗರಾದರೂ ಋಷಿಗರು ನೀಚರಾದರಲ್ಲ ಅಂಥೇಳಿ ಬಂದಾಗ ಅದಕ್ಕೆ ಆಚಾರ್ಯರು ನಿರ್ಣಯ ಕೊಡ್ತಾರ, ಇಲ್ಲ ಮುದ್ಗಲ ಋಷಿಗರಿಗೆ ಶಾಪ ಇತ್ತ ಕಾರಣ ಹಂಗಾಗ್ಯದ ಅಂತ ಆಚಾರ್ಯರು ಹೇಳ್ತಿದ್ದಾರೆ. ಏನಾಗ್ತದ, ಮುದ್ಗಲ ಋಷಿಗರು ಒಮ್ಮೆ ವಿಚಾರ ಮಾಡ್ತಾ ಇರಬೇಕಾದಾಗ ಬ್ರಹ್ಮದೇವರು ತಮ್ಮ ಮಗಳಾದ ಸರಸ್ವತಿಯನ್ನು ಮದುವೆ ಮಾಡಿಕೊಂಡರು ಅಂತನೋ ಒಂದು ಕಥಾ. ಬ್ರಹ್ಮದೇವರು ಪರಮಾತ್ಮನ ನಾಭಿಕಮಲದಿಂದಾಗಿ ಬ್ರಹ್ಮದೇವರು ಹುಟ್ಟಿದರು. ಬ್ರಹ್ಮದೇವರು ತಮ್ಮ ಒಂದು ಪರಮಾತ್ಮನ ಇಚ್ಛೆಯಿಂದಾಗಿ ಸೃಷ್ಟಿ ಮಾಡಿದರು. ಯಾರನ್ನು? ಸರಸ್ವತೀ ದೇವಿಯನ್ನು, ಅಂದರೆ ಮಗಳನ್ನು ಸೃಷ್ಟಿ ಮಾಡಿ ಮಗಳನ್ನೇ ಮದುವೆ ಮಾಡಿಕೊಂಡರು ಅಂಥೇಳಿ ಹೀಗೆ ವಿಚಾರ ಮಾಡ್ತಾ ಇರಬೇಕಾದಾಗ ಅವರು ನಕ್ಕು ಬಿಟ್ಟರು. ಹಂಗೆ ಮಾಡ್ತಾರೆ ಚತುರ್ಮುಖ ಬ್ರಹ್ಮದೇವರು ಮಗಳನ್ನು ಮದುವೆ ಮಾಡ್ಕೊಂಡು ಬಿಟ್ರಲ್ಲ ಅಂತೇಳಿ ನಕ್ಕು ಬಿಟ್ಟರು. ಆಗ ಬ್ರಹ್ಮದೇವರು ಶಾಪ ಕೊಟ್ಟು ಬಿಡ್ತಾರೆ, ದೇವತಾ ಕಾರ್ಯ ಅದು, ದೇವತಾ ಕಾರ್ಯ ನಿಮ್ಮಂಥ ಮನುಷ್ಯ ಸಾಮಾನ್ಯರಿಗೆ ಗುರುತಾಗೋದಿಲ್ಲ, ಅದನ್ನು ನೀವು ಹಾಗೆ ತಿರ್ಕೊಂಬೋದನ್ನು ಬಿಟ್ಟು ಅವಹೇಳನ ಮಾಡಿದ್ದರಿಂದಾಗಿ ಉತ್ತಮ ಸ್ತ್ರೀ ಸಂಘ ಆಗಿರಿ ಅಂತನೋ ಶಾಪ ಕೊಟ್ಟು ಬಿಡ್ತಾರೆ.
ಉತ್ತಮ ಸ್ತ್ರೀ ಸಂಘ ಅಂತ ಅನ್ನೋದು ಬಹಳ ದೊಡ್ಡ ದೋಷ. ಅದಕ್ಕಾಗಿ ಅವರು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂಥೇಳಿ ವಿಶಾಪ ಕೇಳಿಕೊಂಡಾಗ ಬ್ರಹ್ಮದೇವರೇ ಉತ್ತರ ಕೊಡ್ತಾರ, ಇಲ್ಲ, ಉತ್ತಮ ಪುರುಷ ಸಂಘ ಅನ್ನೋದು ಆದರೂ ಕೂಡ ಸಂಘ ಆಗುವ ಕಾಲದಲ್ಲಿ ನಿಮಗೆ ಮೂರ್ಛಾವಸ್ಥೆಯಲ್ಲಿ ನೀವಿರುತ್ತೀರಿ. ಆ ಕಾರಣ ನಿಮಗೆ ಆ ಒಂದು ಪಾಪ ಅಂತ ಅನ್ನೋದು ಬರೋದಿಲ್ಲ. ಸಂಘ ಅಂತೂ ಹಾಗೇ ಆಗ್ತದೆ, ಆದರೆ ಆ ಸಂಘ ಕಾಲದಲ್ಲಿ ನೀವು ಆಗುತ್ತೀರಿ. ಆ ಕಾರಣ ನಿಮಗೆ ಆ ಒಂದು ಸಂಘದಿಂದ ಆಗಬೇಕಾದ ಪಾಪ ಅಂತ ಅನ್ನೋದು ಬರೋದಿಲ್ಲ ಅಂತೇಳಿ ವಿಶಾಪ ಕೊಡ್ತಾರೆ. ಆ ಕಾರಣ ಮುದ್ಗಲ ಋಷಿಗರು ಇಂದ್ರಸೇನೆಯ ಜೊತೆಗೆ ವಿವಾಹ ಆಡಿದಾಗ ಏನಾಗ್ತದ, ಮುದ್ಗಲ ಋಷಿಗರಲ್ಲಿ ವಾಯುದೇವರ ಒಂದು ಪ್ರವೇಶ ಅಂತನ್ನೋದು ಆಗುತ್ತದೆ. ವಾಯುದೇವರ ಪ್ರವೇಶ ಅಂತನ್ನೋದು ಆಗಿದ್ದರಿಂದಾಗಿ ಈ ವಾಯುದೇವರ ಸ್ಪರ್ಶ ಅಂತನ್ನೋದೇ ಈ ಉತ್ತಮ ಸ್ತ್ರೀಯರಿಗೆ, ಉಮಾ, ಉಷಾ, ಶಚಿ ಮತ್ತು ಶ್ಯಾಮಲ, ಈ 4 ಜನರಿಗೆ ಆಗ್ಯದ. ಅಲ್ಲಿ ಭಾರತೀ ದೇವಿ ಇದ್ದೇ ಇದ್ದಾರ ಕಾರಣ ವಾಯುದೇವರಿಗೆ ಭಾರತೀ ದೇವಿ ಸ್ಪರ್ಶ ಆದರೆ ಅದರಿಂದ ಏನು ತೊಂದರೆ ಇಲ್ಲೇ ಇಲ್ಲ. ಈ 4 ಜನರಿಗೆ ಏನು ಭಾರತೀ ದೇವಿ ಕೊಟ್ಟಿರುವಂತಹ ವರನೂ ಪೂರ್ಣ ಆಯಿತು. ಬ್ರಹ್ಮದೇವರು ಏನು ಮುದ್ಗಲ ಋಷಿಗರಿಗೆ ಏನು ವಿಶಾಪ ಕೊಟ್ಟಿದ್ರೋ ಅದು ಪೂರ್ಣ ಆಯಿತು. ಆ ಕಾರಣ ಈ ಕಡೆ ಆ ಉತ್ತಮ ದೇವತಾ ಸ್ತ್ರೀಯರಿಗೆ ಅಧಮರಾದ ಮುದ್ಗಲ ಋಷಿಗರ ಸ್ಪರ್ಶ ಆಗಿಲ್ಲ. ಆಮೇಲೆ ಈ ಕಡೆ ಮುದ್ಗಲ ಋಷಿಗರಿಗೆ ಉತ್ತಮ ಸ್ತ್ರೀಯರ ಸಂಘ ಅಂತ ಅನ್ನೋದು ಆಗಿಲ್ಲ. ಹೀಗೆ ವ್ಯವಸ್ಥೆಯನ್ನು ಮಾಡಬೇಕು ಎಂಬುದಾಗಿ ನಿರ್ಣಯವನ್ನು ಕೊಟ್ಟಿದ್ದಾರೆ. ಹೀಗೆ ಆ ವಿಪ್ರಕನ್ಯಾ ಮತ್ತು ಇಂದ್ರಸೇನ, ನಾಲಾಯನಿ ಮತ್ತು 4ನೇ ಅವತಾರ ದ್ರೌಪದಿ, ಹೀಗೆ 4 ರೂಪಗಳನ್ನು ಪಡೆದಿದ್ದ ಈ ರೀತಿಯ ಅವತಾರ ಅನ್ನೋದು ಆಗಿದೆ. ಆ ಕಾರಣ ನಿನ್ನ ಮಗಳು ಯಾರೋ ಒಬ್ಬ ಕೇವಲ ಯಜ್ಞದಿಂದ ಬಂದಾರ ಅಂತ ಇಷ್ಟೇ ತಿಳಿಬೇಡ. ಇಷ್ಟು 5 ಜನ ಸ್ತ್ರೀಯರ ಸಮಾಗಮ ಅನ್ನೋದಿದೆ. ಇಲ್ಲಿ ಒಂದು ಸಂದೇಹ ಬರ್ತದೆ, ಮತ್ತು ಉಮಾದೇವಿ ಇದ್ದಾರಲ್ಲ, ಭಾರತೀ ದೇವಿಗೂ ಭೀಮಸೇನ ದೇವರಿಗೂ ಕೂಡಿಬಿಟ್ಟದ. ಇಂದ್ರ ಅಂದರೆ ಯಾರು? ಇಂದ್ರ ಅಂದರೆ ಅರ್ಜುನ ಶಚಿದೇವಿಗೆ ಕೂಡದ. ಯಮ ಅಂದರೆ ಯುಧಿಷ್ಠಿರನಿಗೂ ಶ್ಯಾಮಲಾದೇವಿಗೂ ಕೂಡಿಬಿಟ್ಟದ. ನಕುಲ ಸಹದೇವನ ಅಶ್ವಿನಿ ದೇವತೆಗಳಿಗೂ ಉಷಾಗೂ ಕೂತು ಬಿಟ್ಟದ. ಮಧ್ಯನಾಗೊಬ್ಬಕಿ ಇದ್ದಾರ ಉಮಾದೇವಿ, ಅಕಿಗೆ ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾರ, ಅಕಿಯೂ ಕೂಡ ಮುದ್ಗಲ ಋಷಿಗರು ಯಾವ ರೀತಿಯಾಗಿ ಮೂರ್ಛಾವಸ್ಥೆಯಲ್ಲಿ ಇದ್ದರೋ ಹಾಗೆ ಆಯಾ ಕಾಲದಲ್ಲಿ ಈ ಉಮಾದೇವಿಯು ಕೂಡ ಮೂರ್ಛಾವಸ್ಥೆಯಲ್ಲಿ ಅಂದರೆ ಸ್ವಪ್ನಾವಸ್ಥೆಯಲ್ಲಿ ಇರೋದರಿಂದಾಗಿ ಅತಿಯೂ ಕೂಡ ಯಾವ ಅಧಮ ಪುರುಷ ಅಥವಾ ಇತರ ದೇವತೆಗಳ ಸಂಘ ಅಂತನ್ನೋದಾಗಿಲ್ಲ ಎಂಬುದಾಗಿ ಹೀಗೆ ಕಥಾಭಾಗ ಈ ರೀತಿಯಾಗಿ ನಿರ್ಣಯ ಅಂತನ್ನೋದಿದೆ. ಆ ಕಾರಣ ವೇದವ್ಯಾಸ ದೇವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ನಿನ್ನ ಮಗರಲ್ಲಿ 5 ಜನ ಸ್ತ್ರೀಯರ ಒಂದು ಸಮಾಗಮ. ಆ 5 ಜನರಲ್ಲಿ ಒಬ್ಬಕಿ ಅಂತರೂ ನ್ಯೂಟ್ರಲ್, ಮಿಗಿರುವಂತಹ 4 ಜನರಿಗೆ ತಮ್ಮ ಗಂಡಂದಿರ ಜೊತೆಗೇನೆ ಸ್ಪರ್ಶ ಮದುವೆ ಅನ್ನೋದು ಆಗ್ತಾ ಇದೆ ಎಂಬುದಾಗಿ ತಿಳಿ. ಆ ಕಾರಣ ಇದು ಹೇಗೆ ಅಧರ್ಮ ಅಂತ ಸರ್ವಥಾ ವಿಚಾರ ಮಾಡಲಿಕ್ಕೆ ಹೋಗಬೇಡ ಎಂಬುದಾಗಿ ಕೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತಾ ಇದ್ದಾರೆ. ಒಬ್ಬಕಿಗೇನೆ 5 ಜನ ಗಂಡಂದರು ಯಾಕೆ ಬಂದರು ಅನ್ನೋದಕ್ಕೂ ಕೂಡ ಕಥೆ ಅದ. ಯಾಕೆ ವಿಪ್ರಕನ್ಯೆಯಾಗಿ ಇವರೆಲ್ಲರೂ ಕೂಡ ಇರುವಾಗ ತಪಸ್ಸು ಮಾಡ್ತಾರೆ. ಅವರಿಗೆ ಮದುವೆ ಆಗದೇ ಇರುವಾಗ ತಪಸ್ಸು ಮಾಡ್ತಾರೆ. ಯಾರನ್ನು ಕುರಿತು? ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ. ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದಾಗ ಆಗ ರುದ್ರದೇವರು ಪ್ರತ್ಯಕ್ಷರಾದರು. ಆಗ ಆ ವಿಪ್ರಕನ್ಯಾ ಹೇಳುತ್ತಾರೆ, ಪತಿಂ ದೇಹಿ ಪತಿಂ ದೇಹಿ ಪತಿಂ ದೇಹಿ ತ್ರಿಲೋಚನ ಪತಿಂ ದೇಹಿ ಪಂಚವಾರಂ ಚಕಾರಸ ಎಂಬುದಾಗಿ 5 ಬಾರಿ ಗಂಡನನ್ನು ಕೊಡು ಎಂಬುದಾಗಿ ಆಕೆ ಕೇಳ್ತಾರೆ. ಆಗ ರುದ್ರದೇವರು 5 ಜನ ನಿನಗೆ ಗಂಡಂದರಾಗಿ ಸಿಗ್ತಾರಾ ಅಂಥೇಳಿ ಹೇಳಿಬಿಡ್ತಾರೆ. ಹಾಗಾಗಿ ರುದ್ರದೇವರ ಒಂದು ವರ ಇದ್ದದ್ದಕ್ಕಾಗಿಯೂ ಕೂಡ ಒಂದೇ ದೇಹದಲ್ಲಿ 5 ಜನರಿಗೆ ಒಂದೇ ದೇಹದಿಂದಾಗಿ 5 ಜನ ಗಂಡಂದಿರು ಪ್ರಾಪ್ತರಾದರು ಎಂಬುವಂತಹ ಒಂದು ಕಥಾಭಾಗನೂ ಕೂಡ ಬಂದಿದೆ. ಹೀಗೆ ದ್ರೌಪದಿಯ ಒಂದು ಸ್ವರೂಪವನ್ನೆಲ್ಲವನ್ನೂ ಕೂಡ ದೃಪದ ರಾಜನಿಗೆ ಹೇಳಿದ್ದಾನೆ.
ಇಷ್ಟು ಹೇಳಿದಾಗಲೂ ಕೂಡ ವೇದವ್ಯಾಸ ದೇವರ ಮಾತಿಗೆ ದ್ರುಪದ ರಾಜನಿಗೆ ನಂಬಿಕೆ ಆಗ್ತಿಲ್ಲ. ಆಗ ದ್ರುಪದ ರಾಜನಿಗೆ ವೇದವ್ಯಾಸ ದೇವರು ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದಾನೆ. ದಿವ್ಯ ದೃಷ್ಟಿಯನ್ನು ಕೊಟ್ಟಿದಾಗ ಆ ದ್ರೌಪದಿಯ ದೇಹದಲ್ಲಿ 5 ಪ್ರಖರ ತೇಜಸ್ಸುಗಳು ಕಾಣುತ್ತಾ ಇವೆ. ಆ 5 ತೇಜಸ್ಸುಗಳಲ್ಲಿ ಪ್ರಖರ ತೇಜಸ್ಸು ಭಾರತೀ ದೇವಿ, ಅದಕ್ಕಿಂತಲೂ ಸ್ವಲ್ಪ ಕಡಿಮೆ ಇರುವಂತಹ ತೇಜಸ್ಸು ಉಮಾದೇವಿ, ಅದಕ್ಕಿಂತಲೂ ಕಡಿಮೆ ಶಚಿ, ಅದಕ್ಕಿಂತಲೂ ಕಡಿಮೆ ಶ್ಯಾಮಲ, ಅದಕ್ಕಿಂತಲೂ ಕಡಿಮೆ ಉಷಾ. ಹೀಗೆ 5 ತೇಜಸ್ಸುಗಳು ಕಾಣುತ್ತಾ ಇವೆ. ಆ 5 ತೇಜಸ್ಸುಗಳು ಯಾರೂ ಅಲ್ಲ, ಆ ದೇವತಾ ಸ್ತ್ರೀಯರೇ. ಆ 5 ದೇವತಾ ಸ್ತ್ರೀಯರಿಗೆ ಕ್ರಮವಾಗಿ ತಮ್ಮ ತಮ್ಮ ಗಂಡಂದಿರೇ ದೊರಕಿದ್ದಾರೆ. ಆ ಕಾರಣ ಇದು ಅಧರ್ಮ ಅಂತ ತಿಳಿಬೇಡ ಎಂಬುದಾಗಿ ಹೇಳ್ತಿದ್ದಾರೆ. ಶಂತನು ರಾಜನ ಮತ್ತು ಗಂಗಾದೇವಿಯ ಒಂದು ಕಥೆ ಹೇಳಬೇಕಾದಾಗ ಬರ್ತದೆ. ಶಂತನು ರಾಜನಿಗೆ ತನ್ನ ಹೆಂಡತಿ ಯಾವಾಗ ದೇವತಾಸ್ತ್ರೀ ಅಂತ ಗುರುತಾಯಿತೋ, ಗಂಗಾದೇವಿ ಭೂಲೋಕದಿಂದಾಗಿ ತಕ್ಷಣ ಮಗನನ್ನು ಕರ್ಕೊಂಡು ದೇವವ್ರತನನ್ನು ಕರ್ಕೊಂಡು ಹೋಗಿಬಿಟ್ಲು ಅಂತ ಬರ್ತದೆ. ಯಾಕ? ದೇವತೆಗಳ ಒಂದು ಸ್ವರೂಪ ಜ್ಞಾನ ಅನ್ನೋದು ಲೋಕದಲ್ಲಿ ಆಯಿತು ಅಂತಂದರೆ ದೇವತೆಗಳು ಅಲ್ಲಿ ಇರೋದಿಲ್ಲ. ಆದರೆ ಕೆಲವು ಅಪವಾದಗಳು ಇವೆ. ಯಾವಾಗ ದೇವತೆಗಳ ಸ್ವರೂಪ ಜ್ಞಾನ ಅನ್ನೋದು ಆದರೂ ಕೂಡ ತಮ್ಮ ಒಂದು ದೇವತಾ ಕಾರ್ಯ ಇನ್ನೂ ಸಮಾಪ್ತವಾಗಿರೋದಿಲ್ಲವೋ, ಆಗ ದೇವತೆಗಳು ಇನ್ನೂ ಭೂಲೋಕದಲ್ಲಿ ಇದ್ದು ವ್ಯವಹಾರ ಮಾಡಿದ್ದು ಕಂಡದ. ಇದು ಎಲ್ಲಿ ಯಾವಾಗ ಬರ್ತದ ಅಂತಂದರೆ, ಪಾಂಡುರಾಜನ ಒಂದು ಮರಣ ಅನ್ನೋದು ಆದ ನಂತರ ಪಾಂಡುರಾಜನ ಸಂಸ್ಕಾರ ಎಲ್ಲ ಆಯಿತು. ಎಲ್ಲ ಋಷಿಗಳು ಕೂಡ ಈ 5 ಜನ ಪಾಂಡವರನ್ನು ಧೃತರಾಷ್ಟ್ರನ ಮುಂದೆ ಕರ್ಕೊಂಡು ಹೋದಾಗ ಇವರು ಪಾಂಡುರಾಜನ ಮಕ್ಕಳು ಎಂಬುದಾಗಿ ಹೇಳ್ತಾರೆ. ಆಗ ದುರ್ಯೋಧನ ಹೇಳ್ತಾನೆ, ಪಾಂಡುರಾಜನೇ ಇಲ್ಲ, ಪಾಂಡುರಾಜನ ಮಕ್ಕಳು ಹೇಗಾಗ್ತಾರೆ ಇವರು ಅಂಥೇಳಿ ಹೇಳಿದಾಗ ಆಕಾಶವಾಣಿ ಆಗ್ತದೆ. ಈ 5 ಜನ ಯಾರೋ ಸಾಮಾನ್ಯರು ಅಂತ ತಿಳಿಬೇಡ್ರಿ, ಸಾಕ್ಷಾತ್ ಯುಧಿಷ್ಠಿರ, ಧರ್ಮ, ವಾಯು, ಇಂದ್ರ, ಆಮೇಲೆ ಅಶ್ವಿನಿಯರೇ ಇಲ್ಲಿ ಬಂದಿದ್ದಾರೆ ಎಂಬುದಾಗಿ ಆಗ ಆಕಾಶವಾಣಿ ಆಗ್ಯದ. ಈಗ ಪಾಂಡವರ ಬಗ್ಗೆ ಸ್ವರೂಪ ಜ್ಞಾನವನ್ನು ಮಾಡಿಸಬೇಕಾದಾಗ ಅವರ ಸ್ವರೂಪ ಜ್ಞಾನ ಅನ್ನೋದು ಆಗಿದೆ. ಇದೇ ರೀತಿಯಾಗಿ ಅನೇಕ ಸಂದರ್ಭಗಳಲ್ಲಿ ಪಾಂಡವರ ಒಂದು ಸ್ವರೂಪ ಜ್ಞಾನ ಅನ್ನೋದು ಒಂದ ದೇವರು, ಒಂದ ಆಕಾಶವಾಣಿ ಮೂಲಕವಾಗಿ ಆಗೇ ಆಗ್ಯದ. ಹೀಗಿದ್ದರೂ ಕೂಡ ಅವತಾರ ಕಾರ್ಯ ಮುಗಿದಿಲ್ಲ, ಕಾರಣ ಇನ್ನೂ ದೇವತೆಗಳಿದ್ದಾರಾ ಅಂತನೋ ಒಂದು ನಿರ್ಣಯವನ್ನು ಆಚಾರ್ಯರು ತಿಳಿಸಿದ್ದಾರೆ. ಹೀಗೆ ದೇವತಾ ಕಾರ್ಯ ಅನ್ನೋದಿನ್ನೂ ಸಮಾಪ್ತವಾಗಿಲ್ಲ. ಕಾರಣ ಈ ಎಲ್ಲ 5 ಜನ ದೇವತಾ ಸ್ತ್ರೀಯರಿಗೆ, ಈ 4 ಜನ ದೇವತಾ ಸ್ತ್ರೀಯರಿಗೆ ತಮ್ಮ ಪತಿಯಂದರ ಜೊತೆಗೆ ವಿವಾಹ ಆಗ್ತಾ ಇದೆ. ಆ ಕಾರಣ ಇದು ಸರ್ವತಾ ಅಧರ್ಮ ಅಂತ ಆಗೋದಿಲ್ಲ ಎಂಬುದಾಗಿ ವೇದವ್ಯಾಸ ದೇವರು ಇಷ್ಟೆಲ್ಲ ಪೂರ್ವ ವೃತ್ತಾಂತವನ್ನು ಹೇಳಿ, ಅದರ ತರುವಾಯದಲ್ಲಿ ದಿವ್ಯ ದೃಷ್ಟಿಯನ್ನು ಕೊಟ್ಟು ಅವನಿಗೆ ಸ್ವರೂಪ ಜ್ಞಾನವನ್ನು ಮಾಡಿಸಿದ ನಂತರ ದ್ರುಪದ ರಾಜ ಆಯಿತು ಎಂಬುದಾಗಿ ಒಪ್ಪಿಕೊಂಡಿದ್ದಾನೆ. ಇಷ್ಟೆಲ್ಲ ಆಗಿದ ಮೇಲೆ ದ್ರುಪದ ರಾಜ ಪರಿಣಯವನ್ನು ಮಾಡಿದ್ದಾನೆ. ಕ್ರಮವಾಗಿ ಮೊದಲಿಗೆ ಯುಧಿಷ್ಠಿರನ ಜೊತೆಗೆ ವಿವಾಹ ಆಗ್ಯದ, ಅದರ ತರುವಾಯದಲ್ಲಿ ಭೀಮನ ಜೊತೆಗೆ ವಿವಾಹ ಆಗ್ಯದ, ಅದರ ತರುವಾಯ ಅರ್ಜುನನ ಜೊತೆಗೆ, ಅದರ ತರುವಾಯ ನಕುಲ ಸಹದೇವನ ದೇವರ ಜೊತೆಗೆ ಸಪ್ತಪದಿ ಮೊದಲಾದ ಎಲ್ಲ ಕಾರ್ಯಗಳು, ಎಲ್ಲ ಕರ್ಮಗಳು ಕೂಡ ಆಗ್ಯವ. ಆಗ ಇನ್ನೊಂದು ಚಿಂತೆ ಆಯಿತು. 5 ಜನ ಗಂಡಂದಿರಾಯಿತು, ಒಬ್ಬ ಸ್ತ್ರೀ ಅಂತಾಯಿತು, ನಿರ್ಣಯ ಮಾಡಿಬಿಟ್ರಿ, ಸಂಸಾರ ಮಾಡೋದು ಹೇಗೆ ಅಂತಿದ್ದಾಗ ಆಗ ಇದಕ್ಕೆ ವೇದವ್ಯಾಸ ದೇವರೇನು ಉತ್ತರ ಕೊಟ್ಟಿಲ್ಲ. ವೇದವ್ಯಾಸ ದೇವರು ಮದುವೆ ಮಾಡಿಸ್ಬಿಟ್ರು, ಅವರು ಮತ್ತೆ ಬದರಿಯನ್ನು ಕುರಿತು ಅವರು ಹೋಗೇ ಬಿಟ್ಟರು. ಆಮೇಲೆ ನಾರದರು ಪ್ರತ್ಯಕ್ಷರಾಗಿ ಬಂದು ವೇದವ್ಯಾಸ ದೇವರ ಒಂದು ಇಂಗಿತವನ್ನು ಅವರು ತಿಳಿದುಕೊಂಡು ಹೇಳ್ತಾರೆ, 2 ವರ್ಷ ಒಬ್ಬೊಬ್ಬರ ಜೊತೆಗೆ ಆಕೆ ಇರಬೇಕು ಎಂಬುದಾಗಿ ಹೀಗೆ ಒಂದು ಕಾಲಮಾನವನ್ನು ಕೂಡ, ಒಂದು ಮರ್ಯಾದೆಯನ್ನು ಕೂಡ ಹೇರಿ ಈ ಕಡೆ ನಾರದರು ಹೇರಿ ಹೋಗಿದ್ದಾರೆ. ಹೀಗೆ ಈ 5 ಜನ ಪಾಂಡವರು ಕೂಡ ದ್ರೌಪದಿ ದೇವಿಯ ಜೊತೆಗೆ ಇದ್ದು ಈ ರೀತಿಯಾಗಿ ಸುಖವಾಗಿ ಇದ್ದಾರೆ ಎಂಬುದಾಗಿ, ಈ ರೀತಿಯಾಗಿ ದ್ರೌಪದಿ ಪರಿಣಯ, ಈ ರೀತಿಯಾಗಿ ಸ್ವಯಂವರ ಪರ್ವ ಮತ್ತು ವೈವಾಹಿಕ ಪರ್ವ ಎಂಬುವಂತಹ ಅನುಪರ್ವಗಳಲ್ಲಿ ಬಂದಿರುವಂತಹ ಕಥಾಭಾಗ ಅಂತ ಅನ್ನೋದು ಈ ರೀತಿಯಾಗಿ ಹೇಳಿದ್ದಾರೆ.
ಈ ಮಹಾಭಾರತ ಅಂತನ್ನೋದು ಹೇಗೆ ಅಂತಂದರೆ ಕಠಿಣದ ಒಂದು ವಸ್ತು ಇದ್ದಂಗೆ, ಅಷ್ಟು ಸುಲಭವಾಗಿ ತಿಳಿದು ಬರೋದೇ ಇಲ್ಲ. ಆಚಾರ್ಯರ ಒಂದು ತಾತ್ಪರ್ಯ ನಿರ್ಣಯದ ಒಂದು ಸಹಾಯವನ್ನು ಪಡೆಯದೆ ಮಹಾಭಾರತದ ಒಂದು ಇಂಗಿತವನ್ನು ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಸಮಾಧಿ ಭಾಷಾ, ಗುಹ್ಯ ಭಾಷಾ, ದೇವಭಾಷಾ ಎಂಬುದಾಗಿ ತ್ರಿಭಾಷೋಪೇತವಾಗಿದೆ ಈ ಮಹಾಭಾರತ. ಸಮಾಧಿ ಭಾಷೆಯಲ್ಲಿ ಹೇರಿರುವಂತಹ ಒಂದು ವಿಚಾರಗಳನ್ನು ನಾವು ಹೇಳ್ತಾ ಹೋಗ್ಬಿಟ್ರೆ ಆಚಾರ್ಯರ ಒಂದು ಮತಕ್ಕೆ ಪೂರ್ಣ ವಿರುದ್ಧವಾದದ್ದೇ ತೋರಿಬಿಡ್ತದೆ. ಹಾಗಾಗಿ ಈ ಒಂದು ಮಹಾಭಾರತದ ಒಂದು ಸಾರವನ್ನು ತಾತ್ಪರ್ಯ ರೂಪವಾಗಿ ಆಚಾರ್ಯರು ನಮಗೆ ಕರ್ಣ ಮಾಡಿದ್ದಾರೆ. ಆ ಒಂದು ಮಹಾಭಾರತದ ಮತ್ತು ತಾತ್ಪರ್ಯ ನಿರ್ಣಯದ ಈ ಒಂದು ಮೇಲನೆಯಿಂದಾಗಿ ಈ ಒಂದು ಕಥಾಭಾಗವನ್ನು ನನಗೆ ತಿಳಿದಂತೆ ಹೇರಿದ್ದೇನೆ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ ಎಂಬುದಾಗಿ ಮಹಾಭಾರತದ ಬಗ್ಗೆ ಅಂತೂ ಬೇಕಾದಷ್ಟು ಹೇರಿದ್ದಾರೆ, ಆಚಾರ್ಯರು ಹೇರಿದ್ದಾರೆ. ಸೂತ್ರ ಭಾಷ್ಯದಲ್ಲಿ ಹೇರಬೇಕಾದಾಗ ಅನುಕ್ತಂ ಪಂಚಭಿರ್ವೇದೈಹಿ ನವಸ್ತ್ವಸ್ತಿ ಕುತಶ್ಚನ ಅಥೋ ವೇದತ್ವಮೇತೇಷಾಂ ಯತಸ್ಥೆ ಸರ್ವವೇದಕಾಹ ಎಂಬುದಾಗಿ ಹೇರುತ್ತಾರೆ. ಈ ಮಹಾಭಾರತಕ್ಕೆ ಪಂಚಮ ವೇದ ಅಂತ ಕರೆದಿದ್ದಾರೆ. ಯಾಕೆ ಕರೆದಿದ್ದಾರೆ ಅಂತಂದರೆ ವೇದಗಳಲ್ಲೂ ಕೂಡ ಹೇಳದೇ ಇರುವಂತಹ ವಸ್ತುವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಸರ್ವವೇದಕಾಹ, ಲೋಕದಲ್ಲಿ ವೇದದಲ್ಲಿ ಬೇಕಾಗಿರುವಂತಹ ಎಲ್ಲ ನೀತಿಗರೇ ಆಗಿರ್ಬೋದು, ವ್ರತಗರೇ ಆಗಿರ್ಬೋದು, ಧರ್ಮವೇ ಆಗಿರ್ಬೋದು, ಏನೇನು ನಮಗೆ ಬೇಕೋ ಆ ಎಲ್ಲ ಧರ್ಮ ವಿಚಾರವನ್ನಾಗಿರ್ಬೋದು, ನಿಯಮಗಳಾಗಿರ್ಬೋದು, ನೀತಿಗರಾಗಿರ್ಬೋದು ಎಲ್ಲವನ್ನೂ ಕೂಡ ಹೇರಿದ್ದಾರೆ. ಆ ಕಾರಣ ಯತಸ್ಥೆ ಸರ್ವವೇದಕಾಹ ಎಲ್ಲವನ್ನೂ ಕೂಡ ತಿಳಿಸಿಕೊಳ್ತಾ ಇದೆ. ಆ ಕಾರಣ ಇವುಗಳನ್ನು ವೇದ ಅಂತೆ ಕರಿಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಧರ್ಮೇ ಚಾರ್ತೆ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನಕುತ್ರಚಿತ್. ಇಲ್ಲಿ ಏನೇನು ಹೇಳ್ಯಾರೋ ಇದನ್ನು ಬೇರೆ ಕಡೆ ಎಲ್ಲ ಕಡೆ ಎಲ್ಲಿ ಹುಡುಕಿದ್ರೂ ಸಿಗುತ್ತದೆ. ಎಲ್ಲಾದರೂ ಇಲ್ಲಿ ಹೇರಿಲ್ಲ ಅಂತಂದರೆ ಇಲ್ಲ ಅಂತೆ ಅರ್ಥ. ಇಂತಹ ಮಹಾಭಾರತದಲ್ಲಿ ಹೇರಿರುವಂತಹ ಈ ಒಂದು ಧರ್ಮದ ವಿಚಾರವನ್ನು, ಅದೇ ರೀತಿಯಾಗಿ ದ್ರೌಪದಿಯ ಒಂದು ಪರಿಣಯ ಕಥಾಭಾಗವನ್ನು ಯಥಾಯೋಗ್ಯವಾಗಿ ಹೇರಿದ್ದೇನೆ. ಈ ಒಂದು ಪರಿಣಯದ ಒಂದು ಮಾಲಿಕೆಯಲ್ಲಿ ಇದು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಒಂದು ಅವಕಾಶವನ್ನು ಎಲ್ಲರೂ ಕೂಡ ಸದ್ವಿನಿಯೋಗವನ್ನು ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ನನ್ನ ಈ ಒಂದು ಕಥಾಭಾಗವನ್ನು ಮುಗಿಸುತ್ತೇನೆ. ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ ಏತಾವತ್ಕಾಲ ಪರ್ಯಂತಂ ಗುರುವನುಗ್ರಹ ಮಾತ್ರತಃ ಕಥಿತಂ ವಾಕ್ಕುಸುಮಮಿದಂ ಇದಾನೀಂತು ಸಮಾಪ್ಯತೆ ತಜ್ಜಾತ ಫಲಂ ಯತ್ತು ಗೃಹ್ಣಾತಿ ಶ್ರೀಹರಿಸ್ಸದಾ ಮಧ್ವೇಶಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು.